ಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಹಾಸ್ಯಕಮಲಗಲಿತಂ ವಾङ्ಮಯಮೃತಂ ಜಗತ್ ಪಿಬತಿ. ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಧೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಆಚಾರ್ಯರು ರಚಿಸಿದ ಹರಿಗಾಥಾ ದಶಾವತಾರ ಸ್ತೋತ್ರದ 5 ರೂಪಗಳ ಚಿಂತನವನ್ನು ನಿನ್ನೆ ಮುಗಿಸಿದ್ದೇವೆ. ಇನ್ನು ಪರಶುರಾಮನಿಂದ ಕಲಿಕೆ ತನಕದ ಪಂಚರೂಪಗಳ ಚಿಂತನೆ ಈ ಸ್ತೋತ್ರದಲ್ಲಿ ಇರತಕ್ಕಂಥದ್ದು. ರಾಮ ಭೃಗೂದ್ವಹ ಸೂರ್ಚಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ ಅನ್ನತಕ್ಕಂಥದ್ದು ಪರಶುರಾಮ ರೂಪವನ್ನು ಸ್ತೋತ್ರ ಮಾಡತಕ್ಕಂಥ ಪದ್ಯಖಂಡ. ರಾಮ ಭೃಗೂದ್ವಹ, ಮೊದಲು ರಾಮ ಅಂತ ಅನ್ನತಕ್ಕಂಥ ಶಬ್ದವನ್ನು ಬಳಸಿದರು. ರಾಮ ಅಂತನ್ನುವ ಹೆಸರಿನ 2 ರೂಪಗಳಿವೆ, ಸಾಕ್ಷಾತ್ ರೂಪಗಳು. ಆವೇಶ ರೂಪವನ್ನು ತಗೊಂಡ್ರೆ 3 ರೂಪಗಳಿವೆ. ಒಂದು ಪರಶುರಾಮ, ಒಂದು ದಾಶರಥಿ ರಾಮ, ಆವಿಷ್ಟ ರೂಪವನ್ನು ತಗೊಂಡ್ರೆ ಒಂದು ಬಲರಾಮ. ಆದರೆ ಅದು ದಶಾವತಾರಗಳಲ್ಲಿ ಸೇರಿದ ಸಾಕ್ಷಾತ್ ಅವತಾರದಲ್ಲಿ ಸೇರಿದ್ದಲ್ಲ, ಅದು ಆವಿಷ್ಟ ರೂಪ. ಸಾಕ್ಷಾತ್ ತಗೊಂಡ್ರೂ ಕೂಡ 2 ರೂಪಗಳಿವೆ, ಪರಶುರಾಮ ಮತ್ತು ರಾಘವರಾಮ. ಅದಕ್ಕೋಸ್ಕರ ರಾಮ ಅಂತಂದಾಗ ತಕ್ಷಣ ಅದಕ್ಕೊಂದು ವಿಶೇಷಣ ಕೊಡ್ತಾರೆ, ಭೃಗೂದ್ವಹ ಅಂತ. ಭೃಗುವಂಶದಲ್ಲಿ ಜನಿಸಿದ ರಾಮ ಅಂತ. ಭಾರ್ಗವರಾಮ ಅಂತ. ಅವನು ದಾಶರಥಿ ರಾಮ, ಇವನು ಭಾರ್ಗವರಾಮ. ಭೃಗುವಂಶದ ಉದ್ವಹ ಅಂದರೆ ಆ ವಂಶವನ್ನ ಎತ್ತರಕ್ಕೆ ಏರಿಸಿದವ ಅಂತರ್ಥ. ಅದನ್ನ ಭೃಗುವಂಶಕ್ಕೆ ಕೀರ್ತಿ ತಂದಂಥ ರೂಪ. ಭೃಗುವಂಶದಲ್ಲಿ ಅವತರಿಸಿ ಭಾರ್ಗವ ಅಂತ ಅನ್ನಿಸಿಕೊಂಡ ರಾಮ. ರಾಮ ಅನ್ನುವ ಶಬ್ದ ನಾನು ಹೇಳಿದ್ದೆ, ಒಂದು ರಾಮ ಅಂತ ಅನ್ನೋದಕ್ಕೆ ಶ್ಯಾಮ ಅಂತ ಅರ್ಥ. ಸಂಸ್ಕೃತದಲ್ಲಿ ರಾಮ ಅಂದರೆ ಶ್ಯಾಮ ಅಂತ, ನೀಲವರ್ಣ. ಪರಶುರಾಮ, ಶ್ರೀರಾಮ ಅವರು ಶ್ಯಾಮವರ್ಣರು. ನೋಡುವ ಕಣ್ಣಿಗೆ ನೀಲವರ್ಣರಾಗಿದ್ದರು. ಆಮೇಲೆ ಇನ್ನೊಂದು ಅರ್ಥ, ದುಷ್ಟ ಕ್ಷತ್ರಿಯರನ್ನ 21 ಬಾರಿ ನಿರ್ನಾಮ ಮಾಡಿ ಲೋಕಕ್ಕೆ ಆನಂದವನ್ನು ಕೊಟ್ಟವ ಅಂತರ್ಥ ರಾಮ ಅಂದರೆ. ರಮಂತೆ ಅನೇನ, ಈ ಜಗತ್ತಿಗೆ ಆನಂದವನ್ನು ಕೊಟ್ಟವರು. ಕ್ಷತ್ರಿಯರ ಹಿಂಸೆಯಿಂದ ತತ್ತರಿಸಿದಂಥ ಲೋಕಕ್ಕೆ ಆನಂದವನ್ನು ಕೊಟ್ಟ ರೂಪ, ಆದ್ದರಿಂದ ರಾಮರೂಪ. ಆಮೇಲೆ ರಾ ಅಂದರೆ ಆನಂದ, ಅಮ ಅಂದರೆ ಅಮಿತವಾದಂಥ ಆನಂದ. ಅಮವಾದ ರಾ, ಅಮಿತವಾದ ಆನಂದ, ಪೂರ್ಣಾನಂದ ಸ್ವರೂಪ. ಆದ್ದರಿಂದ ಅವನು ರಾಮ. ಆಮೇಲೆ ರ ಆಮ, ಆ ಅಂದರೆ ಪೂರ್ಣ ಅಂತರ್ಥ. ಮಾ ಅಂದರೆ ಜ್ಞಾನ, ರ ಅಂದರೆ ಆನಂದ. ಹಾಗಾಗಿ ರಾಮ ಅಂದರೆ ಪೂರ್ಣಾನಂದ ಜ್ಞಾನ ಸ್ವರೂಪ. ಹೀಗೆ ಈ ಶಬ್ದವನ್ನ ಅನೇಕ ಬಗೆಯಿಂದ ಜ್ಞಾನಿಗಳು ನಿರ್ವಚನ ಮಾಡ್ತಾರೆ. ಒಂದು ನಾಮದಿಂದ ಅನೇಕ ಗುಣಗಳನ್ನು ಅನುಸಂಧಾನ ಮಾಡುವ ಉದ್ದೇಶ ಇದಕ್ಕೆ. ಅದರಿಂದಲೇ ಇದು ರಾಮೋ ವಿರಾಮೋ ವಿರಜ. ರಾಮ ಅನ್ನುವ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ ಅಂದ ಮೇಲೆ ಅದು ವಿಷ್ಣೋ ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಮಿನಿಮಮ್ 100 ಅರ್ಥ ಒಂದು ನಾಮಕ್ಕೆ. ವಿಷ್ಣು ಸಹಸ್ರನಾಮದಲ್ಲಿ ಬಂದ ಒಂದು ನಾಮಕ್ಕೆ ಕನಿಷ್ಠ 100 ಅರ್ಥಗಳನ್ನು ಅನುಸಂಧಾನ ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಹಾಗಾಗಿ ರಾಮಶಬ್ದಕ್ಕೂ 100 ಮಿನಿಮಮ್ ಅರ್ಥಗಳು. ಅದರಲ್ಲಿ ಪ್ರಸಿದ್ಧವಾದ ಶಾಸ್ತ್ರಕಾರ ಉಲ್ಲೇಖ ಮಾಡಿದಂಥ ಕೆಲವು ಅರ್ಥಗಳನ್ನು ನಾನು ಹೇಳಿದೆ. ಈಗ ನಾನು ಒಂದು 4-5 ಅರ್ಥಗಳನ್ನು ಅಷ್ಟೇ ನಿಮ್ಮ ಮುಂದೆ ಹೇಳಿದೆ. ರಾಮ ಅಂದರೆ ಜಗತ್ತಿಗೆ ಆನಂದವನ್ನು ಕೊಟ್ಟವ, ನೀಲವರ್ಣದವ, ಅಮಿತವಾದಂಥ ಆನಂದವುಳ್ಳವ, ಆಮೇಲೆ ಪೂರ್ಣವಾದ ಜ್ಞಾನ ಆನಂದ ಎರಡೂ ಉಳ್ಳವನು. ಇದು 4 ಅರ್ಥಗಳು. ಅಮ ಅಂದರೆ ಅಜ್ಞಾನ, ಅಮ ಅಂದರೆ ಅಜ್ಞಾನವನ್ನು, ರಾ ಅಂದರೆ ರೀಕ್ಷಯ ನಾಶ ಮಾಡದವ, ಅಜ್ಞಾನ ಪರಿಹಾರಕ. ಆದ್ದರಿಂದ ರಾಮ. ಅಮ ಅಂದರೆ ಅಜ್ಞಾನಿಗಳು, ಅವರನ್ನು ರಾ ಅಂದ್ರೆ ನಾಶ ಮಾಡತಕ್ಕವ.
ಹೀಗೆ ಈ ಶಬ್ದಗಳನ್ನ ಬಿಡಿಸ್ತಾ ಅರ್ಥ ಹಚ್ಚುತ್ತಾ ಹೋದರೆ ಅದು ಬೇಕಾದಷ್ಟು ಅರ್ಥಗಳನ್ನ ತೆರೆದುಕೊಳ್ಳುತ್ತೆ. ಪ್ರಾಯ ಸಾಮಾನ್ಯ ಸಾಧಕರಿಗೆ ಈ 5-6 ಅರ್ಥಗಳು ಸಾಕು. ರಾಮ ಭೃಗುದ್ವಹ, ಭೃಗುವಂಶದ ಬೆಳಕಾಗಿ ಮೂಡಿ ಬಂದಂಥ ರಾಮಚಂದ್ರನೇ. ಸೂರ್ಜಿತ ದೀಪ್ತೇ ಅಂತ ಹೇಳ್ತಾರೆ. ಸೂರ್ಜಿತ ದೀಪ್ತಿ ಅಂತಂದ್ರೆ, ದೀಪ್ತಿ ಅಂದ್ರೆ ಬೆಳಕು, ಗೊತ್ತಿದೆ ನಮಗೆ. ಊರ್ಜಿತ ಅಂದ್ರೆ ಉತ್ಕೃಷ್ಟವಾದ, ಉನ್ನತವಾದ. ಸು ಅಂದ್ರೆ ಪರಿಪೂರ್ಣವಾದ, ಎಲ್ಲವನ್ನೂ ಬೆಳಗಿಸುವ, ಸೂರ್ಯ ಚಂದ್ರಾದಿಗಳನ್ನು ಬೆಳಗಿಸ್ತಕ್ಕಂಥ ಬೆಳಕೆ ಪರಶುರಾಮನಾಗಿ ಭೂಮಿಗೆ ಇಳಿದು ಬಂತು. ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ. ಪರಶುರಾಮ ಅವತಾರದಲ್ಲಿ ಏನು ಮಾಡಿದ ಅವನು? ಬೇರೆ ಅವತಾರಗಳಲ್ಲಿ ಮಹಾಕಾರ್ಯಗಳೆಲ್ಲ ನಮಗೆ ಗೊತ್ತಾಗತ್ತೆ. ಪರಶುರಾಮ ಅವತಾರದ ಮಹಾಕಾರ್ಯವೇ ಗೊತ್ತಾಗುದಿಲ್ಲ. ನಮ್ಮ ತಾಯಿ ತಲೆ ಕಡದ ಅಂತ ಕೇಳ್ತೇವೆ, ಮಹಾಕಾರ್ಯ ಏನು ಮಾಡಿದ ಅಂತ ಕೆಲವರು. ಅದಕ್ಕೋಸ್ಕರ ಬೇರೆ ಕೆಲವು ಮತಾಚಾರ್ಯರುಗಳು ಏನು ಹೇಳಿದ್ರೆ ಪರಶುರಾಮ ಅವತಾರ ಅನ್ನೋದು ಭಗವಂತನ ಸಾಕ್ಷಾತ್ ಅವತಾರ ಅಲ್ಲ ಅಂತ ಹೇಳಿದವರು ಉಂಟು. ಅದು ಭಗವಂತನ ಆವೇಶ ಮಾತ್ರ, ಅದರಲ್ಲಿ ಅದು ಅಪೂರ್ಣ ಅವತಾರ ಅಂತ ಹೇಳತಕ್ಕಂಥ ಒಂದು ವಾದ ಇದೆ. ಹಾಗೆ ಯಾರ್ಯಾರೋ ಅಲ್ಲ, ವೈಷ್ಣವ ಸಿದ್ಧಾಂತವನ್ನ ಬಹಳ ಒತ್ತು ಕೊಟ್ಟು ಪ್ರಚಾರ ಮಾಡಿರತಕ್ಕಂಥ ರಾಮಾನುಜಾಚಾರ್ಯರೇ ಪರಶುರಾಮನನ್ನು ಪೂರ್ಣಾವತಾರ ಅಂತ ಒಪ್ಪುವುದಿಲ್ಲ. ಪರಶುರಾಮ ಒಂದು ಅಪೂರ್ಣ ಅವತಾರ. ಅದರಲ್ಲಿ ಒಂದು ಸ್ವಲ್ಪ ಅಂಶ ಪರಮಾತ್ಮನ ಆವೇಶ ಇತ್ತು. ಅದರಿಂದ 21 ಬಾರಿ ದುಷ್ಟಕ್ಷತ್ರಿಯಿಂದ ಸಂಹಾರ ಮಾಡೋದು ಸಾಧ್ಯ ಆಯಿತು ಅಷ್ಟೇ ಹೊರತು ಅದು ಭಗವಂತನ ಸಾಕ್ಷಾತ್ ಅವತಾರ ಅಲ್ಲ ಅನ್ನುವ ವಾದ ಇತ್ತು. ಅದಕ್ಕೋಸ್ಕರ ಆಚಾರ್ಯರು ದಶಾವತಾರ ಸ್ತೋತ್ರವನ್ನು ಬೇಕು ಅಂತ ಆ ಉದ್ದೇಶಪೂರ್ವಕವಾಗಿ ಭಗವಂತನ ರೂಪ ಅಂತ ಅನ್ನೋದನ್ನು ಸ್ಪಷ್ಟಪಡಿಸೋದು. ಮತ್ತೆ ಅವನ ಪರಶುರಾಮನ ಅವತಾರದ ಕಥೆಯಲ್ಲಿಯೂ ಸ್ವಲ್ಪ ಭಗವಂತನ ಸಾಕ್ಷಾತ್ ಅವತಾರ ಅನ್ನೋದಕ್ಕೆ ತೊಂದರೆ ಬರತಕ್ಕ ಕೆಲವು ಮಾತುಗಳು ಇರ್ತಾರೆ. ಅದನ್ನ ಪರಿಹಾರ ಮಾಡುವ ರೀತಿಯಲ್ಲಿ ವಿಶೇಷಣಗಳನ್ನು ಕೊಡ್ತಾರೆ. ರಾಮ ಅನ್ನುವ ಶಬ್ದವನ್ನು ಬಳಸಿ ಅದರ ನಿರ್ವಚನದಿಂದ ನಮಗೆ ಒಂದು ಗೊತ್ತಾಯ್ತು, ಅದು ಪೂರ್ಣ ರೂಪ ಅಂತ. ಆದರೆ ಅದರಿಂದ ಪೂರ್ಣ ತೀರ್ಮಾನ ಆಗುವುದಿಲ್ಲ. ರಾಮ ಅನ್ನೋ ಶಬ್ದ ಆವಿಷ್ಟ ರೂಪಕ್ಕೂ ಬಲರಾಮನಿಗೂ ರಾಮ ಅನ್ನೋ ಶಬ್ದ ಬಂದುಬಿಟ್ಟಿದೆ. ಯಾಕೆಂದ್ರೆ ಭಗವಂತನ ಹೆಸರೇ ಯಾವುದಾದ್ರೂ ಒಂದು ಇಡಬೇಕಲ್ಲ, ಯಾರಿಗಾದ್ರು ಬೇರೆ ಹೆಸರು ಇಡೋದು ಹೇಗೆ? ಅದರಿಂದ ಭಗವಂತನಲ್ಲಿ ಅದು ಪೂರ್ಣಾರ್ಥದಲ್ಲಿ ಸಾರ್ಥಕ ಹೌದು. ಆದರೆ ದೇವರ ಹೆಸರಲ್ಲದೆ ಹೆಸರು ಇಡೋದು ಹೇಗೆ ಯಾರಿಗಾದ್ರೂ? ದೇವತೆಗಳಿಗಾಗಲಿ ಮನುಷ್ಯರಿಗಾಗಲಿ ಯಾವ ಹೆಸರು ಇಟ್ಟಿರೋದು ಭಗವಂತನ ಹೆಸರೇ ಆಗಿರುತ್ತೆ. ಅದು ಪೂರ್ಣಾರ್ಥದಲ್ಲಿ ಭಗವಂತ ಅನ್ವಯವಾಗುತ್ತೆ. ಆ ಪೂರ್ಣಾರ್ಥದಲ್ಲೇ ನಾವು ಇಟ್ಟುಕೋಬೇಕು ಅಥವಾ ವ್ಯರ್ಥವಾಗಿ ಇಟ್ಟುಕೋಬೇಕು. ನಾವು ನಮ್ಮ ಮಕ್ಕಳಿಗೆ ವ್ಯರ್ಥವಾಗಿ ಹೆಸರು ಇಡ್ತೇವೆ. ಹಾಗೆ ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಅನ್ನುವಲ್ಲಿ ಇದು ಕೂಡ ರಾಮ ಶಬ್ದದ ನಿರ್ವಚನವೇ. ಸೂರ್ಜಿತ ದೀಪ್ತಿ ಅಂತ. ರಮ್ ಅಂದ್ರೆ ಅಗ್ನಿಬೀಜ. ಅಗ್ನಿಬೀಜ ಅನ್ನೋದು ಪ್ರಕಾಶವನ್ನ, ಬೆಳಕನ್ನ, ದೀಪ್ತಿಯನ್ನು ಹೇಳುತ್ತೆ. ಅದು ಅಮಿತವಾದಂತಹ ದೀಪ್ತಿಯನ್ನೇ ರಾಮ, ಅದನ್ನೇ ಸೂರ್ಜಿತ ದೀಪ್ತೆ ಅಂತಕ್ಕಂಥ ಶಬ್ದದಿಂದ ಆಚಾರ್ಯರು ಸೂಚನೆ ಮಾಡಿದರು. ಆಮೇಲೆ ಅವನ ಅವತಾರದ ಕೆಲಸ ಏನು ಮಹಾಕಾರ್ಯ ಮಾಡಲಿಕ್ಕೋಸ್ಕರ ಪರಶುರಾಮನಾಗಿ ಅವತರಿಸಿದ ಅನ್ನೋದು ಬಹಳ ಜನರಿಗೆ 21 ಬಾರಿ ಕ್ಷತ್ರಿಯರನ್ನು ನಾಶ ಮಾಡಿದ ಅಂತ ಒಂದು ಬಿಟ್ರೆ ಇನ್ನೇನು ಆಚಾರ್ಯರು 21 ಬಾರಿ ಅಂತ ಹೇಳೋದಿಲ್ಲ. ಬರೇ ಕ್ಷತ್ರ ಕುಲ ಅಂತ ಕಾಣ್ತದೆ. ಕ್ಷತ್ರ ಕುಲ ಅದನ್ನು ನಾಶ ಮಾಡಿದವ ಅಂತ. ಅದು ಯಾಕೆ ಮಾಡಿದ ಅವನು ಅಂದ್ರೆ, ಕ್ಷತ್ರ ಯಾವಾಗ ಅಕ್ಷತ್ರ ಆಯಿತೋ ಅವಾಗ ಅದನ್ನು ನಾಶ ಮಾಡೋದು ಅನಿವಾರ್ಯ. ಅವರನ್ನು ಕ್ಷತ್ರರಾಗಿರಿ ಅಂತ ಸೃಷ್ಟಿ ಮಾಡಿದ. ಅವರು ಕ್ಷತ್ರರಾಗಿಲ್ಲದೆ ಇದ್ದಾಗ ನಾಶ ಮಾಡಬೇಕಾಯಿತು. ಯಾವುದಕ್ಕೋಸ್ಕರ ನಿರ್ಮಾಣವಾಗಿದೆಯೋ ಅದು ಅದನ್ನು ಮಾಡದೇ ಇದ್ದಾಗ ಅದು ಪ್ರತಿಕೂಲವಾಗುತ್ತೆ ಸೃಷ್ಟಿಗೆ. ಅವರನ್ನು ಕ್ಷತ್ರ ಅಂತ ಸೃಷ್ಟಿ ಮಾಡಿದ. ಕ್ಷತ್ರ ಅಂದ್ರೆ ಏನು? ಕ್ಷತತ್ರಾಣ, ಕಷ್ಟಗೊಂಡಿರತಕ್ಕಂಥ ಜನಕ್ಕೆ ರಕ್ಷಣೆ ಕೊಡುವವರು ಅವರು. ಆದರೆ ಜನಕ್ಕೆ ಕಷ್ಟ ಕೊಡುವವರಾದ್ರೆ ಅವರು ಕ್ಷತ್ರರಲ್ಲ. ಕ್ಷತರು ಯಾರು ಕ್ಷತಿಗೊಂಡರೋ, ಜನರು ಕಷ್ಟದಲ್ಲಿದ್ದಾಗ ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಕ್ಷತ್ರಿಯರ ಸೃಷ್ಟಿಯಾಗಿದೆ. ಅವರು ಪ್ರಜಾಪಾಲಕರು. ಕ್ಷತರಾಗಿರತಕ್ಕಂಥ ಪ್ರಜೆಗಳಿಗೆ ತ್ರಾಣವನ್ನು ಕೊಡುವವರು. ಅದು ವಿರುದ್ಧವಾಗಿ ಪ್ರಜೆಗಳಿಗೆ ತ್ರಾಣ ಕೊಡುವ ಬದಲು ಕ್ಷತಿಯನ್ನೇ ಮಾಡಿದರೆ, ಪ್ರಜೆಗಳಿಗೆ ತೊಂದರೆಯನ್ನೇ ಕೊಟ್ಟರೆ, ಪ್ರಜಾ ಪೀಡಿತಕರಾದರೆ ಅವರು ಸಂಹಾರ ಆಗಬೇಕಾಗುತ್ತೆ. ಯಾವ ಉದ್ದೇಶಕ್ಕೆ ಅದು ನಿರ್ಮಾಣ ಆಗಿದೆ ಅದಕ್ಕೆ ವಿರುದ್ಧವಾಗಿ ಅದು ಕೆಲಸ ಮಾಡಿದರೆ, ಈ ವಿಷವೃಕ್ಷ ಅಂತ ಹೇಳ್ತಾರೆ. ಹಾಗೆ ಗಿಡ ನೆಡುವುದು ಯಾಕೆ? ಅದರಿಂದ ಏನೋ ಉಪಯೋಗ ಬರಬೇಕು ಅಂತ. ಅದು ವಿಷವೃಕ್ಷ ಆಗಿದ್ದರೆ ಅದನ್ನು ನೆಟ್ಟೋದ್ರಿಂದ ವಾತಾವರಣದಲ್ಲಿ ವಿಷ ತುಂಬುತ್ತೆ, ಅದರ ಹಣ್ಣು ತಿಂದದ್ರಿಂದ ವಿಷ ಮೈಗೆ ಏರುತ್ತೆ ಅಂತಾದರೆ ಸ್ವಯಂ ಛೇತ್ತು, ಅದನ್ನು ಕಡಿದು ಬಿಡಬೇಕು. ವಿಷವೃಕ್ಷ ಅಂತ ಅವನು ಕವಿ ಹೇಳಿದ್ದೇನೋ, ವಿಷವೃಕ್ಷವಾದರೂ ನಾವು ಕೈಯಾರ ನಟ್ಟದ್ದನ್ನು ಕಡಿಲಿಕ್ಕೆ ಮನಸ್ಸು ಬರುವುದಿಲ್ಲ ಅಂತ. ಅದು ಬೇರೆ ಮಾತು. ಅದು ಕಡಿಲೇಬೇಕು. ಅದು ಯಾಕಂದ್ರೆ ಅದರ ಉದ್ದೇಶ ವಿಷವನ್ನು ಹಬ್ಬಿಸುವುದಲ್ಲ, ಅದು ತಣಿಸುವುದನ್ನ, ತಂಪನ್ನು ಕೊಡೋದಕ್ಕೋಸ್ಕರ ಮರ ನಟ್ಟದ್ದು. ಅದು ವಿಷವನ್ನು ಹಬ್ಬಿಸುವುದು ಕಡಿಬೇಕು. ಹೀಗೆ ಯಾವ ಉದ್ದೇಶಕ್ಕೋಸ್ಕರ ಯಾವ ವಸ್ತು ಸೃಷ್ಟಿಯಾಗಿದೆ ಅದಕ್ಕೆ ವಿರುದ್ಧವಾದಂತಹ ದಿಸೆಯಲ್ಲಿ ಅದು ಸಾಗಿದಾಗ ಅದು ನಾಶದ ದಾರಿ. ಅದರಿಂದ ಕ್ಷತ್ರ ಕುಲಕ್ಕೆ ನೀನು ಅಂತಕನಾದಿ ಅಂತ.
21 ಬಾರಿ ಅಂತ ಹೇಳುವುದಿಲ್ಲ ಆಚಾರ್ಯ. ಯಾಕೆಂದ್ರೆ ಪರಶುರಾಮ ಅವತಾರ ಅನ್ನೋದು ಸಂಹಾರ ಕಾರ್ಯಗಳಲ್ಲಿ ಮಹಾಸಂಹಾರ ಅಷ್ಟೇ ಅಲ್ಲ, ಅದಕ್ಕಿಂತಲೂ ಹೆಚ್ಚು ವಿಶೇಷವಾದಂಥ ಕೆಲವು ಕೆಲಸಗಳು ಪರಶುರಾಮ ಅವತಾರದಲ್ಲಿ ಆಗಿದೆ. ಅದು ಎಲ್ಲಿ ಈಗ ರಾಮಾವತಾರ ಕೃಷ್ಣಾವತಾರ ಎಲ್ಲ ಅದನ್ನು ಉಪಸಂಹಾರ ಮಾಡಿಬಿಟ್ರು, ರೂಪವನ್ನು. ಆ ಅವತಾರ ಸಮಾಪ್ತಿಯಾಗಿ ಹೋಯಿತು. ಆದರೆ ಕೃತ ಪರಶುರಾಮಶ್ಚ ಸಪ್ತೈತೆ ಸ್ಥಿರಜೀವಿನ ಅಂತ ಪರಶುರಾಮ ಅವತಾರ ಸಮಾಪ್ತಿ ಆಗಲಿಲ್ಲ. ಇವತ್ತಿಗೂ ಪರಶುರಾಮ ಅವತಾರದಿಂದ ಭೂಮಿಯಲ್ಲಿ ಇದ್ದಾನೆ ಪರಶುರಾಮ. ಪರಶುರಾಮ ರೂಪ ಅದರ ಅವತಾರದ ಕೃತ್ಯ ನಿರಂತರ ನಡೀತಾ ಇದೆ. ಅದು ನಮಗೆ ಈಗ ಅತ್ಯಂತ ಸಮೀಪದಲ್ಲಿ ಪರಶುರಾಮ ರೂಪದ ಕ್ಷತ್ರ ಕುಲಾಂತಕತ್ವ ಕಂಡದ್ದಲ್ಲಿ ಅಂದರೆ ರಾಮಾಯಣಕ್ಕಿಂತ ಮೊದಲೊಮ್ಮೆ ಆಯ್ತಲ್ಲ, 21 ಬಾರಿ ಕ್ಷತ್ರ ಸಂಹಾರ ಆದದ್ದು ರಾಮಾವತಾರಕ್ಕಿಂತ ಮೊದಲು. ಆಮೇಲೆ ರಾಮಾವತಾರ ಆಯಿತು. ರಾಮಾವತಾರ ಆದಾಗ ಕ್ಷತ್ರ ಸಂಹಾರವನ್ನು ಮಾಡಲಿಕ್ಕೆ ಹೋಗಲಿಲ್ಲ ಪರಶುರಾಮ. ಆದರೆ ಒಂದು ವಿಶೇಷ ಕೃತ್ಯ ರಾಮಾವತಾರದಲ್ಲಿ ನಡೆಯಿತು. ಅದೇನು ಅಂತಂದ್ರೆ ರಾಮನ ಹತ್ರ ಯುದ್ಧ. ಇದೆಲ್ಲಿ ಆದರೂ ಉಂಟಾ? ರಾಮನಿಗೂ ಯುದ್ಧ. ಅವನೂ ರಾಮ ಇವನೂ ರಾಮ. ರಾಮರಿಗೆ ಯುದ್ಧ. ರಾಮನೆಯೋರು ಯುದ್ಧಂ ರಾಮನೆಯೋರಿವ ಅಂತ ಒಂದು ಶ್ಲೋಕ ಹೇಳ್ತಾರೆ. ಇದು ರಾಮನಿಗೆ ಯುದ್ಧ. ಯಾಕೆ ಯುದ್ಧ ಮಾಡಿದ ಅಂದರೆ ಅಲ್ಲಿ ತಾನೂ ಪೂರ್ಣಾವತಾರ ರಾಮನೂ ಪೂರ್ಣಾವತಾರ ಅಂತ ಜಗತ್ತಿಗೆ ತೋರಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಯುದ್ಧ. ಅದು ಆ ಯುದ್ಧದಿಂದ ಅಭಿವ್ಯಕ್ತ ಆದದ್ದು ಏನಂದ್ರೆ ಸೋತದ್ದಲ್ಲ, ಸೋಲಲ್ಲ, ಪೂರ್ಣತ್ವದ ಅಭಿವ್ಯಕ್ತಿ. ಇನ್ನೊಂದು ಉದ್ದೇಶ ಇದೆ, ಒಂದು ಅಸುರ ಸಂಹಾರ ರಾಮನ ಮೂಲಕ. ಅದಿರಲಿ, ಅಲ್ಲಿ ಮೇಲುನೋಟಕ್ಕೆ ಕಾಣುವಂತಹದ್ದು, ಕಣ್ಣಿಗೆ ಕಾಣುವುದೇನು ಅಂದ್ರೆ ಪರಶುರಾಮ ವೈಷ್ಣವ ಧನುಸ್ಸನ್ನು ಹಿಡ್ಕೊಂಡು ಬಂದಿದ್ದ. ಹಿಡ್ಕೊಂಡು ಬಂದು ಏನು ಹೇಳ್ತಾನೆ, ಈ ಧನುಸ್ಸನ್ನು ಹಿಡಿದು ನೀನು ಎತ್ತಿ ಹೆದೆ ಏರಿಸಬಲ್ಲೆಯೋ ಅಂದ್ರೆ ನೀನು ವಿಷ್ಣುವಿನ ಅವತಾರ ಅಂತ ಒಪ್ತೇನೆ. ಯಾಕೆಂದ್ರೆ ಅದನ್ನು ಎತ್ತಿ ಹೆದೆ ಏರಿಸಿ ವಿಷ್ಣುವಿಗೆ ಮಾತ್ರ ಸಾಧ್ಯ ಅಂತ ಇವನು ಎತ್ತಿ ಹೆದೆ ಏರಿಸಿ ಹೇಳೋದು. ಹಾಗಾದ್ರೆ ತಾನು ವಿಷ್ಣು ಅಂತ ಅನ್ನೋದನ್ನ ಅದನ್ನು ಎತ್ತಿ ಹಿಡಿದು ಪ್ರೂವ್ ಮಾಡಿ ನೀನು ಎತ್ತಿ ತೋರಿಸು ಅಂದಾಗ ನೀನು ವಿಷ್ಣು ಅಂತ ಹೇಳಿ ಎರಡೂ ವಿಷ್ಣುವಿನ ಸಾಕ್ಷಾತ್ ರೂಪಗಳು ಅನ್ನೋದನ್ನು ಜಗತ್ತಿಗೆ ಸ್ಫುಟಪಡಿಸುವಂತಹ ಉದ್ದೇಶಕ್ಕೋಸ್ಕರ ರಾಮನ ಹತ್ರ ಜಗಳಾಡುವಂತೆ ಮಾಡಿ ತೋರಿಸಿದ. ಆಮೇಲೆ ರಾಮಾವತಾರ ಕಾಲದಲ್ಲಿ ಮತ್ತೆ ಶತ್ರು ಸಂಹಾರ ಮಾಡಬೇಕಾದ ಅಗತ್ಯ ಇಲ್ಲ, ರಾಮರೂಪದಿಂದ ಶತ್ರು ಸಂಹಾರ ನಡೆಯಿತು. ಮತ್ತೆ ಕೃಷ್ಣಾವತಾರದಲ್ಲಿ ಮಹಾಭಾರತ ಯುದ್ಧದ ಹಿನ್ನೆಲೆಯಲ್ಲಿ ಎಲ್ಲರಿಗೂ ತರಬೇತಿ ಮಾಡಿ ಹೊಡೆದಾಡ್ಲಿಕ್ಕೆ ಕಳಿಸಿದ್ದವನೇ. ಭೀಷ್ಮಾಚಾರ್ಯಗೆ ಟ್ರೈನ್ ಮಾಡಿದ್ದವನು, ದ್ರೋಣಾಚಾರ್ಯಗೆ ಟ್ರೈನ್ ಮಾಡಿದ್ದವನು, ಕರ್ಣನಿಗೆ ಟ್ರೈನ್ ಮಾಡಿದ್ದವನು. ಒಳಗಿನಿಂದ ಹೊರಗೆ ಯುದ್ಧಕ್ಕೆ ಬರದೆ ತಾನು ಹಿಂದಿನಿಂದ ನಿಂತು ಎಲ್ಲ ಹೊಡೆದಾಡ್ಕೊಂಡು ಸಾಯಿರಿ ಅಂತ ಕಳಿಸಿದ. ಹಾಗೆ ಬರೀ 21 ಬಾರಿ ಅಲ್ಲ, ನಮ್ಮ ಜಗತ್ತಿನ ಯುದ್ಧದಲ್ಲೇ ಅತ್ಯಂತ ದೊಡ್ಡ ಯುದ್ಧ ಅಂತ ಪುರಾಣಗಳಲ್ಲಿ ದಾಖಲೆಗೊಂಡ ಫಸ್ಟ್ ರೆಕಾರ್ಡೆಡ್ ವರ್ಲ್ಡ್ ವಾರ್ ಮಹಾಭಾರತ ಯುದ್ಧ. ಜಗತ್ತಿನಲ್ಲಿ ನಡೆದ ಯುದ್ಧಗಳಲ್ಲೇ ದೊಡ್ಡ ಯುದ್ಧ ಅಂತ ಶಾಸ್ತ್ರಕಾರರು ಅಂಗೀಕರಿಸಿದಂಥ ರಾಮಾಯಣದ ಯುದ್ಧಕ್ಕಿಂತಲೂ ಮಹಾಭಾರತ ಯುದ್ಧದಲ್ಲಿ ಅಂದ್ರೆ ರಾಮಾಯಣದ ಯುದ್ಧದಲ್ಲಿ ಲಂಕೆ ಮತ್ತು ಕಪಿಗಳು ಇಡೀ ವಿಶ್ವ ಯುದ್ಧ ಅಲ್ಲ ಅದು. ರಾವಣ ಮಹಾಬಲಿಷ್ಠ ಇರ್ಬೋದು, ಆದರೆ ಮಹಾಭಾರತದಲ್ಲಿ ಇಡೀ ಜಗತ್ತಿನ ಎಲ್ಲ ಸೇನೆ ಸೇರಿತ್ತು. ಅದನ್ನು ನಾನು ಹೇಳಿದ್ದೆ, ಚೀನಾ ರಷ್ಯಾದಿಂದ ಸೇನೆ ಬಂದಿತ್ತು ಅಂತ ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಅದೊಂದು ವಿಶ್ವ ಯುದ್ಧ, ವರ್ಲ್ಡ್ ವಾರ್, ದಾಖಲೆಯಾಗಿರತಕ್ಕಂಥ ವಿಶ್ವ ಯುದ್ಧದಲ್ಲೇ ದೊಡ್ಡ ವಿಶ್ವ ಯುದ್ಧ. ಅದಕ್ಕೆ ಹಿಂದಿನಿಂದ ತರಬೇತಿ ಮಾಡಿ ಕಳಿಸಿದ್ದೆಲ್ಲ ಇವನೇ, ಪರಶುರಾಮನೇ. ಹೀಗೆ ಪರಶುರಾಮಾವತಾರ ದುಷ್ಟ ಸಂಹಾರ ಅನ್ನೋದು ನಿರಂತರ ನಡೀತಾ ಇರುವಂತಹ ಕ್ರಿಯೆ. ಅದು ಒಂದು ಕಾಲದಲ್ಲಿ ನಡೆದು ಅವತಾರ ಸಮಾಪ್ತಿ ಆದದ್ದಲ್ಲ, ಅದು ಮಹಾದುಷ್ಟ ಸಂಹಾರವನ್ನು ಮಾಡತಕ್ಕಂಥ ಬಹಳ ದೊಡ್ಡ ರೂಪ. ಅದು ಸುಡುವ ರೂಪ. ಅದಕ್ಕೆ ಅಗ್ನ್ಯಂತರ್ಗತ ಪರಶುರಾಮ ಅಂತ. ಸೂರ್ಜಿತ ದೀಪ್ತಿ ಅನ್ನೋದಕ್ಕೆ ಅದು ಅರ್ಥ. ಒಳ್ಳೆ ಪ್ರಕಾಶಮಾನವಾದ ದೀಪ್ತಿ ಉಳ್ಳವನು ಅಂದ್ರೆ ಅಗ್ನ್ಯಂತರ್ಗತನೇನು, ಅಗ್ನ್ಯಂತರ್ಗತ ರೂಪ ಅದು. ಆ ರೂಪ ಕ್ಷತ್ರರನ್ನ ದುಷ್ಟರನ್ನ ಸುಟ್ಟು ಬಿಡುವ ರೂಪ ಅದು. ಕ್ಷತ್ರ ಕುಲಾಂತಕ. ಅದಕ್ಕೋಸ್ಕರ ಕ್ಷತ್ರ ಕುಲವನ್ನು ನಿರಂತರವಾಗಿ ನಾಶ ಮಾಡ್ತಾ ಇರತಕ್ಕಂಥ ರೂಪ ನೀನು. ಆಮೇಲೆ ಒಂದು ಪರಶುರಾಮ ಅವತಾರದಲ್ಲಿ ಒಂದು ವಿಚಿತ್ರವಾದ ಲೀಲೆಯನ್ನ ತೋರಿಸಿದ್ದಾನೆ ಪರಶುರಾಮ. ಆದ್ರಿಂದಲೂ ಬೇರೆ ಮತದವರು, ಅವನು ರಾಮಾನುಜಾಚಾರ್ಯರು, ವೈಷ್ಣವರೇ ಅವನನ್ನು ವಿಷ್ಣುವಿನ ಅವತಾರ ಅಲ್ಲ ಅಂತ ಹೇಳಿ ಕಾರಣ ಏನು ಅಂದ್ರೆ, ಒಂದು ಕಥೆ ಬರುತ್ತೆ ಪುರಾಣದಲ್ಲಿ. ಪರಶುರಾಮ ಶಸ್ತ್ರವಿದ್ಯೆಯನ್ನು ಕಲೀಲಿಕ್ಕೆ ಯಾರ ಹತ್ರ ಕಲಿತದ್ದು? ಅವನು ಎಲ್ಲ ಈಶ್ವರನ ಕೊಂದ. ಅವನು ಯಾರ ಹತ್ರ ಕಲಿತದ್ದು ಅಂದ್ರೆ ರುದ್ರನ ಹತ್ರ ಶಸ್ತ್ರಾಭ್ಯಾಸ ಮಾಡಿದ. ಅವನ ಪರಶು ಉಂಟಲ್ಲ, ಅದು ಶಿವದತ್ತವಾದದ್ದು. ಸ್ಕಂದನು ಪರಶುರಾಮನು ಒಟ್ಟಿಗೆ ಶಸ್ತ್ರಾಭ್ಯಾಸ ಮಾಡಿದ್ರು. ಸ್ಕಂದನನ್ನು ಮೀರಿಸಿ ಇವನು ಅಭ್ಯಾಸದಲ್ಲಿ ಚುರುಕುತನ ತೋರಿಸಿದ್ರಿಂದ ಮೆಚ್ಚಿ ಶಿವ ಪರಶುರಾಮನಿಗೆ ಕೊಡಲಿ ಕೊಟ್ಟ ಅಂತ. ಅವನಿಗೆ ಖಂಡ ಪರಶು ಅಂತ ಶಿವನಿಗೂ ಹೆಸರು. ಇವನು ಪರಶುರಾಮ. ಹಾಗಾಗಿ ಶಿವನ ಶಿಷ್ಯ ಇವ, ರುದ್ರ ಶಿಷ್ಯ. ಮತ್ತು ವಿಷ್ಣುವಿನ ಸಾಕ್ಷಾತ್ಕಾರ ಅವತಾರ ಆಗುವುದು ಹೇಗೆ ಅಂದ್ರೆ ಅದಕ್ಕೆ ಆಚಾರ್ಯ ಬರೆದ್ರು, ಕ್ಷತ್ರಕುಲಾಂತಕ ಶಂಭುವರೇಣ್ಯ ಅಂತ.
ನೀನು ಶಂಭುವಿನ ಶಿಷ್ಯ ಅಲ್ಲ, ಶಂಭುವಿಗೂ ವರ ಕೊಡಬಲ್ಲಂಥ ವ್ಯಕ್ತಿ ನೀನು ಅಂತ. ಆ ಕಥೆಗೆ ಉತ್ತರ ರೂಪವಾಗಿ ಈ ವಿಶೇಷಣ, ಎಲ್ಲಿ ಏನು ವಿಶೇಷಣ ಹಾಕಿದರೆ ಅದಕ್ಕೊಂದು ಉದ್ದೇಶ ಇರ್ತದೆ ಆಚಾರ್ಯ, ಸುಮ್ಮನೆ ವಿಶೇಷ ಹಾಕೋದಿಲ್ಲ. ಶ್ಲೋಕ ಭರ್ತಿಗೆ ಅಂತ ವಿಶೇಷಣ ಹಾಕೋದಿಲ್ಲ. ಶಂಭುವಿಗೂ ಕೂಡ ವರಣೀಯ ನೀನು. ಆ ಅವತಾರದಲ್ಲಿ ಲೀಲೆಗೋಸ್ಕರ ಶಂಭುವಿಗೆ ವರೇಣ್ಯ ಅಂದರೆ ವರಣೀಯ ಸ್ವೀಕೆ. ಹಾಗೆ ಅಲ್ಲಿ ಲೀಲೆಗೋಸ್ಕರ ಶಿಷ್ಯತ್ವೇನ ವರಣೀಯ. ಆದರೆ ಇದು ಗುರುವಿಗೆ ತಿರುಮಂತ್ರ ಹಾಕುವ ಶಿಷ್ಯ ಇವನು. ಶಿಷ್ಯನಾದವನು ಗುರುವಿನಿಂದ ಕೆಳಗಿನವರೇ ಆಗಬೇಕಾಗಿಲ್ಲ. ಅದು ಪಿತಾಪುತ್ರ ಸಂಬಂಧದ ಹಾಗೆ. ತಂದೆ ಮಗ, ಗುರು ಶಿಷ್ಯ. ತಂದೆ ಮಗ. ಈಗ ಸಾಂದೀಪನಿ ಆಚಾರ್ಯ ಹತ್ರ ಕೃಷ್ಣ ಪಾಠ ಹೇಳಿದ್ದಾನೆ, ಅದು ಸಾಂದೀಪನಿ ಆಚಾರ್ಯ ದೊಡ್ಡವರು ಅಂತ ಆಯ್ತಾ? ಪಾಠ ಹೇಳಿದವರೆಲ್ಲ ದೊಡ್ಡವರು, ಅಥವಾ ತಂದೆಯಾದವನೆಲ್ಲ ಜೀವಯೋಗ್ಯತೆಯಲ್ಲಿ ಮಗನಿಂದ ದೊಡ್ಡವನು. ಪ್ರಹ್ಲಾದನ ಅಪ್ಪ ಹಿರಣ್ಯಕಶಿಪು, ಪ್ರಹ್ಲಾದನಿಂದ ದೊಡ್ಡವನು. ಅದರಿಂದ ತಂದೆ ಮಕ್ಕಳ ಸಂಬಂಧ ಇದು ಲೌಕಿಕವಾದ ಸಂಬಂಧ, ಜೀವಯೋಗ್ಯತೆಗೆ ಸಂಬಂಧಪಟ್ಟದ್ದಲ್ಲ. ಹಾಗೆಯೇ ಭಗವಂತನು ಕೂಡ ಅವತಾರದಲ್ಲಿ ಯಾರ್ಯಾರ ಹತ್ರ ಪಾಠ ಕೇಳುತ್ತಾನೆ ಹೋಗಿ. ಶಂಭುವಿನ ತ್ಯಾಗ ಸಂದೀಪನಾಚಾರ್ಯ ಹೋಗಿ ಕೇಳಿದ್ದಾರೆ. ಸಂದೀಪನಾಚಾರ್ಯ ಯಾರು? ದೇವತಾಗಣ ಪ್ರವಿಷ್ಟರೂ ಅಲ್ಲ, ಒಬ್ಬರು ಸಾಮಾನ್ಯ ಋಷಿ. ಆದ್ದರಿಂದ ಶಂಭುವಿನಿಂದ ನೀನು ಪಾಠ ಕೇಳಿದೆ ಎಂದ್ರಿಂದ ಶಂಭುವಿನಿಂದ ಕೆಳಗಿನವ ಅಂತ ಆಗಿಲ್ಲ. ಸ್ವತಃ ಕೃಷ್ಣನೇ ಮಕ್ಕಳಾಗಬೇಕು ಅಂತ ರುದ್ರನ ತಪಸ್ಸು ಮಾಡಿದ ಕೈಲಾಸ ಯಾತ್ರೆ. ಮಹಾಭಾರತದಲ್ಲಿ ಕಥೆ ಇದೆ. ಅವನಿಗೆ ಮಕ್ಕಳಾಗಬೇಕು ಅಂತ ತಪಸ್ಸು ಮಾಡಬೇಕೇನೋ, ಅದು ಶಿವನ ಹತ್ರ ತಪಸ್ಸು ಮಾಡಬೇಕೇನೋ. ಅವ್ನು ತಪಸ್ಸು ಮಾಡೋದೇ ಅಗತ್ಯ ಇಲ್ಲ, ಶಿವನ ಹತ್ರ ತಪಸ್ಸೇ ಮಾಡೋದು ಅಗತ್ಯ ಇಲ್ಲ. ಇದೆಲ್ಲ ಲೋಕ ಏನು ಲೋಕದಲ್ಲಿ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ. ಮನುಷ್ಯ ಲೋಕದಲ್ಲಿ ಹುಟ್ಟಿದಾಗ ಮನುಷ್ಯರು ಹೇಗೆ ನಡ್ಕೊಳ್ತಾರೆ, ರಾಮಚಂದ್ರ ಸೀತೆಯನ್ನು ಕಳ್ಕೊಂಡೆ ಹೋ ಅಂತ ಅತ್ತ. ಅವನು ಲಕ್ಷ್ಮಿಯಿಂದ ವಿಯುಕ್ತನಾಗೋದು ಉಂಟೇನು, ಅಥವಾ ಪತ್ನಿ ವಿಯೋಗದಿಂದ ದುಃಖ ಬರುವುದು ಉಂಟೇನು. ಸ್ತ್ರೀ ಸಂಗಿನಾಂ ಇತಿ ರತಿಂ ಪ್ರಥೆಂಶ್ಚಚಾರ ಅಂತಾರೆ ಭಾಗವತದಲ್ಲಿ. ಸ್ತ್ರೀ ಸಂಗಿನಾಂ ಇತಿ ರತಿಂ ಪ್ರಥೆಂಶ್ಚಚಾರ. ನೀವು ಅತಿಯಾಗಿ ಮನೆ ಮಾರು ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡ್ರೆ ಎಷ್ಟು ದುಃಖ ಆಗತ್ತೆ ಜೀವಕ್ಕೆ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಹಾಗೆ ಮಾಡಿದ ಅಂತ ಭಾಗವತದ ಶ್ಲೋಕ ಇದೆ. ಸ್ತ್ರೀ ಸಂಗಿನಾಂ ಇತಿ ರತಿಂ ಪ್ರಥೆಂಶ್ಚಚಾರ. ಹಾಗೆ ಒಂದು ಸಂದರ್ಭದಲ್ಲಿ ಯಾರ್ಯಾರಿಗೋ ಶಿಷ್ಯನಾಗಿ, ವಸುದೇವನ ಮಗನಾಗಿ, ಸಾಂದೀಪನಿಯ ಶಿಷ್ಯನಾಗಿ, ಭೃಗುವಿನ ವಂಶದಲ್ಲಿ ಹುಟ್ಟಿದ ಅಲ್ಲ ಜಮದಗ್ನಿಯ ಮಗನಾಗಿ, ಹಾಗೇ ಶಂಭುವಿನ ಶಿಷ್ಯ. ಜಮದಗ್ನಿಯ ಮಗ ಆದ್ರೆ ಜಮದಗ್ನಿ ಸಣ್ಣವನಾದ್ನೇನವ. ಅಪ್ಪ ದೊಡ್ಡವನಾಗಲಿಲ್ಲ, ಗುರುವು ದೊಡ್ಡವನಾಗಲಿಲ್ಲ, ಶಿಷ್ಯನೇ ದೊಡ್ಡವ, ಮಗನೇ ದೊಡ್ಡವ, ಏನ್ ಮಾಡ್ಲಿಕ್ಕೆ ಬರುತ್ತೆ? ಅದರಿಂದ ಶಂಭುವರೇಣ್ಯ ಅಂದ್ರು. ಭೃಗುದ್ವಹ, ಆದ್ರಿಂದ ಭೃಗುವಂಶದ ಋಷಿಗಳಿಗಿಂತ ಸಣ್ಣವನಾದ್ನೇ ನೀವು. ಭೃಗು ಉದ್ವಹನಾದ, ಭೃಗುವಂಶವನ್ನು ಎತ್ತಿ ಹಿಡಿದ. ಹಾಗೆ ಶಂಭುವಿನ ಶಿಷ್ಯನಾಗಿ ಶಂಭುವಿಗೆ ಗೌರವ ಕೊಟ್ಟ. ಅವನು ಗೌರವ, ಅವನು ಎತ್ತರಕ್ಕೆ ಏರಿಸಿದ ಅವನನ್ನು. ಇದು ದೊಡ್ಡವರು ಮಕ್ಕಳನ್ನು ಮುಂದಕ್ಕೆ ಮಾಡಿ, ಮಕ್ಕಳನ್ನು ಬೆಂತಟ್ಟಿ ಚಪ್ಪರಿಸಿ ಅವರಿಗೆ ಪುರಸ್ಕಾರ ಕೊಟ್ಟು ಅವರನ್ನು ಎನ್ಕರೇಜ್ ಮಾಡುವಂತೆ. ಆದರೆ ನೀನು ಸ್ವತಃ ಶಂಭುವರೇಣ್ಯ, ಶಂಭುವಿಗೂ ವರಣೀಯ, ಪೂಜ್ಯ, ಆರಾಧ್ಯ. ಆದರೂ ಶಂಭುವಿನ ಕೈಯಲ್ಲಿ ನೀನು ಶಸ್ತ್ರಾಭ್ಯಾಸ ಮಾಡಿದೆ. ಅದು ಅವತಾರಗಳಲ್ಲಿ ನೀನು ಮಾಡ್ತಕ್ಕಂಥ ಲೀಲೆಗಳಲ್ಲಿ ಒಂದು ಅಂತ ತೋರಿಸುವುದಕ್ಕೋಸ್ಕರ ಆ ಶಂಭುವಿಗೂ ಮತ್ತು ಪರಶುರಾಮನಿಗೂ ಇರತಕ್ಕ ಗುರು ಶಿಷ್ಯ ಭಾವದ ಎಲ್ಲ ಕಥೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ವಿಶೇಷಣ ಹಾಕಿದ್ದಾರೆ. ಶಂಭುವಿನಿಂದ ವರೇಣ್ಯ ಅಂದರೆ ವರ ಶ್ರೇಷ್ಠ, ಮತ್ತು ಶಂಭುವಿಗೆ ಈ ಅವತಾರದಲ್ಲಿ ಶಿಷ್ಯತ್ವೇನ ವರಣೀಯ. ಅವನು ಶಿಷ್ಯನಾಗಿ ಹೋಗಬೇಕು ಅನ್ನೋ ನಿನ್ನ ಇಷ್ಟ. ನೀನು ಅವನ ಶಿಷ್ಯನಾಗಿ ಅವನ ಜೊತೆಗೆ ವ್ಯವಹಾರ ಮಾಡಿದಿ. ಯಾರ್ಯಾರಿಗೋ ಮಕ್ಕಳಾಗಿ ಮಗನಾಗಿ ಹುಟ್ಟುತ್ತಿ, ಯಾರ್ಯಾರಿಗೋ ಶಿಷ್ಯನಾಗಿರ್ತಿ. ಅದು ಎಲ್ಲವೂ ನಿನ್ನ ಅವತಾರ ಲೀಲೆಗಳಲ್ಲಿ ಸೇರಿದು. ಅದರಿಂದ ನಿನ್ನ ಸ್ವಂತ ಮಹತ್ವಕ್ಕೆ, ಭಗವಂತನ ಸಹಜವಾದಂತಹ ಉನ್ನತಿಗೆ ಯಾವ ಚ್ಯುತಿಯೂ ಬರುವುದಿಲ್ಲ. ಯಾರ ಶಿಷ್ಯನೂ ಆಗ್ಬೋದು, ಯಾರ ಮಗನೂ ಆಗ್ಬೋದು, ಅದು ಅವನ ಸಂಕಲ್ಪ. ಅವನು ಯಾವ ರೂಪವನ್ನು ಧರಿಸಬಹುದು. ಅವನು ಮತ್ಸ್ಯ ರೂಪವನ್ನು ಧರಿಸಿದ್ರಿಂದ ನಿಕೃಷ್ಟನ, ಮನುಷ್ಯರಿಗಿಂತ ಹೀನನಾದ್ನೇನು. ಕೂರ್ಮ ರೂಪವನ್ನು ಧರಿಸಿದ್ರಿಂದ ಮನುಷ್ಯನಿಂದ ನಿಕೃಷ್ಟನಾದ್ನೇನು. ಹಾಗೇನೆ ಅವನು ಪ್ರಾಣಿ ರೂಪವನ್ನು ಧರಿಸಬಹುದು, ಯಾರದ್ದೋ ಮಗನಾಗಿ ಜನಿಸಬಹುದು, ಯಾವ ಮಗನೂ ಅಲ್ಲದೆ ಕಂಬದಿಂದ ಬರಬಹುದು, ಅಥವಾ ಯಾರ ಹತ್ರವೋ ಪಾಠ ಕೇಳಬಹುದು. ಯಾವುದೂ ಕೂಡ ಅವನ ಮೂಲ ರೂಪದ ಆ ಉನ್ನತಿಕೆಗೆ, ಶ್ರೇಷ್ಠತ್ವಕ್ಕೆ, ಪರತ್ವಕ್ಕೆ ಬಾಧಕವಾಗುವುದಿಲ್ಲ. ಅದರಿಂದ ನೀನು ಶಂಭುವರೇಣ್ಯ. ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ. 6ನೇ ಅವತಾರ ಆದ್ಮೇಲೆ 7ನೇ ಅವತಾರಕ್ಕೆ ಬಂದರು. ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ. ಇಲ್ಲಿ ಹಾಗೆ ಜಾನಕಿ ಕಾಂತ ಅಂತ ಏನು ಪ್ರಚಲಿತವಾಗಿ ಹೇಳ್ತಾರೆ, ಅದು ಶುದ್ಧಾಂಗ ತಪ್ಪು. ಅದು ಲಯಕ್ಕೆ ಸಿಗದೆ ಇರತಕ್ಕಂಥ ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ 4 ಮಾತ್ರಗಳ ನಡೆಯ ಹಾಡೋದು ಹರಿಗಾಥ. ಅದು ಅದನ್ನು ಜಾನಕಿ ಕಾಂತ ಅಂತ ಯಾರಾದರೂ ಹೇಳ್ತಾ ಇದ್ರೆ ಅದು ತಪ್ಪದು. ಅದು ಆಚಾರ್ಯರ ಪಾಠ ಅಲ್ಲ, ಮತ್ತು ಅಸಂಗತವಾಗಿರತಕ್ಕಂಥ ಸ್ತೋತ್ರ ಆಗತ್ತೆ. ಅದು ರಾಘವ ರಾಘವ ರಾಕ್ಷಸ ಶತ್ರು. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಬಳಸ್ತಾರೆ ಆಚಾರ್ಯ. ಇಲ್ಲಿ ರಾಮಚಂದ್ರನ ಸ್ತೋತ್ರ ಮಾಡುವಾಗ ರಾಮ ಅನ್ನುವ ಶಬ್ದವನ್ನ ಪರಶುರಾಮನಿಗೆ ಬಳಸಿದರು. ರಾಮಚಂದ್ರನಿಗೆ
ಒಂದೇ ನಾಮವನ್ನು ಎರಡು ಬಾರಿ ಹೇಳ್ತಾರೆ. ಹಾಗೆ ವಾಮನ ವಾಮನ ಮಾನವವೇಷ ಅಂತ ಹೇಳಿದ ಹಾಗೆ ರಾಘವ ರಾಘವ ರಾಕ್ಷಸ ಶತ್ರು ಅಂತಾರೆ. ರಾಘವ ರಾಘವ ರಘುವಂಶದಲ್ಲಿ ಅವತರಿಸಿ ಬಂದವ ಅನ್ನೋದು ಒಂದು ಅರ್ಥ. ಇನ್ನೊಂದು ಬಾರಿ ಅದನ್ನೇ ಹೇಳ್ತಾರೆ, ಯಾವಾಗಲೂ ತುಂಬಾ ಪ್ರೀತಿಯಿಂದ ಮತ್ತು ತುಂಬಾ ಕಳಕಳಿಯಿಂದ ಆತುರತೆಯಿಂದ ಒಂದು ನಾಮವನ್ನು ಎರಡು ಬಾರಿ ಕರೆಯುವಂಥದ್ದು ಆ ಕಳಕಳಿ. ಭಗವಂತ ಭಗವಂತ ಕಾಪಾಡು ಅಂದರೆ ಅದು ಒಂದು ಶಬ್ದವನ್ನ ಮತ್ತೊಮ್ಮೆ ರಿಪೀಟ್ ಮಾಡಿದಾಗ ಅದನ್ನು ರಿಪೀಟ್ ಅಲ್ಲ, ಅದು ರೀಇಟರೇಷನ್ ಅಂತ ಹೇಳ್ತೇನೆ ನಾನು, ಒತ್ತಿ ಹೇಳುವುದು. ಭಗವಂತನನ್ನು ಕರೆಯುವುದರಲ್ಲಿ ತಾತ್ಪರ್ಯವನ್ನು ಹೇಳುತ್ತೆ. ಒಂದು ಆಯಿತು, ಎರಡು ಬಾರಿ ಬಂದಾಗ ಎರಡು ಬಾರಿಯೂ ಒಂದೇ ಅರ್ಥವನ್ನು ಅನುಸಂಧಾನ ಮಾಡಬಾರದು, ಬೇರೆ ಅರ್ಥವನ್ನು ಅನುಸಂಧಾನ ಮಾಡಬೇಕು. ರಾಘವ ಅಂದರೆ ರಘುವಂಶದಲ್ಲಿ ಅವತರಿಸಿ ಬಂದವನೇ. ಹಿಂದೆ ಹೇಗೆ ಶಂಭುವಿನ ಶಿಷ್ಯನಾದ್ದರಿಂದ ನೀನು ಶಂಭುವಿಗಿಂತ ಕೆಳಗಿನವನಾಗಲಿಲ್ಲ, ಹಾಗೆ ರಘುವಂಶದಲ್ಲಿ ಅವತರಿಸಿ ಬಂದದ್ರಿಂದ ನಿನ್ನ ಹಿರಿಯರಿಗಿಂತ ರಘುವಂಶ ಅವತರಿಸಿ ಬಂದಂತಹ ದಶರಥ ಅಜ ಇವರಿಗಿಂತ ನೀನು ಸಣ್ಣವನಾಗಲಿಲ್ಲ. ಮತ್ತೆ ನೀನು ರಾಘವನಾದೇನು. ರಾಘವ ಅಂದ್ರೆ ಏನು? ಅಘ ಅಂದ್ರೆ ಪಾಪ, ರ ಅಂದ್ರೆ ರೀಂಕ್ಷೆ ಅಂತ. ರಾಘ ಅಘಂ ರಿಯತೆ ಅನೇನೇತಿ ರಾಘಂ ಅಂತ. ಪಾಪವನ್ನು ಪರಿಹರಿಸತಕ್ಕಂಥ ವಮ್ ಅಂದ್ರೆ ಜ್ಞಾನ. ಯಾರ ಜ್ಞಾನ, ಯಾರ ಅರಿವು, ಯಾರ ರಾಮಚಂದ್ರನ ಅರಿವಿನಿಂದ ರಾಮಚಂದ್ರನ ಕಥೆಯನ್ನು ತಿಳಿಯುವುದರಿಂದ ಸರ್ವ ಪಾಪ ಕ್ಷಯವಾಗುತ್ತೋ ಅಂಥವನು ರಾಘವ. ಅಂದ್ರೆ ರಾಘವ ಅನ್ನೋದು ಬರೇ ರಾಮಚಂದ್ರಿಗೆ ಅನ್ವಯ ಅಲ್ಲ, ಯಾರಿಗೂ ಯಾವ ಭಗವಂತನ ರೂಪಕ್ಕೂ ರಾಘವ ಅಂತ ಕರಿಬಹುದು. ಯಾಕಂದ್ರೆ ರ ಅಂದ್ರೆ ಟು ಡಿಸ್ಟ್ರಾಯ್, ಅಘ ಅಂದ್ರೆ ಸಿನ್ನು, ಪಾಪಗಳನ್ನು ನಾಶ ಮಾಡತಕ್ಕ ಪಾಪ ಪರಿಹಾರಕವಾದಂಥ ವಾ ಅಂದ್ರೆ ಜ್ಞಾನ. ಯಾರ ಅರಿವು ಸರ್ವ ಪಾಪವನ್ನು ಪರಿಹಾರ ಮಾಡುತ್ತೋ ಅಂಥ ಭಗವಂತನ ರೂಪ ಅಂತ ಅರ್ಥ. ಈ ನಿರ್ವಚನದ ಮೂಲಕ ಅಂದ್ರೆ ರಾಘವ ಅಂದ್ರೆ ರಾಮ ಅಂದ್ರೆ ಬರೀ ನೀನೇ ಒಬ್ಬನೇ ಅಲ್ಲ, ಈ ನಿನ್ನ ಎಲ್ಲ ರೂಪಗಳು ರಾಘವಳು. ಯಾಕಂದ್ರೆ ಒಂದು ರೂಪಕ್ಕೂ ಭೇದ ಇಲ್ಲ, ಎಲ್ಲ ರೂಪವೂ ಅಭಿನ್ನವಾದ ಪರಿಪೂರ್ಣವಾದ ರೂಪ. ಆಮೇಲೆ ಇನ್ನೊಂದು ರೀತಿಯಿಂದ ನೀವು ಇದನ್ನು ನೋಡಬಹುದು. ಅಘ ಅಂದ್ರೆ ಪಾಪ ಆಯ್ತಲ್ಲ, ಅಘ ಅಂದ್ರೆ ಪಾಪ ಅಲ್ಲ, ಪಾಪಿಗಳು. ಪಾಪ ಅಂದ್ರೆ ಪಾಪಂ ಅಂದ್ರೆ ಪಾಪ, ಸಿನ್. ಪಾಪಃ ಅಂದ್ರೆ ಸಿನ್ನರ್ ಸಂಸ್ಕೃತದಲ್ಲಿ. ಪಾಪೋಹಂ ಪಾಪಕರ್ಮಾಹಂ, ನಾನು ಪಾಪ ಅಂದ್ರೆ ನಾನು ಪಾಪಿ ಅಂತ ಅರ್ಥ. ಹಾಗೆ ಅಘಂ ಅಂದ್ರೆ ಪಾಪ, ಅಘಃ ಅಂದ್ರೆ ಪಾಪಿ, ಅಘಃ ಅಂದ್ರೆ ಪಾಪಿ, ಅಘಾಹ ಅಂದ್ರೆ ಪಾಪಿಗಳು. ಪಾಪಿಗಳಾಗಿರತಕ್ಕಂಥ ರಾವಣಾದಿಗಳು, ದುಷ್ಟರು. ಅವರನ್ನ ರ ಅಂದ್ರೆ ನಾಶ ಮಾಡುವಂಥ, ವಾ ಅಂದ್ರೆ ಬಲ. ದುಷ್ಟ ಸಂಹಾರಕ್ಕೋಸ್ಕರವೇ ನಿನ್ನ ಬಲ, ಭಗವಂತ ತನ್ನ ಬಲವನ್ನ ಎಲ್ಲಿ ಪ್ರಯೋಗಿಸಬೇಕು? ಅವನ ಬಲವನ್ನು ಪ್ರಯೋಗಿಸಕ್ಕೆ ಅವಕಾಶವೇ ಇಲ್ಲ ಬೇಡ. ಅವನು ಪೂರ್ತಿ ಬಲ ಪ್ರಯೋಗ ಮಾಡಿದ್ರೆ ತಳ್ಕೊಳ್ಳೋರು ಯಾರು? ಆದರೂ ಆ ಬಲವನ್ನು ಯಾರ ಮೇಲೆ ಉಪಯೋಗಿಸ್ತಾನೆ? ಐಶ್ವರ್ಯಸ್ಯ ಸಮಗ್ರ ಜ್ಞಾನಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಸಿ ಅಶೇಷತಃ ಭಗವತ್ ಶಬ್ದವಾಚ್ಯಾನಿ. ಭಗವಂತ ಅಂತ ನಾವು ಕರೆಯುವುದೇ ಆ ಬಲಕ್ಕೋಸ್ಕರ. ಅದನ್ನು ಎಲ್ಲಿ ಉಪಯೋಗಿಸ್ತಾನೆ ಆ ಬಲವನ್ನ? ಅಂದರೆ ದುಷ್ಟರ ನಾಶಕ್ಕೋಸ್ಕರ ಬಳಸುವ ಬಲವುಳ್ಳವನು. ದುರ್ಬಲರ ಮೇಲೆ ನಿನ್ನ ಬಲ ಪ್ರಯೋಗ ಎಂದೂ ಮಾಡುವುದಿಲ್ಲ. ಯಾರು ದುಷ್ಟರಿದ್ದಾರೆ ಅವರ ನಾಶ, ಸಜ್ಜನರ ಉದ್ಧಾರಕ್ಕೋಸ್ಕರವೇ ನಿನ್ನ ಬಲ. ಅದು ವಮ್ ಅಂದ್ರೆ ಬಲ, ವಮ್ ಅಂದ್ರೆ ಜ್ಞಾನ, ಬಲವೇ ಜ್ಞಾನ, ಜ್ಞಾನವೇ ಬಲ. ಅದರಿಂದ ದುಷ್ಟರನ್ನು ಸಂಹರಿಸತಕ್ಕಂಥ ಬಲವುಳ್ಳವನು ರಾಘವ. ರಾಘವ ರಾಘವ ಅದು ಏನು ಮಾಡಿದೆ ನೀನು? ದುಷ್ಟನ ಸಂಹಾರ ಮಾಡಿದಿ, ರಾಘವ ಅಂತ ಹೆಸರು ಬಂದರೆ. ರಾಕ್ಷಸ ಶತ್ರು. ರಾಕ್ಷಸರು ಅನ್ನೋದು ಒಂದು ವಿಚಿತ್ರವಾದ ಶಬ್ದ ಸಂಸ್ಕೃತದಲ್ಲಿ. ರಕ್ಷಸ್ಸುಗಳು ಅಥವಾ ರಾಕ್ಷಸರು ಅಂತ. ರಕ್ಷಃ ಅಂದರೆ ರಾಕ್ಷಸರು, ಅಸುರರು ಅಂತ ಅನ್ನುವ ಶಬ್ದ ಉಂಟಲ್ವಾ, ಇದು ಒಳ್ಳೆಯ ಶಬ್ದ. ರಕ್ಷಾಂಸಿ ಅಥವಾ ರಾಕ್ಷಸರು ಅಂದರೆ ರಕ್ಷಿಸುವವರು ಅಂತ. ಅವ್ರು ಯಾಕೆ ಕೆಟ್ಟವರಾದರು ಅಂತ? ರಕ್ಷಿಸುವವರು ರಾಕ್ಷಸರು. ಆಮೇಲೆ ಅಸುರರು ಅಂದ್ರು ಹಾಗೆ. ಅಸುರರು ಅಂತಂದ್ರೆ ದೇವತೆಗಳಿಗೆ ಮಹದ್ದೇವಾನಾಂ ಅಸುರತ್ವಮೇಕಂ, ದೇವತೆಗಳಿಗೆ ದೊಡ್ಡ ಕ್ವಾಲಿಟಿ ಏನಂದ್ರೆ ಅವರು ಅಸುರರು ಅಂತ ವೇದದಲ್ಲಿ ಬರ್ತಕ್ಕ. ದೇವತೆಗಳಿಗೆ ದೊಡ್ಡ ಸಂಗತಿ ಏನಂದ್ರೆ, ಬಹಳ ದೊಡ್ಡ ವಿಷಯ ಏನು ಗೊತ್ತೋ, ಅವರು ಅಸುರರಪ್ಪ. ಅಲ್ಲ, ನಾವು ದೇವತೆಗಳು ಅಂತ ಸಂತೋಷವಾಗಿದ್ದೇವೆ, ಅವರನ್ನು ಅಸುರರು ಅಂತ ಹೇಳಿಬಿಟ್ರೆ. ಅಸುರರು ಅಂದ್ರೆ ಏನರ್ಥ? ಅಸುರರು ಅಂತಂದ್ರೆ ದೇವತೆಗಳ ದೊಡ್ಡ ಕ್ವಾಲಿಟಿ ಅದು ಅಂದ್ರು. ದೇವತೆಗಳು ಅಸುರರು. ಅದನ್ನೇ ಮಹಾಭಾರತದಲ್ಲಿ ಹೇಳ್ತಾರೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತ ಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರ ಅಸುರ ಸಿದ್ಧವಂತ್ಯಂ. ಅಸುರರಾದ ಅಮರರು ಅಂತ. ದೇವತೆಗಳಿಗೆ ಅಸುರರು ಅನ್ನೋದು ದೊಡ್ಡ ಕ್ವಾಲಿಫಿಕೇಶನ್. ಏನು ಅಸು ಅಂದರೆ ಇಂದ್ರಿಯಗಳು. ಆ ಇಂದ್ರಿಯಗಳಲ್ಲಿ ನಿಂತು ಇಂದ್ರಿಯವನ್ನು ನಿಯಮನ ಮಾಡತಕ್ಕವರು, ವಿಹರಿಸುವವರು ಇಂದ್ರಿಯಗಳಲ್ಲಿ. ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಅರ್ಥ ಅಸುರರು ಅಂದರೆ. ಅಸುರರು ಅನ್ನೋದು ಇಂದ್ರಿಯಾಭಿಮಾನಿ ದೇವತೆಗಳ ಹೆಸರದು, ಸಾಮಾನ್ಯ ದೇವತೆಗಳಿಗೆ ಹೆಸರಿಲ್ಲ. ಬ್ರಹ್ಮಾದಿ ದೇವತೆಗಳು ಮಾತ್ರ ಅವರು ಅಸು ರೂಪ.
ಸುರೇಶು ಅಸುರೂಪ ಸುರೈಶ್ಚ ಮುಕ್ತೈ ವಂದ್ಯಸ್ಸ ಏಕಃ ಇತಿ ಚ ಉತ್ತಮಥೋತ್ತರಾರ್ಧೆ ಅಂತ ಆಚಾರ್ಯರು ತಾತ್ಪರ್ಯ ಹೇಳ್ತಾರೆ. ಅಮರ ಅಸುರ ಸಿದ್ಧ ವಂದ್ಯ ಅಂದರೆ ಅಮರರಿಂದಲೂ ಅಸುರರಿಂದಲೂ ಸಿದ್ಧರಿಂದಲೂ ವಂದ್ಯ ಅಂತ ಅರ್ಥ ಅಲ್ಲ. ಅಸುರರಾದ ಸಿದ್ಧರಾದ ಅಮರರಿಂದ ವಂದ್ಯ ಅಂತ ಅರ್ಥ ಅಂತ ಹೇಳ್ತಾರೆ. ಅಸುರರು ಅಂದರೆ ತತ್ವಾಭಿಮಾನಿಗಳು. ಈ ಸಂಸಾರದಲ್ಲಿದ್ದಾಗ ನಮ್ಮ ಇಂದ್ರಿಯ ತತ್ವಾಭಿಮಾನಿಗಳಾಗಿ ಆಮೇಲೆ ಇಂದ್ರಿಯ ಮನವನ್ನು ಮಾಡಿ ಸಮಸ್ತ ಜೀವರ ಸಾಧನೆಗೆ ನೆರವು ಮಾಡಿ ಆಯಾ ಜೀವರು ಆ ಸಾಧನೆಯ ಮೂಲಕ ಪಡೆದ ಅಪರೋಕ್ಷ ಜ್ಞಾನದ ಪುಣ್ಯವನ್ನು ತಾವು ಪಡೆದು, ಯಾಕಂದ್ರೆ ಅವರಿಗೆ ಆ ಪುಣ್ಯ ಬರುವಂತೆ ಮಾಡಿ ನೆರವು ಮಾಡಿದವರು ಇವರು. ಪ್ರತಿಯೊಂದು ಇಂದ್ರಿಯಗಳ ನಿಯಮನ ಮಾಡಿ ಇಂದ್ರಿಯದ ಮೂಲಕ ಅವರು ಮಾಡಿದ ಎಲ್ಲ ಸಾಧನೆಯ ಪುಣ್ಯವನ್ನು ತಾವು ಪಡೆದು ಸಿದ್ಧರಾದವರು ಮುಕ್ತರಾದ ಅಮರರು ಅಮರಾಸುರ ಸಿದ್ಧರು ಅಂತ. ಅಸುರರಾಗಿ ಸಿದ್ಧರಾದ ಅಮರರು ಅಂದ ಅಮರರಿಂದಲೂ ಅಸುರರಿಂದಲೂ ಸಿದ್ಧರಿಂದಲೂ ವಂದ್ಯ ಅಂತ ಅರ್ಥ ಅಲ್ಲ. ಅಂದ ಅಸುರರು ಅಂದ್ರೆ ದೇವತೆಗಳ ದೊಡ್ಡ ಹೆಸರು, ಅವರು ಮತ್ತೆ ರಕ್ಷಿಸುವವರು. ಅದರಿಂದ ಅಸುರರು ರಾಕ್ಷಸರು ಅಂತಂದ್ರೆ ಒಂದು ದೃಷ್ಟಿಯಿಂದ ದೇವತೆಗಳಿಗೆ ಇರತಕ್ಕಂಥ ವಿಶೇಷಣ ಆಗಬೇಕಿತ್ತದು. ಆದ್ದರಿಂದಲೇ ಜಂಡವ್ಯಸ್ತಾದಲ್ಲಿ ಅದು ವೇದದ್ದೇ ಯಹೂದ್ಯರು ಮಾಡಿಕೊಂಡ ಪರಿವರ್ತನೆ. ಅದರಲ್ಲಿ ದೇವತೆಗಳಿಗೆ ಹೆಸರು ಅಹುರ ಅಂತ. ಅಹುರ ಅದು ಸಕಾರಕ ಹಕಾರ. ನಾನು ಹೇಳಿದೆ, ಸೋಮ ಅನ್ನೋದಕ್ಕೆ ಹೋಮ ಅಂತಾರೆ, ಸಪ್ತ ಅನ್ನೋದಕ್ಕೆ ಹಪ್ತ ಅಂತಾರೆ, ಸಿಂಧು ಅನ್ನೋದಕ್ಕೆ ಹಿಂದೂ ಅಂತಾರೆ. ಹಾಗೆ ಅಸುರರಿಗೆ ಅವರು ಅಹುರ ಅಂತ, ದೇವತೆಗಳಿಗೆ ವಾಚಕ. ಅದರಲ್ಲಿ ಅಹುರರು ಅಂದ್ರೆ ಕೆಟ್ಟವರನ್ನು ಹೇಳುವಂಥದ್ದಲ್ಲ. ಅಹುರ ಮಜ್ದ ಅಂತ ಅವರ ದೇವರಿಗೆ ಹೆಸರು. ಹೀಗೆ ಅಹುರ ಅಂತಂದ್ರೆ ಅದು ಇಂದ್ರಿಯವನ್ನು ನಿಯಂತ್ರಿಸುವ ಮಹಾನಿಯಾಮಕ ಶಕ್ತಿಗಳು ಅಂತ ಅರ್ಥ. ಆದರೆ ಅದು ಬಳಕೆಯಲ್ಲಿ ಬಂದದ್ದು ಅಸುರ ಅನ್ನುವ ಅರ್ಥದಲ್ಲಿ ಅಲ್ಲ, ಸುರ ಅನ್ನುವ ಅರ್ಥದಲ್ಲಿ. ಸುರರಲ್ಲದವರು ಅಸುರರು ಅಂತ. ಅದನ್ನು ಅಸುಗಳಲ್ಲಿ ರಮಿಸುವವರು ಅಸುರರು ಅನ್ನೋದು ಒಂದಾಯಿತು. ಆ ಅರ್ಥದಲ್ಲಿ ಬಳಕೆ ಬರಲಿಲ್ಲ, ಅದು ಶಾಸ್ತ್ರೀಯವಾಗಿ ಮಾತ್ರ ಉಳಿಯಿತು. ಲೋಕದಲ್ಲಿ ಬಳದದ್ದು ಆ ಪ್ಲಸ್ ಸುರ. ಸುರರು ಅಲ್ಲದವರು, ಸುರರ ವಿರೋಧಿಗಳು, ಸುರ ಶತ್ರುಗಳು, ಅವರು ಅಸುರರಾದರು. ಅಂದ್ರೆ ಆ ಶಬ್ದಕ್ಕೆ ಇನ್ನೊಂದು ಮುಖ. ಹಾಗೆ ರಕ್ಷಂತೀತಿ ರಕ್ಷಾಂಸಿ, ರಕ್ಷಿಸುವವರು ರಾಕ್ಷಸರು ಅನ್ನುವಂಥ ಅರ್ಥದಲ್ಲಿ ಬಳಕೆಗೆ ಬರಲಿಲ್ಲ ಆ ಶಬ್ದ. ಮತ್ತೆ ಯಾರಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಬೇಕೋ ಅವರು ರಾಕ್ಷಸರು ಅಂತ. ಅವರಿಂದ ಜಾಗ್ರತೆ ಮಾರೆ, ಬಿವೇರ್ ಆಫ್ ದೆಮ್, ದೇ ಆರ್ ರಾಕ್ಷಸ. ಅಂದ್ರೆ ಯಾರಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬೇಕೋ ಅವರು ರಾಕ್ಷಸರು. ಅಂದ್ರೆ ಅವರ ಹತ್ರ ಹೋದ್ರೆ ನಮಗೆ ರಕ್ಷಣೆ ಇಲ್ಲ, ಕಾಟ ಕೊಡುವವರು ರಾಕ್ಷಸರು ಅನ್ನೋದು ಈ ಅರ್ಥದಲ್ಲಿ ಅದು ಬಳಕೆಗೆ ಬಂತು. ಅದರಿಂದ ಆಚಾರ್ಯ ಹೇಳ್ತಾರೆ, ರಾಕ್ಷಸರು ಅಂದ್ರೆ ಯಾರು ಸಮಾಜಕ್ಕೆ ಪೀಡೆ ಕೊಡುವವರು ಅವರು ರಾಕ್ಷಸರು, ಸಮಾಜ ರಕ್ಷಣೆ ಕೊಡುವವರಲ್ಲ. ಯಾರಿಂದ ಸಮಾಜ ತನ್ನನ್ನು ರಕ್ಷಿಸಿಕೊಳ್ಳಬೇಕೋ ಅವರು ರಾಕ್ಷಸರು. ಅಂಥ ರಾಕ್ಷಸರಿಗೆ ಅಂದ್ರೆ ಸಮಾಜಕ್ಕೆ ಪೀಡೆ ಕೊಡುವವರು ಅಂತಾಯ್ತು. ಅವರಿಂದ ಸಮಾಜ ರಕ್ಷಣೆ ಆಗಬೇಕು, ಅದಕ್ಕೋಸ್ಕರ ಅವರನ್ನ ಶತ್ರು ಶಾಸನ ಮಾಡಿದ. ರಾಕ್ಷಸನಾಗಿರತಕ್ಕ ರಾವಣನ ಶತ್ರುವೇ ಅಂತ. ವಸ್ತುತಃ ರಾವಣ ರಾಕ್ಷಸ ಅಲ್ಲ. ಅದಕ್ಕೆ ನಾನು ಇಷ್ಟು ವಿವರಣೆ ಕೊಟ್ಟೆ. ಯಾಕೆಂದ್ರೆ ಇದನ್ನೆಲ್ಲ ಸುಮ್ಮನೆ ಕನ್ನಡ ಅನುವಾದನ ರಾಕ್ಷಸರು ರಾವಣ ರಾಕ್ಷಸರಾದ ರಾವಣಾದಿಗಳಿಗೆ ಶತ್ರುವೇ ಶತ್ರುವಾದುವನೇ ಅಂತ ಬರೆದು ಬಿಟ್ರೆ ಏನೂ ತಿಳ್ಕೊಂಡಾಗ ಆಗಲಿಲ್ಲ. ಇದು ಶಬ್ದಕ್ಕೆ ಶಬ್ದ ಆಯ್ತಷ್ಟೇ. ಅದು ನಗಾರಿಯೂ ಶಬ್ದ ಮಾಡುತ್ತೆ, ಅದು ಬರೇ ಶಬ್ದ ಆಗಿ ಏನು ಉಪಯೋಗ ಇಲ್ಲ. ರಾವಣ ರಾಕ್ಷಸ ಅಲ್ಲ, ಆಚಾರ್ಯರು ರಾಕ್ಷಸತ್ರು ಅಂತ ಹೇಳಿದ್ರು. ಯಾಕೆ ಅಂತ ಯೋಚನೆ ಮಾಡಬೇಕು. ರಾವಣ ರಾಕ್ಷಸ ಅಲ್ಲ. ಅವನು ನೀವು ಅವನ ಜನ್ಮ ನೋಡಿದ್ರೆ ಅವನು ವಿಶ್ರವಸು ಮುನಿಯ ಮಗ, ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣರಲ್ಲಿ ರಾಕ್ಷಸ ಬ್ರಾಹ್ಮಣರು ಇರ್ತಾರೆ, ಅದು ಬ್ರಾಹ್ಮಣರಾದಗಳು ರಾಕ್ಷಸ ಅಲ್ಲ ಅಂತ ಅರ್ಥ ಆಗೋದಿಲ್ಲ. ಎಲ್ಲ ಜಾತಿಯಲ್ಲೂ ರಾಕ್ಷಸರು ಇರ್ಬೋದು. ಬ್ರಾಹ್ಮಣರೆಲ್ಲ ಮೋಕ್ಷ ಯೋಗ್ಯರು ನೇಮ ಇಲ್ಲ, ತಮೋ ಯೋಗ್ಯರು ರಾಕ್ಷಸರು ಬ್ರಾಹ್ಮಣರಾಗಿ ಹುಟ್ಟುತ್ತಾರೆ, ಹುಟ್ಟುವುದಿಲ್ಲ ಅಂತೇನೂ ಇಲ್ಲ. ಅಂಥವ್ರು ನೋಡ್ತೇವೆ ನಾವು ಬೇಕಾಷ್ಟು. ಆದರೆ ಇಲ್ಲಿ ಅವನು ರಾಕ್ಷಸನೇ ಅಲ್ಲ, ಅವನು ದೈತ್ಯ. ಆ ಕುಲಗಳಿವೆ, ರಾಕ್ಷಸರು, ದೈತ್ಯರು, ದಾನವರು, ಇವರೆಲ್ಲ ಬೇರೆ ಬೇರೆ ವರ್ಗಗಳಿದೆ ಶಾಸ್ತ್ರದಲ್ಲಿ. ಅವನು ದೈತ್ಯ, ಅವನು ಮೂಲ ರೂಪ ತಗೊಂಡ್ರೆ. ಯಾಕೆಂದ್ರೆ ಅವನು ಮೂಲತಃ ಎಲ್ಲಿಂದ ಬಂದವನು? ಅವನು ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಆ ಹಿರಣ್ಯಾಕ್ಷ ಹಿರಣ್ಯಕಶಿಪು ದ್ವಿತೀಯ ಮಗನಾಗಿ ಹುಟ್ಟಿದವ. ದ್ವಿತೀಯ ಮಗನಾಗಿ 3 ಜನ್ಮ ಆದರೆ ಮೊದಲು ಪ್ರಥಮ ಜನ್ಮ ದ್ವಿತೀಯ ಮಗನಾಗಿ. ದ್ವಿತೀಯ ಮಕ್ಕಳು ದೈತ್ಯರು, ಧನುವಿನ ಮಕ್ಕಳು ದಾನವರು. ಇವು ದ್ವಿತೀಯ ಮಕ್ಕಳು ಇವರು. ಆದರೆ ಹಿಂದೆ ಹಿರಣ್ಯಾಕ್ಷನನ್ನ ದಾನವ ಶತ್ರು ಅಂತ, ದಾನವ ಅಂತ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ. ಈ ಶಬ್ದಗಳನ್ನು ಸಂಕೀರ್ಣವಾಗಿ ಬಳಸ್ತಾರೆ ಶಾಸ್ತ್ರದಲ್ಲಿ. ಅವನು ದಾನವ ಅಂತ ಹೇಳ್ತಾರೆ, ದೈತ್ಯ ಅಂತ ಹೇಳ್ತಾರೆ, ರಾಕ್ಷಸ ಅಂತ ಹೇಳ್ತಾರೆ. ಆದರೆ ದೈತ್ಯರು ಬೇರೆ, ದಾನವರು ಬೇರೆ, ರಾಕ್ಷಸರು ಬೇರೆ. ಅದನ್ನ ಆ ವರ್ಗವನ್ನು ತಗೊಂಡ್ರೆ ಇಲ್ಲಿ ಅನ್ವಯ ಆಗೋದಿಲ್ಲ. ಆದರೆ ಎಟಿಮಾಲಜಿ ತಗೊಳ್ಬೇಕು. ರಾಕ್ಷಸರು ಅಂದ್ರೆ ಯಾರಿಂದ ಸಮಾಜ ಸುರಕ್ಷಿತವಾಗಿರಬೇಕು ಅಂಥ ಸಮಾಜ ಕಂಟಕರು ಅನ್ನೋ ಅರ್ಥದಲ್ಲಿ ಎಲ್ಲರೂ ರಾಕ್ಷಸರೇ. ಸಮಾಜಕ್ಕೆ ಬಾಧಕ ಮಾಡತಕ್ಕಂಥ ದೈತ್ಯರು ರಾಕ್ಷಸರೇ, ದಾನವರು ರಾಕ್ಷಸರೇ, ಮನುಷ್ಯರು ಸಮಾಜ ಕಂಟಕರಾದಾಗ ರಾಕ್ಷಸರೇ. ಅವನು ಮಹಾ ರಾಕ್ಷಸ ಸ್ವಭಾವದ ಅಂತ ಹೇಳ್ತೇವೆ ನಾವು. ಆಗ ಅವನು ರಾಕ್ಷಸ ವಂಶದವ ಅಲ್ಲ, ರಾಕ್ಷಸ ಸ್ವಭಾವದವರು ಯಾರೂ ರಾಕ್ಷಸರಾಗಬಹುದು. ಆಚಾರ್ಯರು ಈ ಕ್ವಾಲಿಟಿಯ ಮೇಲೆ
ಆನುವಂಶಿಕತೆಯಿಂದ ಅವನು ರಾಕ್ಷಸ ಅಲ್ಲ, ಮೂಲ ರೂಪದಿಂದಲೂ ಅಲ್ಲ, ಈ ಜನ್ಮದಲ್ಲಿ ಋಷಿವಂಶದಲ್ಲಿ ಹುಟ್ಟಿದವ ಬ್ರಾಹ್ಮಣ. ಅವನ ಮೂಲ ರೂಪ ತಗೊಂಡ್ರೆ ದೈತ್ಯ, ಅವನು ದ್ವಿತೀಯ ಮಗ. ಆದರೆ ಸ್ವಭಾವತಃ ದೈತ್ಯರು ರಾಕ್ಷಸರು, ಸ್ವಭಾವತಃ ದಾನವರು ರಾಕ್ಷಸರು. ಯಾರಲ್ಲಿ ಲೋಕಕ್ಕೆ ಬಾಧಕವಾಗುವ ಲೋಕ ಪೀಡಾಕರವಾದ ಸ್ವಭಾವ ಇದೆ, ಆದ್ದರಿಂದ ರಾಕ್ಷಸ ಅಂತ ಅನ್ನೋದು ರಾವಣ ಅನ್ನೋದರ ಟೀಕ ವ್ಯಾಖ್ಯಾನ. ಅದು ರಾವಣ ಅಂದ್ರೆ ಏನು? ರಾವಯತಿ, ಲೋಕವನ್ನು ಕೂಗಿಸಿದವ ಅಂತ, ಜನರನ್ನು ಕೂಗಿಸಿದವ, ಕಷ್ಟ ಕೊಟ್ಟು ಕೂಗಿಸಿದವ ಅಂತ, ಅಳಿಸಿದವ ಅಂತ. ರಾವಣ ಅಂದ್ರೆ ಜನರು ಅಳುವಂತೆ ಮಾಡಿದವ, ಪೀಡೆಯಿಂದ. ಅದೇ ಅರ್ಥ. ಅಂಥ ಜನರಿಗೆ ಪೀಡೆ ಕೊಡತಕ್ಕವನಿಂದ ಜಗತ್ತನ್ನು ರಕ್ಷಿಸಬೇಕಾದ ಅವಶ್ಯಕತೆ ಯಾರಿಂದಲೋ ಅಂಥವನು ರಾಕ್ಷಸ. ರಾಕ್ಷಸ ಅಂದರೂ ರಾವಣ ಅಂದರೂ ಸಮಾನಾರ್ಥಕ ಶಬ್ದ. ಅದಕ್ಕೋಸ್ಕರ ರಾಕ್ಷಸ ಶತ್ರು ಅಂತ, ರಾವಣ ಶತ್ರು ಅಂತ ಹೇಳಿಲ್ಲ. ಮತ್ತೆ ರಾವಣ ಒಬ್ಬನೇ ಅಲ್ಲ, ಯಾಕೆಂದ್ರೆ ಇಲ್ಲಿ ರಾವಣ ಶತ್ರು ಅಂತ ಹೇಳ್ಬೋದಿತ್ತು, ಹೇಳಬಾರ್ದು ಅಂತಲ್ಲ. ರಾವಣ ಒಬ್ಬನೇ ಅಲ್ಲ, ರಾವಣನ ಹಾಗೆ ಇರುವ ಎಲ್ಲರೂ ರಾವಣರೇ. ಯಾರು ಲೋಕಕ್ಕೆ ಪೀಡೆ ಕೊಟ್ಟರೋ ಅವರೆಲ್ಲರೂ ರಾವಣರಾಗಬೇಕು, ಅವರೆಲ್ಲರೂ ರಾಕ್ಷಸ ಸ್ವಭಾವದವರು. ಅದರಿಂದ ರಾಘವ ರಾಕ್ಷಸ ಶತ್ರು. ಮಾರುತಿ ವಲ್ಲಭ ಜಾನಕಿ ಕಾಂತ. ರಾಮಾವತಾರದ ಅತ್ಯಂತ ಮಹತ್ವದ ಎರಡು ಸಂಗತಿಗಳನ್ನು ಆಚಾರ್ಯರಲ್ಲಿ ಉಲ್ಲೇಖ ಮಾಡ್ತಾರೆ. ಒಂದು, ಅಲ್ಲಿ ರಾವಣ ಸಂಹಾರಕ್ಕೆ ಅಂಗವಾಗಿ ಇರತಕ್ಕಂಥ ಎರಡು ಘಟನೆ, ಸೀತಾಪಹಾರ ಮತ್ತು ಹನುಮಂತನಿಂದ ಸೀತೆಯ ಅನ್ವೇಷಣೆ. ಇದು ಬಿಟ್ಟರೆ ರಾಮಾಯಣ ಇಲ್ಲ. ರಾವಣನ ಸಂಹಾರಕ್ಕೋಸ್ಕರ ಭಗವಂತ ಅವತರಿಸಿದ. ಸಂಹಾರ ಆಗಬೇಕಾಗಿದ್ದರೆ ಪೂರ್ವಭಾವಿಯಾಗಿ ಆಗಿರುವುದು ಸೀತೆಯ ಅಪಹಾರ. ಸೀತೆಯ ಅಪಹಾರದಿಂದ ಮತ್ತೆ ಸೀತಾ ಅನ್ವೇಷಣೆ. ಇಲ್ಲದೇ ಇದ್ದರೆ ರಾಮಚಂದ್ರ ಹನುಮಂತ ಸೀತೆಯನ್ನು ಹುಡುಕಿ ಆ ಸಂದೇಶವನ್ನು ತಾರದೇ ಇರ್ತಿದ್ರೆ ಲೋಕದ ರೂಢಿಯ ವ್ಯವಸ್ಥೆಯಂತೆ ರಾಮಚಂದ್ರ ಲಂಕೆಗೆ ಹೋಗುವ ಸಂದರ್ಭ ಬರ್ತಿರ್ಲಿಲ್ಲ. ಅಲ್ಲ, ರಾಮಚಂದ್ರನಿಗೆ ಗೊತ್ತಿದ್ದಾಗ ಭೂಮಿಯಾಗಿ ಬರಬೇಕು. ರಾವಣ ಸಾಯಲಿಂದ ಕೂತಲ್ಲೇ ಸಂಕಲ್ಪ ಮಾಡಿದ್ರು ಸಾಯ್ತಿದ್ದ, ಅದು ಬೇರೆ ವಿಷಯ. ಲೋಕದ ವ್ಯವಸ್ಥೆಯ ಪ್ರಕಾರ ಈ ಕಥೆ ಬೆಳೀತಿರ್ಲಿಲ್ಲ. ಅದಕ್ಕೋಸ್ಕರ ರಾಮಾವತಾರದ ಮುಖ್ಯ ಘಟನೆ ಅಂತಂದ್ರೆ ರಾವಣ ಸಂಹಾರ. ಅದನ್ನು ರಾಕ್ಷಸ ಶತ್ರು ಅಂತ ಹೇಳಿದ್ರು. ಅದು ಬರೇ ರಾವಣ ಸಂಹಾರ ಒಂದೇ ಅಲ್ಲ, ರಾಮಚಂದ್ರ ಕಾಡಿಗೆ ಹೋದದ್ದೇ ಅದಕ್ಕೋಸ್ಕರ. ಇಲ್ಲದಿದ್ರೆ ಕಾಡಿಗೆ ಹೋಗಬೇಕಾದ ಕಾರಣ ಇರಲಿಲ್ಲ. ಮಂಥರೆಗೆ ಆ ಬುದ್ಧಿ ತಿರುಗಿಸಿ, ಕೈಕೇಯಿಗೆ ಬುದ್ಧಿ ತಿರುಗಿಸಿ ಅದರ ಮೂಲಕ ವರ ಪಡೆಯುವಂತೆ ಮಾಡಿ ತಾನು ಕಾಡಿಗೆ ಹೊರಟು ಹೋದ. ಯಾಕೆ? ಅವನಿಗೆ ಕಾಡಿನಲ್ಲಿ ಎಷ್ಟೋ ಮಂದಿ ಋಷಿಗಳು ಈ ರಾಕ್ಷಸರ ಕಾಟಕ್ಕೆ ಒಳಗಾಗಿ ಭಗವಂತನ ರಕ್ಷೆಗೋಸ್ಕರ ಅಲ್ಲಿ ತಪಸ್ಸು ಮಾಡ್ತಾ ಕಾಯ್ತಾ ಇದ್ರು. ಹಾಗಾಗಿ ಅವರ ರಕ್ಷಣೆಗೋಸ್ಕರ ಕಾಡಿಗೆ ಹೋದ. ಅದಕ್ಕೆ ರಾಕ್ಷಸ ಅಂದ್ರೆ ಅವರ ರಕ್ಷಣೆಗೋಸ್ಕರ. ಅವರು ಯಾರಿಂದ ರಕ್ಷಣೆಯನ್ನು ಪಡೆದರೋ ಅಂತಹ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೋಸ್ಕರ ಕಾಡಿಗೆ ಹೋದ. ಆ ಕಾಡಿಗೆ ಹೋದ ಕಥೆಯೂ ಬಂತಿಲ್ಲಿ ರಾಕ್ಷಸ ಶತ್ರು ಅನ್ನೋದರಿಂದ. ಆಮೇಲೆ ಕಾಡಿಗೆ ಹೋಗಿ ಅಲ್ಲಿ ರಾವಣ ಸೀತೆಯನ್ನು ಅಪಹಾರ ಮಾಡಿದಾಗ ಆಂಜನೇಯನ ಸ್ನೇಹ ಪರಿಚಯ ಆದ. ಅದು ಆ ಅವತಾರದಲ್ಲಿ ಆಂಜನೇಯನ ಪರಿಚಯ. ಮಾರುತಿ, ಮರುತ್ ವಾಯುದೇವರ ಪುತ್ರ. ಆದ್ದರಿಂದ ಮರುತ್ ಪುತ್ರಾಯ ಕವಯೇ ಭೀಮಾಯ ಭಯಹಾರಿಣೇ ಶ್ರೀಮದ್ ಆನಂದ ತೀರ್ಥಾಯ ಪ್ರಖ್ಯಾತಾಯ ನಮೋ ನಮಃ. ಮರುತ್ ಪುತ್ರನಾದ ಮಾರುತಿ ವಲ್ಲಭ. ಅಲ್ಲಿ ಕೃಷ್ಣಾವತಾರವನ್ನು ವರ್ಣನೆ ಪ್ರಾರಂಭದ ಸ್ತೋತ್ರ ಮಾಡುವಾಗ ಇಂದ್ರ ಸುತಾವಕ ಅಂತ, ಇಂದ್ರನ ಮಗನಿಗೆ ರಕ್ಷಣೆಯನ್ನು ಕೊಟ್ಟವ ಅಂತ ಹೇಳಿದ್ರು. ಇಲ್ಲಿ ಅಂದ್ರೆ ಇಂದ್ರನ ಮಗ ಅರ್ಜುನ ಅಂತ ಹೇಳಿದೆ. ಇಲ್ಲಿ ಮರುತ್ತಿನ ಮಗನಿಗೆ, ಮರುತ್ಪುತ್ರನಾಗಿರತಕ್ಕಂಥ ಆಂಜನೇಯನಿಗೆ ವಲ್ಲಭ ಅತ್ಯಂತ ಪ್ರಿಯವಾಗಿರತಕ್ಕಂಥ ರೂಪ ಅದು. ಅಲ್ಲಿ ಒಂದು ವಿಶೇಷ ಇದೆ. ಇಂದ್ರ ಸುತಾವಕ ಅನ್ನೋಲಿ ಅರ್ಜುನನಿಗೆ ಮಾತ್ರ ರಕ್ಷಣೆ ಕೊಟ್ಟದ್ದೇನು? ಭೀಮಾದಿಗಳನ್ನು ರಕ್ಷಿಸಲಿಲ್ಲೇನು ಕೃಷ್ಣ? ಮತ್ತೆ ಇಂದ್ರಸುತ ಅಂದ್ರೆ ಲೋಕದ ದೃಷ್ಟಿಯಿಂದ ಅರ್ಜುನನ ರಥಕ್ಕೆ ಸಾರಥಿಯಾಗಿ ಕೂತದ್ದವನು ಭೀಮನ ರಥಕ್ಕೆ ಸಾರಥಿಯಾಗಿ ಕೊಡ್ಲಿಲ್ಲ. ಲೋಕದ ದೃಷ್ಟಿಯಿಂದ ಅದು ಸರಿ. ಆದರೆ ಇನ್ನೊಂದು ದೃಷ್ಟಿ ಇದೆ, ಅದಕ್ಕೆ ಶಾಸ್ತ್ರೀಯ ದೃಷ್ಟಿ. ಶಾಸ್ತ್ರದಲ್ಲಿ ಇಂದ್ರ ಅಂತಂದ್ರೆ ಏನರ್ಥ ಅಂದ್ರೆ, ಇಂದ್ರ ಶಬ್ದಕ್ಕೆ ಒಂದು ದೇವಲೋಕವನ್ನು ಆಳುವ ಮೂರು ಲೋಕದ ಒಡೆಯ ಇಂದ್ರ, ದೇವೇಂದ್ರ ಅಂತ ನಮಗೆ ಸಾಮಾನ್ಯ ಕೇಳಿ ಗೊತ್ತಿರುವ ಒಂದು ವಿಷಯ. ಶಾಸ್ತ್ರದಲ್ಲಿ ಅದಕ್ಕೆ ಮೇಲೆ ಒಂದು ಅರ್ಥ ಇದೆ. ಐತರೆಯ ಉಪನಿಷತ್ತಿನಲ್ಲಿ ಇಂದ್ರ ಶಬ್ದಕ್ಕೆ ಆಚಾರ್ಯರು ಪ್ರಾಣದೇವರು ಅಂತ ಅರ್ಥ ಬರೆದಿದ್ದಾರೆ. ಆಮೇಲೆ ಇಂದ್ರ ಅಂದ್ರೆ ಪರಮೇಶ್ವರ, ಭಗವಂತ. ಹಾಗಾದ್ರೆ ಇಂದ್ರ ಅಂದ್ರೆ ಮೂರು ಅರ್ಥ. ಇಂದ್ರ ಅಂದ್ರೆ ಅತ್ಯಂತ ಸ್ಥೂಲವಾದ ಅರ್ಥದಲ್ಲಿ ದೇವಲೋಕದ ಅಧಿಪತಿಯಾಗಿರತಕ್ಕ ದೇವೇಂದ್ರ. ಅವನ ಒಳಗೆ ಅವನ ನಿಯಾಮಕನಾಗಿರತಕ್ಕ ಜೀವಜಾತದಲ್ಲೇ ಶ್ರೇಷ್ಠನಾದ ಇಂದ್ರ ಅಂದ್ರೆ ಆಮ್ನಿಪೊಟೆಂಟ್, ಸರ್ವಸಮರ್ಥ ಅಂತ ಅರ್ಥ ಆ ಶಬ್ದಕ್ಕೆ. ಇಂದ್ರ ದೇವೇಂದ್ರ ಸರ್ವಸಮರ್ಥ ಆಗಿದ್ರೆ ರಾಕ್ಷಸರ ಹತ್ರವೂ ಹೆದರಿ ಓಡಿ ಹೋಗ್ತಾನೆ ಒಮ್ಮೊಮ್ಮೆ. ಅವನು ನಿಜವಾಗಿ ಇಂದ್ರ ಅಲ್ಲ. ಆಮೇಲೆ ಅದಕ್ಕಿಂತಲೂ ಜೀವಜಾತದಲ್ಲೇ ಸರ್ವಸಮರ್ಥ ಆದವನು ಇಂದ್ರ ಅಂದ್ರೆ ಪ್ರಾಣದೇವರೇ ಆಗ್ಬೇಕಷ್ಟೇ. ಬ್ರಹ್ಮದೇವರು ಪ್ರಾಣದೇವರು.
ಎಲ್ಲರಿಗಿಂತಲೂ ಸರ್ವಸಮರ್ಥ ಇಂದ್ರ ಅಂದರೆ ಭಗವಂತನೇ. ಅದರಿಂದ ಇಂದ್ರ ಅಂದರೆ ಮುಖ್ಯ ಅರ್ಥ ಭಗವಂತ. ಇಂದ್ರ ಅಂದರೆ ಅದರ ನಂತರ ಜೀವನಲ್ಲಿ ಇಂದ್ರ ಅಂದರೆ ಪ್ರಾಣದೇವರು. ಅಂದರೆ ಇಂದ್ರಸುತ ಅಂದರೆ ಪ್ರಾಣದೇವರ ಮಗ ಅಂದರೆ ಭೀಮಸೇನೂ ಆಗ್ತಾನೆ. ಇಂದ್ರಸುತಾವಕ ಅಂದರೆ ಭೀಮಸೇನನನ್ನು ರಕ್ಷಣೆ ಮಾಡಿದವ ಮತ್ತು ಲೋಕದ ದೃಷ್ಟಿಯಿಂದ ಇಂದ್ರ ಪುತ್ರನಾದ ಅರ್ಜುನನನ್ನು ರಕ್ಷಣೆ ಮಾಡಿದವ. ಹಾಗೆ ಇಲ್ಲಿ ಮಾರುತಿ ವಲ್ಲಭ ಮರುತ್ಪುತ್ರನಾಗಿ ಅವತರಿಸಿರತಕ್ಕಂಥ ಆಂಜನೇಯನಿಗೆ ಒಲಿದವನೇ, ಅದು ತನಗೆ ಖಾಸಾ ವಿಷಯ. ಅದನ್ನೇ ಅವರು ಪ್ರಾರಂಭದಲ್ಲಿ ಸ್ತೋತ್ರದಲ್ಲಿ ಏನು ಹೇಳಿದರು? ಸ್ಮರಾಮಿ ಭವಸಂತಾಪ ಹನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ರಾಮ ಪ್ರೀತಿಯಿಂದ ಕಣ್ತುಂಬ ನೋಡಿದ ಆ ದೃಷ್ಟಿ, ರಾಮನ ಕೃಪಾ ದೃಷ್ಟಿಯನ್ನು ಈಗಲೂ ನಾನು ನೆನಪಿಸಿಕೊಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಆ ಆಂಜನೇಯ ರೂಪದ ನೆನಪು ಆಚಾರ್ಯ ಆ ಶ್ಲೋಕದಲ್ಲಿ ಸ್ಪಷ್ಟ, ಸ್ಮರಾಮಿ, ಈಗಲೂ ನೆನಪಿದೆ ನನಗೆ ಅಂತ. ಅದರಿಂದ ಅವರಿಗೆ ಆ ಆಂಜನೇಯ ವರದ ರೂಪ ಉಂಟಲ್ಲ, ಅದು ಅವರಿಗೆ ಬಹಳ ಮುಖ್ಯ. ಅವರ ಮೊದಲ ಅವತಾರದಲ್ಲಿ ಸೇವೆ ಮಾಡಿದ ರೂಪ ಅದು. ಅದಕ್ಕೆ ಮಾರುತಿ ವಲ್ಲಭ, ಮಾರುತಿಗೆ ವಲ್ಲಭನೇ, ಸ್ವಾಮಿಯೇ, ಮಾರುತಿಗೆ ಪ್ರೀತಿಯ ಪೂರವನ್ನು ಹರಿಸಿದಂಥ ಸ್ವಾಮಿಯೇ ಮಾರುತಿ ವಲ್ಲಭ. ಆಂಜನೇಯನ ಮೇಲೆ ಎಷ್ಟು ಪ್ರೀತಿ ರಾಮಚಂದ್ರನಿಗೆ ಅನ್ನೋದು ನಿಮಗೆ ಗೊತ್ತಿದೆ. ಎಲ್ಲರನ್ನೂ ಬಿಟ್ಟು ಹನುಮಂತನನ್ನ ಕಳಿಸಿದ ಲಂಕೆಗೆ. ಯಾಕೆಂದ್ರೆ ಸೀತೆ ಲಂಕೆಯಲ್ಲಿ ಇದ್ದಾಳೆ, ದಕ್ಷಿಣ ದಿಕ್ಕಿಗೆ ರಾವಣ ಕೊಂಡು ಹೋಗಿದ್ದಾನೆ ಅನ್ನೋದು ರಾಮಚಂದ್ರನಿಗೆ ಲೋಕದ ದೃಷ್ಟಿಯಿಂದಲೂ ಗೊತ್ತಿದೆ, ಎಲ್ಲ ಕಪಿಗಳಿಗೂ ಗೊತ್ತಿದೆ. ಅದರಿಂದ ಸೀತೆ ಇರುವ ಸಾಧ್ಯತೆ ಹೆಚ್ಚಿರತಕ್ಕಂಥ ಜಾಗಕ್ಕೆ ಯಾರನ್ನು ಕಳಿಸಬೇಕು ಅಂತಂದಾಗ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವ ಮರೋಗತ. ರಾಮಾಯಣದಲ್ಲಿ ಇಲ್ಲ ಈ ಶ್ಲೋಕ. ಇಂಥದೇ ಮಾತುಗಳನ್ನು ರಾಮಚಂದ್ರನ ಬಾಯಲ್ಲಿ ವಾಲ್ಮೀಕಿ ಹೇಳಿಸಿದ್ದಾರೆ. ಯಾರು ಅತ್ಯಂತ ಬುದ್ಧಿವಂತನೋ, ಯಾರು ಎಂಥ ಅಪಾಯದಲ್ಲೂ ಗೆದ್ದು ಬರಬಲ್ಲವನೋ, ಯಾರು ಯಾವ ಸಮಯದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನುವ ಸಮಯ ಪ್ರಜ್ಞೆ ಇರತಕ್ಕವನೋ, ಮತ್ತೆ ಎಲ್ಲಕ್ಕೆ ಯಾವ ಕೆಲಸವನ್ನಾದರೂ ಹೇಗೆ ಮಾಡಬೇಕು ಅನ್ನುವ ದಕ್ಷತೆ ಉಳ್ಳವನು. ಧೃತಿ ದಾಕ್ಷ್ಯಂ, ಮತಿ ಧೃತಿ ದಾಕ್ಷ್ಯಂ, ಈ ಶಬ್ದವನ್ನು ಬಳಸಿದ್ದಾರೆ ವಾಲ್ಮೀಕಿಗಳು. ಅಂಥವನನ್ನು ಕಳಿಸಬೇಕು, ಅದು ಹನುಮಂತನಿಗೆ ಮಾತ್ರ. ಮತ್ತೆ ಯಾರಿಗೂ ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗದೆ ಕೈಕಾಲು ಬಿಡ್ತಾರೆ. ಬುದ್ಧಿವಂತಿಕೆ ಇರುತ್ತೆ, ಸಮಯದಲ್ಲಿ ಕೈಗೊಡುತ್ತೆ ಅದು ಬುದ್ಧಿ. ಆವಾಗ ಏನು ಮಾಡುವುದು? ಒಂದು ಆ ಸಮಯೋಚಿತವಾದ ಪ್ರಜ್ಞೆ, ಅದನ್ನ ಮಾಡತಕ್ಕ ದಕ್ಷತೆ ಮತ್ತು ಅಲ್ಲಿ ಬಂದ ಅಡೆತಡೆಗಳನ್ನು ನಿವಾರಿಸತಕ್ಕಂಥ ಬಲ, ಧೃತಿ, ಅದಕ್ಕೆ ಬೇಕಾದಂಥ ಆತ್ಮವಿಶ್ವಾಸ, ಮತಿ ಧೃತಿ ದಾಕ್ಷ್ಯ, ಇದು ಮೂರು ಯಾರಲ್ಲಿ ಇದೆ ಅವರು ಮಾತ್ರ ಕಾರ್ಯವನ್ನು ಮಾಡಬಲ್ಲರು. ಆ ಮತಿ ಧೃತಿ ದಾಕ್ಷ್ಯ ಹನುಮಂತನಲ್ಲಿ ಮಾತ್ರ ಇದೆ ಅಂತ ರಾಮಚಂದ್ರ ಹೇಳಿದ ಅಂತ ವಾಲ್ಮೀಕಿ ಹೇಳ್ತಾರೆ. ಅದಕ್ಕೆ ಮಾರುತಿ ವಲ್ಲಭ ಹನುಮಂತನನ್ನು ಕಳಿಸಿದರು. ಹನುಮಂತ ಮಾಡಿರತಕ್ಕಂಥ ಕಾರ್ಯವೂ ಕೂಡ ರಾಮಾಯಣದಲ್ಲಿ ಅತ್ಯಂತ ಶ್ರೇಷ್ಠವಾದ. ಯಾಕಂದ್ರೆ ಸೀತಾನ್ವೇಷಣೆಯಲ್ಲಿ ಸಫಲರಾಗದೇ ಇರುತ್ತಿದ್ದರೆ ಈ ಮುಂದೆ ರಾಮಾಯಣವೇ ಇಲ್ಲ. ಅಂದ್ರೆ ರಾಮಾಯಣಕ್ಕೆ ಒಂದು ಕನ್ಕ್ಲೂಷನ್, ಕಥೆಯ ಉಪಸಂಹಾರ ಬರುವಂತಹದ್ದು ಆಂಜನೇಯ. ರಾಮನನ್ನು ಬಿಟ್ಟರೆ ಎರಡನೇ ಪಾತ್ರ ಭರತನೂ ಅಲ್ಲ, ಲಕ್ಷ್ಮಣನೂ ಅಲ್ಲ, ಯಾರೂ ಅಲ್ಲ, ಹನುಮಂತನೇ. ಸೆಕೆಂಡ್ ರೋಲ್ ಹನುಮಂತನೇ. ಆದ್ದರಿಂದಲೇ ಹನುಮಂತನ ಕಥೆಯನ್ನ ಬಿತ್ತರಿಸುವ ಕಾಂಡಕ್ಕೆ ವಾಲ್ಮೀಕಿಗಳು ಸುಂದರ ಕಾಂಡ ಅಂತ ಹೆಸರು. ಮತ್ತೆ ಎಲ್ಲ ಸುಂದರ ಅಲ್ಲ ಅಂತಲ್ಲ, ಇದು ಮಹಾಸುಂದರ. ಯಾಕಂದ್ರೆ ಕೇವಲ ಭಗವಂತನ ಮತ್ತು ವಾಯುದೇವರ ಮಹಿಮೆಯನ್ನು ಹೇಳ್ತಕ್ಕಂಥ ಕಾಂಡ. ಕೊನೆಗೆ ಸೀತಾ ಸಂದೇಶವನ್ನು ತಂದಾಗ ರಾಮೋಪಿ ನಾಣ್ಯದ ಅನುದಾತ ಮನುಷ್ಯ ಅತ್ಯಂತ ಭಕ್ತಿ ಭರಿತಸ್ಯ ವಿಲೇಷ್ಯ ಕಿಂಚಿತ್ ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರುವನ್ನ ಸಮಶ್ರಿಷದಮಂ ಪರಮಾಭಿತುಷ್ಟ. ರಾಮೋಪಿ ನಾಣ್ಯದನುದಾತುಂ ಅಮುಷ್ಯ ಯೋಗ್ಯಂ. ರಾಮಚಂದ್ರ ಸೀತೆಯ ಸಂದೇಶವನ್ನು, ಸೀತೆಯ ಚೂಡಾಮಣಿಯನ್ನು ತಂದು ರಾಮನ ಪಾದಮೂಲದಲ್ಲಿಟ್ಟಾಗ ಏನು ಮಾಡಬೇಕು? ಮೂರ್ನಿವಿಜ್ಞಸ್ಯ ಧನ್ಯಂ ತನ್ವನ್ಭೂಯ ಪ್ರಭೂತ ಪ್ರಣಯ ವಿಕಸಿತಾಬ್ಜಕ್ಷಣ ಸ್ತುವೇಕ್ಷಮಣ. ಸಂತೋಷದಿಂದ ಕಣ್ಣು ತುಂಬ ನೋಡಿದಂತೆ ಭಗವಂತನ ಕಣ್ಣು, ಅನುಗ್ರಹ ದೃಷ್ಟಿ ಆಂಜನೇಯನ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಬಿತ್ತು. ಆಗ ಅನ್ಯದನುದಾತು, ಇವನು ಮಾಡಿರತಕ್ಕಂಥ ಸೇವೆಗೆ ಸರಿಸಾಟಿಯಾಗಿರತಕ್ಕಂಥದ್ದನ್ನು ಏನು ಕೊಡಬೇಕು ನಾನು ಅಂತ ಯೋಚಿಸಿದಂತೆ ರಾಮಚಂದ್ರ. ಯೋಗ್ಯಂ ನಾಣ್ಯತ್ ಅಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ. ಇವನಿಗೆ ಕೊಳ್ಳಿಕ್ಕೆ ಯೋಗ್ಯವಾಗಿರತಕ್ಕಂಥ ವಸ್ತುವೇ ನನ್ನಲ್ಲಿಲ್ಲ ಅಂತ ಯೋಚನೆ ಮಾಡಿದಂತೆ ರಾಮಚಂದ್ರ. ಏನು ಕೊಡ್ಲಿ? ಇದು ಆಚಾರ್ಯರು ಹೇಳುವಂಥ ಮಾತು ತಾತ್ಪರ್ಯ ನಿರ್ಣಯದಲ್ಲಿ. ಕಡೆ ಏನು ಕೊಟ್ಟ ಭಗವಂತ? ಇವನಿಗೆ ಕೊಡುವಂತಹದ್ದು ಯಾವುದು ಇಲ್ವಲ್ಲ ನನ್ನ ಬಳಿಯಲ್ಲಿ, ಏನು ಕೊಡ್ಲಿ? ಸ್ವಾತ್ಮ ಪ್ರಧಾನ ಅಧಿಕಂ ಪವನಾತ್ಮಜಸ್ಯ ಕುರುವನ್. ಕಡೆ ರಾಮಚಂದ್ರ ಹನುಮಂತನಿಗೆ ಏನನ್ನು ಕೊಟ್ಟ ಅಂದ್ರೆ ತನ್ನನ್ನೇ ಕೊಟ್ಟ ಅಂತ. ಕುರುವನ್ ಸಮಾಶ್ಲಿಷದಮುಂ ಪರಮಾಭಿತುಷ್ಟ. ಅತಿಶಯ ಸಂತೋಷದಿಂದ ಅವನನ್ನು ಬಿಗಿದಪ್ಪಿಕೊಂಡ ಅಂತೆ. ಆ ಬಿಗಿದಪ್ಪಿಕೊಳ್ಳುವ ವ್ಯಾಜದಿಂದ
ತನ್ನನ್ನೇ ತಾನು ಕೊಟ್ಟ. ಅದೇ ಮುಂದೆ ಅವನಿಗೆ ಬ್ರಹ್ಮಲೋಕದ ಸತ್ಯಲೋಕದ ಒಡೆತನ ಮತ್ತು ಕೊನೆಯಲ್ಲಿ ಭಗವಂತನ ಅತ್ಯಂತ ಸಾರೂಪ್ಯ ಸಾಯುಜ್ಯ ರೂಪವಾಗಿರತಕ್ಕಂಥ ಮುಕ್ತಿ ಅದನ್ನೇ ಕೊಟ್ಬಿಟ್ಟ. ಆದ್ದರಿಂದ ಮಾರುತಿ ವಲ್ಲಭ, ಇನ್ಯಾರ ಮೇಲೂ ರಾಮಚಂದ್ರ ಅಷ್ಟು ಒಲಿದದ್ದಿಲ್ಲ. ಇಷ್ಟೆಲ್ಲ ಮಾರುತಿ ಸೇವೆ ಮಾಡಿದ್ಯಾಕೆ? ಲೋಕದಿಂದ ದೃಷ್ಟಿಯಿಂದ ಅಗಲಿರುವ ಸೀತಾರಾಮನನ್ನ ಜೊತೆಗೂಡಿಸುವುದಕ್ಕಾಗಿ. ಅಂಥ ಸೀತೆಯನ್ನು ಜಾನಕಿ ಕಾಂತ ಅಂತಂದ್ರೆ, ಕಾಂತಿ ಅಂದ್ರೆ ಇಚ್ಛೆ, ಜಾನಕಿಯನ್ನು ಪ್ರೀತಿಸಿದನಲ್ಲನೆ ಅಂತ. ಕಾಂತ ಅಂತಂದ್ರೆ ಈ ಹಳೆ ಕನ್ನಡ ನಾಟಕಗಳಲ್ಲೆಲ್ಲ ನಾಯಕನನ್ನು ಹಾ ಪ್ರಾಣಕಾಂತ ಹಾನಿ ಹೊಂದಿದೆ ಅಂತ ಹಾಡೋದೆಲ್ಲ ಇತ್ತಲ್ಲ ಹಿಂದೆ. ಆ ಕಾಂತ ಅಂತಂದ್ರೆ ಗಂಡ ಅಲ್ಲ, ಪ್ರೀತಿಸಿದ ಗಂಡ, ಬರೇ ಗಂಡ ಅಲ್ಲ. ಕಾಂತ ಅಂದ್ರೆ ಪ್ರೀತಿ ಇರುವ ಗಂಡ. ಅದು ಎರಡು ಥರ ಗಂಡಂದಿರು ಇರ್ತಾರೆ, ಪ್ರೀತಿಸುವ ಗಂಡಂದರು, ಪ್ರೀತಿಸದ ಗಂಡಂದಿರು ಅಂತ. ಅದರಲ್ಲಿ ಪ್ರೀತಿಸುವ ಗಂಡನನ್ನು ಕಾಂತ ಅಂತಾರೆ ಸಂಸ್ಕೃತದಲ್ಲಿ. ಅಂದ್ರೆ ಅದು ಸಾರ್ಥಕ, ಆ ಪತಿಪತ್ನಿ ಭಾವ ಎಲ್ಲಿ ಅನ್ವರ್ಥವಾಗಿದೆ, ಅತ್ಯಂತ ಪ್ರೀತಿಯ ಒಂದು ಬೆಸುಗೆಯಿಂದ ಬದ್ಧವಾಗಿದೆ, ಅದನ್ನ ಅಲ್ಲಿ ಅಂತಂದ್ರೆ ಕಾಂತ ಅಂತ. ಹೆಂಡತಿಯನ್ನ ಕಾಂತೆ ಅಂತ ಕರೀತಾರೆ, ಗಂಡನನ್ನು ಕಾಂತ ಅಂತ ಕರೀತಾರೆ. ಇಬ್ರು ಅಂದ್ರೆ ಅನ್ಯೋನ್ಯ ಪ್ರೀತಿಯಿಂದ ಬೆಸೆದ ದಾಂಪತ್ಯ ಅಂತ ಅರ್ಥ. ಅಲ್ಲಿ ನಿಮ್ಮದು ನಿತ್ಯಾಭಿಯೋಗಿನಿ, ನೀವು ಬೇರೆ ಆಗುವ ಪ್ರಶ್ನೆಯೇ ಇಲ್ಲ. ಆದ್ರಿಂದ ನೀನು ಜನಕನ ಮಗಳಾಗಿ ಅವತರಿಸಿದ ಸೀತೆಯ ಜಾನಕಿ ಕಾಂತ ಅಲ್ಲ, ಜಾನಕಿ ಕಾಂತ. ಅಂಥ ಜನಕನ ಮಗಳಾಗಿ ಅವತರಿಸಿದ ಸೀತೆಯನ್ನ ಪ್ರೀತಿಸಿದ ಪತಿಯಾದೆ ನೀನು ಅಂತ. ಈ ಜಾನಕಿ ಕಾಂತ ಅನ್ನುವ ಶಬ್ದವನ್ನು ಪ್ರಯೋಗಿಸುವುದರ ಮೂಲಕ ಒಂದು ವಿಶೇಷ ಅರ್ಥವನ್ನು ಆಚಾರ್ಯ ಹೇಳ್ತಾರೆ. ಏನು ಅಂದರೆ, ಸಾಮಾನ್ಯ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಏನು ಅಂದರೆ, ಲೋಕಾಪವಾದಕ್ಕೆ ಹೆದರಿ ಸೀತೆಯನ್ನು ರಾಮಚಂದ್ರ ಕಾಡಿಗೆ ಅಟ್ಟಿಬಿಟ್ಟ, ಹಾಗಾದರೆ ಹೇಗೆ ಜಾನಕಿ ಕಾಂತ ಆದ? ಅವನು ಅಷ್ಟು ಪ್ರೀತಿಸಿದ್ರೆ ಅವನಿಗೆ ಹೆಚ್ಚು ಪ್ರಿಯವಾದದ್ದು ಹೆಂಡತಿ ಅಲ್ಲ, ಜನರ ಅಪ್ರಿಸಿಯೇಷನ್. ಇದೀಗ ನಿಜವಾಗಿ ಟೀಕೆ ಮಾಡೋರು, ಜನರ ಮೆಚ್ಚುಗೆ ಬೇಕಾಗಿತ್ತು ಅವನಿಗೆ, ಸೀತೆಯ ಮೆಚ್ಚುಗೆ ಇತ್ತು. ಜನರ ಅಪವಾದಕ್ಕೆ ಹೆದರಿ ಸೀತೆಯನ್ನು ಗಾಡಿಗೆ ಅಟ್ಟಿದ. ಹಾಗಾದ್ರೆ ತಾನು ಪಾಪ್ಯುಲರ್ ಆಗಬೇಕು ಅಂತ ಸೀತೆಯನ್ನು ಬಲಿ ಕೊಟ್ಟ ಅಲ್ವಾ? ಹಾಗಾದ್ರೆ ಅವನು ಜಾನಕಿ ಕಾಂತ ಆಗುವುದು ಹೇಗೆ? ಜಾನಕಿಯನ್ನು ಪ್ರೀತಿಸಲಿಲ್ಲ ಅವನು, ಬರೇ ಜಾನಕಿಯ ಗಂಡ ಆದ, ಪ್ರೀತಿಯ ಗಂಡ ಆಗಲಿಲ್ಲ ಅವನು ಅನ್ನುವುದನ್ನು ಈ ಶಂಕಾ ಪರಿಹಾರಕ್ಕೋಸ್ಕರ ಆಚಾರ್ಯರು ಜಾನಕಿ ಪತಿ ಅಂತ ಅನ್ನೋ ಶಬ್ದ ಬಳಸಲಿಲ್ಲ, ಜಾನಕಿ ಕಾಂತ ಅಂತ ಹೇಳ್ತಾರೆ. ಪತಿ ಅಂದ್ರೆ ಮನೆಗೆ ಬೇಕಾದ ಸಾಮಾನು ತಂದು ಹಾಕುವ ಗಂಡ ಅಷ್ಟೇ. ಪಾಲನಾದ ಪತಿ ರುಚ್ಯತೆ ಅಂತ, ಅದು ಪ್ರೀತಿಸಬೇಕಾಗಿಲ್ಲ. ಪತಿ ಅಂದ್ರೆ ಸಾಮಾನು ಏನು ಕಮ್ಮಿ ಇದೆ ತಂದು ಹಾಕಿದೆ, ಇನ್ನೇನು ಕಮ್ಮಿ ಮಾಡಿದ್ದೆ ನಿನಗೆ, ನೀನು ಹೇಳಿ ಸಾಮಾನು ತಂದು ಹಾಕಿದೆ, ನಿಮ್ಮ ಬಾಯಿ ಮುಚ್ಚಿ ಕೂತ್ಕೊಂತ ಅನ್ನೋನು ಪತಿ. ಪ್ರೀತಿಸುವವನು ಕಾಂತ. ಹೀಗೆ ಕಾಂತ ಬೇರೆ, ಪತಿ ಬೇರೆ. ಅದು ಪತಿ ಕಾಂತನಾಗಿರ್ಬೇಕು ಅಷ್ಟೇ. ಅದು ಎರಡು ಒಂದೇ ಆದ್ರೆ ಚಂದ, ಬರೇ ಪತಿ ಬರೇ ಕಾಂತ ಆಗಬಾರ್ದು ಅಷ್ಟೇ. ಅವರು ರಾಮಚಂದ್ರ ಜಾನಕಿ ಕಾಂತ ಅಂತ ಅನ್ನುವಂಥದ್ದು ಕಾರಣ ಸೀತೆಯನ್ನು ಪ್ರೀತಿಸಿದವನು. ಮತ್ತು ಅವನು ಕಾಡಿ ಕಳಿಸೋನು, ಸೀತೆಯನ್ನು ಪ್ರೀತಿಸಿದ್ರಿಂದಲೇ ಕಾಡಿ ಕಳಿಸಿದ ಅಂತ ಆಚಾರ್ಯ ಹೇಳೋದು. ಅದು ಜನಾಪವಾದಕ್ಕೆ ಹೆದರಿ ಕಾಡಿ ಕಳಿಸಿದ್ದಲ್ಲ, ಮತ್ತೆ ಸೀತೆಯ ಮೇಲೆ ಪ್ರೀತಿಯಿಂದಲೇ ಅವನು ಸೀತೆಯನ್ನು ಕಾಡಿ ಕಳಿಸಿದ್ದು ಅಂತ ಒಂದು ಹೊಸ ಆವಿಷ್ಕಾರ ಇದು ಆಚಾರ್ಯದ್ದು. ಅವನು ಜಾನಕಿ ಕಾಂತ, ಅದಕ್ಕೋಸ್ಕರ ಜಾನಕಿಯನ್ನು ಕಾಡಿ ಕಳಿಸಿದ ಅಂತ. ಏನು ಸ್ವಾಮಿ, ಅವನು ಪ್ರೀತಿಸಿದ್ದಾನೆ, ಅದನ್ನು ಕಾಡಿ ಕಳಿಸಿದ್ದಾನೆ ನನ್ನ. ಹೌದು ನೋಡಿ, ಅವನು ಸೀತೆಯ ಮೇಲೆ ಅತಿಶಯವಾದ ಪ್ರೀತಿ ಇತ್ತು ಅವನಿಗೆ. ಆದ್ದರಿಂದಲೇ ಅವನು ಸೀತೆಯನ್ನು ಕಾಡಿ ಕಳಿಸುವುದು ಅನಿವಾರ್ಯ ಆಯಿತು. ಯಾಕೆ? ಸೀತೆಯನ್ನು ಅವನು ಅರಮನೆಯಲ್ಲೇ ಇಟ್ಟುಕೊಂಡಿದ್ದರೆ, ಸೀತೆಯನ್ನು ಪರಿತ್ಯಾಗ ಮಾಡದೇ ಇದ್ದರೆ ಈ ಅಪವಾದ ಮತ್ತೂ ಬೆಳೀತಾ ಇತ್ತು. ಸೀತೆಯ ಬಗ್ಗೆ ಜನ ಆಡಿದರು ಮತ್ತೆ ಆಡ್ತಾ ಇರೋದು, ಅದು ಬೆಳ್ಕೊಂಡೇ ಹೋಗುದು. ಯಾವಾಗಲೂ ಅಪವಾದ ಒಮ್ಮೆ ಬಂತು ಅಂದ್ರೆ ಮತ್ತೆ ಬೆಳ್ಕೊಂಡು ಹೋಗುದು, ಕಮ್ಮಿ ಆಗುದಿಲ್ಲ. ಅದು ಒಬ್ಬ ಇನ್ನೊಬ್ಬನಿಗೆ ಹೇಳ್ತಾನೆ, ಅದು ಈ ಅಪವಾದ ಅಂತ ಆದುಗಳೇ ಮತ್ತೆ ಅವರು 10 ಜನರಿಗೆ ಹೇಳ್ತಾರೆ. ಅದು ಹೆಚ್ಚು ಇಂಟ್ರೆಸ್ಟ್ ನಿಂದ ಸ್ಪ್ರೆಡ್ ಮಾಡ್ತಾರೆ ಜನರು. ನಿಮಗೆ ವಿಷಯ ಗೊತ್ತಾ, ಹೀಗಂತೆ, ನಮಗೇನು ಯಾರ್ದು ಲೋಕಸುದ್ದಿ ಆದ್ರೂ ಹೇಳಿಬಿಟ್ಟದ್ದು ಅಂತ, ನಮಗೇನು ಅಂತ ಹೇಳಿಬಿಡೋದು, ನಮಗೇನು ಯಾರು ಹೇಗಾದ್ರು ಆದ್ರೂ ಹೇಳಿಬಿಟ್ಟದ್ದು ಅಂತ ಹೇಳ್ತಾನೆ. ಹೀಗೆ ಎಲ್ಲರೂ ನಮಗೇನು ಯಾರು ಏನಾದ್ರು ನಮಗೇನು ಅಂತ 10 ಜನರು ಹೇಳ್ತಾ ಇರ್ತಾರೆ. ಹಾಗೆ ಒಬ್ಬ ಹೆಣ್ಣಿಗೆ, ನಿರಪರಾಧಿನಿಯಾದ ಒಬ್ಬ ಹೆಣ್ಣಿಗೆ ಯಾರಾದರೂ ಒಬ್ಬ ಬೇಜವಾಬ್ದಾರಿತನದಿಂದ ಒಂದು ಅಪವಾದ ಹಾಕಿದ್ರೆ ಅದು 1000 ಕಿವಿ ಹಬ್ಬತಾ ಇರುತ್ತದೆ. ಮತ್ತೆ ಆಕೆ ನಿರಪರಾಧಿನಿ ಇರ್ತಾಳೆ, ಊರೆಲ್ಲ ಕೆಟ್ಟ ಮಾತಾಡ್ತಾ ಇರ್ತಾರೆ. ಇದರ ಸೀತೆ ಅರಮನೆಯಲ್ಲೇ ಇದ್ದರೆ ಇದು ಈ ಮಾತು ಬೆಳ್ಕೊಂಡು ಹೋಗುತ್ತೆ. ಸೀತೆ ನಿರಪರಾಧಿನಿ ಅಂತ ಅವರಿಗೆ ಅನ್ನಿಸಿ ತಾವು ಈಗ ಅಪವಾದ ಹಾಕಿದ್ದಕ್ಕೆ ಪಶ್ಚಾತ್ತಾಪ ಆಗಬೇಕು ಅವರಿಗೆ. ಅದಕ್ಕೆ ಏನು ಮಾಡಬೇಕು? ರಾಮಚಂದ್ರನ ಯೋಚನೆ ಇದು. ಸೀತೆ ಮೇಲೆ ಪ್ರೀತಿಯಿಂದ ಇಲ್ಲಿ ಇದ್ರೆ ನಿರಪರಾಧಿನಿಯಾದ ಸೀತೆಗೆ ಹೀಗೆ ಅಸಹ್ಯವಾದ ಅಪವಾದ ಬೆಳ್ಕೊಂಡು ಹೋಗುತ್ತೆ, ಅದು ಬರಬಾರದು. ಅದಕ್ಕೇನು ಮಾಡಬೇಕು ಅಂದ್ರೆ, ಈ ಅಪವಾದದ ಪರಿಮಾರ್ಜನೆಗೆ ಅವನಿಗೆ ಏನು ವಿಧಾನಗಳಿತ್ತು? ಸೀತೆ ನಿರಪರಾಧಿನಿ ಅಂತ ನನಗೆ ಗೊತ್ತು,
ಆದರೆ ನಿಮಗೆ ಸೀತೆಯ ಬಗ್ಗೆ ಆಕ್ಷೇಪ ಉಂಟು, ಸರಿ. ಆದ್ರಿಂದ ನಾನು ಸೀತೆ ನಿರಪರಾಧನೆ ಆದ್ರಿಂದ ನಾನು ಸೀತೆಯನ್ನು ದೂರ ಮಾಡಲಿಕ್ಕೆ ಸಿದ್ಧನಿಲ್ಲ, ನಾನು ರಾಜ್ಯ ತ್ಯಾಗ ಮಾಡ್ತೇನೆ ಅಂತ ಒಂದು ಹೋಗಬಹುದು. ಇದು ಒಂದು ಪರಿಹಾರ. ಸೀತೆಗೋಸ್ಕರ ನಾನು ರಾಜ್ಯವನ್ನಾದರೂ ತ್ಯಾಗ ಮಾಡ್ತೇನೆ, ಸೀತೆಯನ್ನು ತ್ಯಾಗ ಮಾಡುವುದಿಲ್ಲ ಅಂತ. ಆಗ ಏನು ಹೇಳ್ತಾರೆ ಗೊತ್ತಾ, ಸೀತೆ ಮೇಲೆ ಅಪವಾದ ಹೋಗೋದಿಲ್ಲ. ನೋಡಿದ್ರ ಇಂಥ ಅಪವಾದ ಇದ್ರೂ ಹೆಂಡತಿಯನ್ನು ಬಿಡ್ಲಿಕ್ಕೆ ತಯಾರಿಲ್ಲ ನಾವು. ಅವನು ಈ ಸೆನ್ ಪೆಕ್ಕಡ್ ಅಂತ ಶುರುವಾಗುತ್ತೆ. ಜನ ಸೀತೆ ಜೊತೆಗೆ ರಾಮನನ್ನು ಅಪವಾದ ಕೇಳೋದು. ರಾಮಚಂದ್ರ ಎಷ್ಟು ಹೆಣ್ಮರುಳ ಅಂದ್ರೆ ಇಷ್ಟು ಇಡೀ ದೇಶ ಸೀತೆ ಬಗ್ಗೆ ಅಪವಾದ ಹಾಕಿದ್ರು, ಅವನು ಹೆಂಡತಿನ ಬಿಟ್ಟು ರಾಜ್ಯ ಆದ್ರೂ ಬಿಟ್ಟ ಹೆಂಡತಿನ ಬಿಡ್ಲಿಲ್ಲ ಅಂತ. ಸೀತೆಯ ಮೇಲೆ ಇರುವ ಅಪವಾದ ಹೋಗುವುದಿಲ್ಲ ಅಷ್ಟೇ ಅಲ್ಲ, ಆ ಅಪವಾದ ಜೊತೆಗೆ ರಾಮನಿಗೂ ಇನ್ನೊಂದು ಅಪವಾದವನ್ನು ಹಾಕ್ತಾರೆ ಜನ. ಸೀತೆ ನಿರಪರಾಧಿನಿ ಅಂತ ಜನ ಒಪ್ಪು ಹಾಗೆ ಮಾಡ್ಬೇಕು, ಏನ್ ಮಾಡೋದು? ಹಾಗಾದ್ರೆ ಸೀತೆಯ ಜೊತೆಗೆ ತಾನು ರಾಜ್ಯತ್ಯಾಗ ಮಾಡಿ ಏನು ಉಪಯೋಗ ಇಲ್ಲ. ಸೀತೆ ತನ್ನ ಜೊತೆಗೆ ಇರುವಷ್ಟು ಕಾಲವೂ ಈ ಅಪವಾದ ತಪ್ಪುವುದಿಲ್ಲ. ಅದಕ್ಕೆ ಸೀತೆಯನ್ನು ದೂರ ಇರಬೇಕು. ಎಲ್ಲಿ ಇರಬೇಕು? ಸೀತೆ ನಿರಪರಾಧಿನಿ, ಸೀತೆ ಮಹಾಪವಿತ್ರಳು ಅಂತ ಯಾರಿಗೆ ಗೊತ್ತಿದೆ ಅವರ ಹತ್ರ ಬಿಟ್ಟು ಬಿಡಬೇಕು. ಆಮೇಲೆ ಜನರಿಗೆ ತಿಳುವಳಿಕೆಯಾಗಿ ಅವರಿಗೆ ಪಶ್ಚಾತ್ತಾಪ ಆದ್ಮೇಲೆ ಸೀತೆಯನ್ನು ಕರೆಸಿಕೊಳ್ಬೇಕು ಅನ್ನೋದು ರಾಮನ ತೀರ್ಮಾನ ಇದೆ. ಅದಕ್ಕೋಸ್ಕರ ಸೀತೆಯನ್ನು ವಾಲ್ಮೀಕಿ ಆಶ್ರಮಕ್ಕೆ ಕಳಿಸಿಕೊಟ್ಟ ರಾಮಚಂದ್ರ. ಕಾಡಿನಲ್ಲಿ ಬಿಟ್ಟು ಬಂದದ್ದಲ್ಲ, ವಾಲ್ಮೀಕಿ ಆಶ್ರಮದ ಬಳಿ ಬಿಟ್ಟು ಬಾ ಅಂತ ಹೇಳಿದ್ದಾನೆ ಲಕ್ಷ್ಮಣನ ಹತ್ರ. ವಾಲ್ಮೀಕಿಗಳ ಹತ್ರ ಇದ್ರೆ ಸೀತೆ ಸುರಕ್ಷಿತ. ಮತ್ತು ವಾಲ್ಮೀಕಿ ಆಶ್ರಮದಲ್ಲಿ ಸೀತೆ ಇದ್ದದ್ದು, ಅಲ್ಲಿ ರವಕುಶರು ಹುಟ್ಟಿದ್ದು ಎಲ್ಲಾ ವಿಷಯವೂ ರಾಮಚಂದ್ರನಿಗೆ ಗೊತ್ತಿತ್ತು. ಸೀತೆಯಲ್ಲಿ ಹೋದ್ಲು ಗೊತ್ತಿಲ್ಲ ಅಂತಲ್ಲ, ಪ್ರತಿಯೊಂದು ವಿಷಯ ಗೊತ್ತಿತ್ತು. ಆದರೆ ಅದು ಗೊತ್ತಿತ್ತು ಅಂತ ಅವನು ಲೋಕದಲ್ಲಿ ಹೇಳಿಲ್ಲ. ಹೇಳಿದ್ರೆ ಓಹೋ ಅಪವಾದ ಹಾಕಿ ಗುಟ್ಟಿನಲ್ಲಿ ಹೆಂಡತಿನ ಬೇರೆ ಕಡೆ ಕಳಿಸಿ ಅಲ್ಲೆಲ್ಲ ನೋಡ್ಕೋತಾ ಇದ್ದಾನೆ ಶುರು ಮಾಡ್ತಾರೆ ಮತ್ತೆ. ಆದ್ರೆ ಇದು ಏನು ಅಂದ್ರೆ ಒಂದು ರಾಜಕೀಯ ದೃಷ್ಟಿಯಲ್ಲಿ ಎಷ್ಟು ಕಷ್ಟದ ಕೆಲಸ ಅದನ್ನು ರಾಮಚಂದ್ರ ಮಾಡಿದ. ಸೀತೆಯನ್ನ ವಾಲ್ಮೀಕಿ ಆಶ್ರಮ ಕಳಿಸಿದ. ವಾಲ್ಮೀಕಿ ಆಶ್ರಮ ಕಳಿಸಿದ್ದೇನೆ ಅಂತೂ ಹೇಳಿಲ್ಲ, ಅವಳನ್ನು ನಾನು ಪರಿತ್ಯಾಗ ಮಾಡಿದ್ದೇನೆ, ಕಾಡಿ ಕಳಿಸಿದ್ದೇನೆ. ನಿಮಗೆ ಸಂತೋಷ ಆಯ್ತಾ, ನಿಮ್ಗೆ ಇಷ್ಟ ಆಗುವಾಗ ಮಾಡಿದ್ದೇನೆ ಅಂತ ಕೂತ್ಬಿಟ್ಟ. ಆದರೆ ಕಾಡಿನಲ್ಲಿ ಬಿಡ್ಲಿಲ್ಲ ಅವಳನ್ನ. ವಾಲ್ಮೀಕಿ ಆಶ್ರಮದ ಬಳಿ ಬಿಟ್ಟು ಬಾ ಅಂದ ಲಕ್ಷ್ಮಣನ ಹತ್ರ. ವಾಲ್ಮೀಕಿ ಆಶ್ರಮದಲ್ಲಿ ಬಿಟ್ಟು ಬಂದು ವಾಲ್ಮೀಕಿ ಆಶ್ರಮದಲ್ಲಿ ಬೆಳೀತಾ ಇರುವುದು, ಮಕ್ಕಳು ಹುಟ್ಟಿದ್ದು, ಬೆಳೆದದ್ದು ಎಲ್ಲ ಕಥೆಯನ್ನು ರಾಮಚಂದ್ರ ತಿಳ್ಕೊಂಡಿದ್ದ. ಆಮೇಲೆ ವಾಲ್ಮೀಕಿಗಳೇ ಕರ್ಕೊಂಡು ಬಂದು ಆಕೆ ನಿರಪರಾಧಿನಿ ಅಂತ ಸಮಾಜಕ್ಕೆ ತಿಳಿಸಬೇಕು. ವಾಲ್ಮೀಕಿಗಳ ಮಾತಿನಿಂದ ಜನಕ್ಕೆ ಮನವರಿಕೆ ಆಗಬೇಕು, ತಾವು ಹಾಕಿದ ಅಪವಾದಕ್ಕೆ ಜನರು ಪಶ್ಚಾತ್ತಾಪ ಪಡಬೇಕು ಅನ್ನೋದು ಇದರ ಹಿನ್ನೆಲೆ ಇದ್ದದ್ದು. ಅದರ ಮುಂದೆ ಸೀತೆ ಬಂದ್ಲು, ತಾನು ನಿರಪರಾಧಿನಿ ಅಂತ ಹೇಳಿ ಭೂಮಿ ಪ್ರವೇಶ ಮಾಡಿಬಿಟ್ಲು. ಜನ ಪಶ್ಚಾತ್ತಾಪ ಪಟ್ರು. ಆದರೆ ಬರೇ ಪಶ್ಚಾತ್ತಾಪ ಪಟ್ರೆ ಸಾಲದು ಅಂತ ಕಂಡಿತು ಲಕ್ಷ್ಮೀದೇವಿಗೆ, ಸೀತೆಗೆ. ನಾವು ಹೀಗೆ ಅಪವಾದ ಹಾಕಿ ನಿರಪರಾಧಿನಿಯಾದಂತಹ ದಂಪತಿಗಳು, ನಿರಪರಾಧಿಗಳಾದ ದಂಪತಿಗಳನ್ನು ಅಗಲಿಸಿದ ಪಾಪಿಗಳಾದೆವು ಅಂತ ಅವರು ಸಂಕಟಪಟ್ಟು ಸಾಯಬೇಕು ಅಂತ ಅದೃಶ್ಯಳಾಗ್ಬಿಟ್ರು. ಅದು ಈ ಪಾಪದ ಪಶ್ಚಾತ್ತಾಪ ಘನವಾಗಬೇಕು ಅನ್ನೋದಕ್ಕೋಸ್ಕರ ಅವಳು ಭೂಮಿ ಪ್ರವೇಶ ಅದು ಊರ್ಧ್ವಂಸ ರೇಮೆ ಸಪ್ತಶತಂ ಸಮಾಹ ಭೂಮಿ ಪ್ರವೇಶ ಮಾಡಿ 700 ವರ್ಷಗಳ ಕಾಲ ರಾಮನ ಜೊತೆಗೆ ವಿಹರಿಸಿದ್ದಾಳೆ ಅವಳು, ಜನರಿಗೆ ಅದೃಶ್ಯಳಾಗಿ ಅಂತ ಹೇಳಿ. ಅದರಿಂದ ಆಮೇಲೂ ಜಾನಕಿಯವನ್ನೇ ವಿಹರಿಸಿದ ಅವನು 700 ವರ್ಷ. ಜನರಿಗೆ ಗೊತ್ತಿಲ್ಲ. ಇದು ಶಾಸ್ತ್ರೀಯವಾದಂತಹ ಹಿನ್ನೆಲೆಯನ್ನೆಲ್ಲ ಈ ಶಬ್ದದಲ್ಲಿ ತುಂಬುವುದಕ್ಕೋಸ್ಕರ ಇಂಥ ಅನೇಕ ಪ್ರಶ್ನೆಗಳನ್ನ ಈ ಒಂದೊಂದು ವಿಶೇಷಣಗಳಿಂದ ಪರಿಹರಿಸಬಹುದು. ಜಾನಕಿಯನ್ನು ಅಗ್ನಿ ಪ್ರವೇಶ ಮಾಡಲಿಕ್ಕೆ ಯಾಕೆ ಹೇಳಿದ? ಅಷ್ಟು ಪ್ರೀತಿಸುವನಾದರೆ ಅವನು ಲಂಕೆಯಲ್ಲಿ. ಲಕ್ಷ್ಮಣ ಹೇಳಿದ, ಎಲ್ಲ ಹೇಳಿದರು. ವಿಭೀಷಣ ಹೇಳಿದ, ಅಯ್ಯೋ ಅಂಥ ನಿನಗೋಸ್ಕರ ತಪಸ್ಸು ಮಾಡಿಕೊಂಡಿದ್ದಂಥ ಹೆಣ್ಮಗಳು ಇವತ್ತು ನೀನು ಅವಳಿಗೋಸ್ಕರ ಬಂದು ರಾವಣನನ್ನು ಕೊಂದಿ, ಈಗ ಪರಿತ್ಯಾಗ ಮಾಡಬಾರದು ಅಂತ ಹೇಳಿದ್ರೆ ನನಗೆ ಅಗತ್ಯ ಇಲ್ಲ, ಅವಳು ಎಲ್ಲಿ ಬೇಕಾದ್ರೂ ಹೋಗಲಿ ಅಂತ ಹೇಳಿಬಿಟ್ಟ. ನೀನು ಜಾನಕಿಯನ್ನು ಪ್ರೀತಿಸಿದಂಥ ರಾಮ, ನೀನು ಜಾನಕಿ ಕಾಂತನಾದರೆ ಹೀಗೆ ಮಾಡಬಹುದು, ನೀನು ಜಾನಕಿ ಕಾಂತನೇ ಆದ್ರಿಂದ ಹೀಗೆ ಮಾಡಿದೆ ಅಂತಾರೆ ಆಚಾರ್ಯರು. ಯಾಕೆಂದ್ರೆ ನೀನು ಅಗತ್ಯ ಇಲ್ಲ ಅಂತ ಹೇಳಿದ್ದರ ಹಿಂದೆ ಅದಕ್ಕೊಂದು ಕಥೆ ಇದೆ ಬೇರೆ ಶಾಸ್ತ್ರೀಯವಾದದ್ದು. ರಾಮಚಂದ್ರ ನೀನು ನನಗೆ ಬೇಡ, ಎಲ್ಲಿ ಬೇಕಾದ್ರೆ ಹೋಗು ಅಂತ ಹೇಳಿದ, ಸೀತೆಯನ್ನು ಹೇಳಿದ ಅಂತ ನಾವು ತಿಳ್ಕೊಂಡೆವು. ವಾಲ್ಮೀಕಿಯು ಹಾಗೇ ಬರೆದಿದ್ದಾರೆ ದರ್ಶನ ಭಾಷೆ. ಅಲ್ಲಿ ಕಂಡದ್ದನ್ನು, ಸೀತೆ ಬಂದಿದ್ದಾಳೆ, ನೀನು ನನಗೆ ಅಗತ್ಯ ಇಲ್ಲ, ಯಾರ ಜೊತೆ ಬೇಕಾದ್ರೆ ಹೋಗು. ಅವಳು ಕೇಳ್ತಾಳೆ, ಹಾಗಾದ್ರೆ ನಾನು ನಿನಗೋಸ್ಕರ ಕಾದೆ, ನೀನು ನನ್ನನ್ನು ಪಡೆಯುವುದಕ್ಕೋಸ್ಕರ ಬಂದು ರಾವಣನನ್ನು ಸಂಹಾರ ಮಾಡಿದಿ, ಇಷ್ಟು ಮಾಡಿ ಈಗ ನನ್ನ ಕೈ ಬಿಡ್ತಾ ಇದೆಯೋ ಅಂತ ಕೇಳ್ತಾಳೆ ಸೀತೆ. ನಾನು ಹೆಂಡತಿಯನ್ನು ಕದ್ದವನನ್ನು ಶಿಕ್ಷಿಸಲಾಗದ ಹೇಡಿಯನ್ನು ಹೆಸರು ಬರಬಾರದು ಅಂತ ರಾವಣನನ್ನು ಕೊಂದೆ, ನನಗೆ ನಿನ್ನ ಅಗತ್ಯ ಇಲ್ಲ, ಹೊರಟು ಹೋಗು ಅಂತ ಹೇಳಿ. ಇಷ್ಟೆಲ್ಲ ಸೀತೆ ಅಗ್ನಿ ಪ್ರವೇಶ ಮಾಡಿದ್ಲು. ಇಷ್ಟು ನಿರ್ದಯವಾಗಿ ಲಕ್ಷ್ಮಣನಿಗೆ ಅಣ್ಣನ ಮೇಲೆ ಸಿಟ್ಟು ಬಂತದ್ದು. ಎಂಥ ಅಣ್ಣಪ್ಪ ಇವನು, ಈ ತರ ನಿರ್ದಯವಾಗಿರೋದು, ಹೆಂಡತಿ ಬೆಂಕಿಗೆ ಹಾರ್ಲಿ ಅಂತ ಇದ್ದಾನಲ್ಲ ಅಂತ ಲಕ್ಷ್ಮಣನೇ ಒಳಗಿಂದ ಸಂಕಟಪಟ್ಟ ಅಂತ ಹೇಳ್ತಾರೆ. ಯಾಕಂದ್ರೆ ಲಕ್ಷ್ಮಣನಿಗೆ ನಿಜವಾಗಿ ಗೊತ್ತಿಲ್ಲ ವಿಷಯ ಏನು. ಅದು ಅಲ್ಲಿ ಪ್ರಾಯ ಗೊತ್ತಿದ್ದದ್ದು ಇಬ್ಬರಿಗೆ, ಒಂದು ರಾಮನಿಗೆ ಮತ್ತೊಂದು ಆಂಜನೇಯನಿಗೆ. ಉಳಿದವರು ಯಾರಿಗೂ ವಿಭೀಷಣಾದಿಗಳಿಗೂ ಗೊತ್ತಿಲ್ಲ, ಕಪಿಗಳಿಗೂ ಗೊತ್ತಿಲ್ಲ. ಸ್ವತಃ ಲಕ್ಷ್ಮಣನಿಗೆ ಯಾಕೆ ರಾಮಚಂದ್ರ ಹಾಗೆ ಸಿಟ್ಟಿಗೆದ್ದ ಅನ್ನೋದು ಗೊತ್ತಿಲ್ಲ. ಅದನ್ನು ಆಚಾರ್ಯ ತಾತ್ಪರ್ಯದಲ್ಲಿ ಹೇಳುತ್ತಾರೆ. ಮತ್ತೆ ಬೇರೆ ಪುರಾಣದಲ್ಲಿ ಆ ಕಥೆ ಇದೆ. ವರಾಹ ಪುರಾಣ,
ಇತ್ಯಾದಿಗಳೆಲ್ಲ. ಚೈತನ್ಯ ಮಹಾಪ್ರಭುಗಳು ಆ ಕಥೆಯನ್ನು ಹೇಳ್ತಾರೆ ಪುರಾಣದಲ್ಲಿದ್ದದ್ದನ್ನು, ಆಚಾರ್ಯ ಮಾತ್ರ ಅಲ್ಲ. ಏನು ಅಂದರೆ, ರಾವಣ ಅಪಹರಿಸಿಕೊಂಡು ಬಂದದ್ದು ಸೀತೆಯನ್ನು ಅಲ್ಲ, ಸೀತೆಯ ರೂಪ ತೊಟ್ಟಂಥ ಮಾಯಾ ಸೀತೆ ಅಂತೇಳಿ. ಸೀತೆ ಅದೃಶ್ಯಳಾಗ್ಬಿಟ್ಲು. ಆವಾಗಲೂ ಹೇಗೆ ಮುಂದೆ ಸೀತೆ ಅದೃಶ್ಯಳಾದ್ರು ವಾಲ್ಮೀಕಿ ಆಶ್ರಮದಿಂದ ಬಂದು, ಹಾಗೆಯೇ ಇವನು ದಂಡಕಾರಣ್ಯಕ್ಕೆ ಬಂದು ರಾವಣ ಅಪಹರಿಸಲಿಕ್ಕೆ ಬಂದಾಗಲೇ ಸೀತೆ ಅದೃಶ್ಯಳಾಗಿ ಕೈಲಾಸಕ್ಕೆ ಹೋಗಿ ಕೂತಂತೆ. ಸೀತೆಯ ರೂಪದಿಂದ ಇಂದ್ರ ಬಂದು ಕೂತ. ಆದ್ರಿಂದ ಇದು ನಾಟಕದ ಸೀತೆನೆ, ಸ್ತ್ರೀವೇಷ ಹಾಕಿದ ಗಂಡು. ಇದು ನಾಟಕದ ಸೀತೆನೇ ಅಪಹರಣ ಮಾಡಿ, ನಿಜವಾದ ಸೀತೆ ಅಲ್ಲೇ ಅಲ್ಲ. ಈ ಇಂದ್ರ ಸೀತಾ ರೂಪದಿಂದ ಬಂದದ್ದು. ಅದನ್ನೇ ಸೀತೆಯನ್ನು ತಿಳ್ಕೊಂಡು ಇವನು ಹಾರಿಸಿಕೊಂಡು ಹೋದ, ಎತ್ತಿಕೊಂಡು ಹೋದ, ಅಲ್ಲಿ ಹೋಗಿ ಇಟ್ಟ. ಒಂದು ವರ್ಷ ಆದ ನಂತರ ರಾಮಚಂದ್ರ ಬಂದು ರಾವಣನನ್ನು ಕೊಂದ ಮೇಲೆ ಬಂದದ್ದು ಯಾರು ಅಂದ್ರೆ ಸೀತೆ ಅಲ್ಲ, ಇಂದ್ರ. ಸೀತೆಯ ರೂಪ ತೊಟ್ಟ ಇಂದ್ರ. ಅವನು ಹೇಳಿ, ನೀನು ನನ್ನ ಹೆಂಡತಿ ಅಲ್ಲ, ನನ್ನ ಅಗತ್ಯವಲ್ಲ, ಎಲ್ಲಿ ಬೇಕಾದ್ರೆ ಹೋಗು ಅಂತ ರಾಮಚಂದ್ರ. ಮೇಲೆ ನೋಡುವವರಿಗೆ ಗಾಬರಿ, ಯಾಕೆ ಹೀಗೆ ಮಾತಾಡ್ತಾರೆ? ರಾಮಚಂದ್ರನಿಗೆ ಗೊತ್ತು ಇವನು ಅಲ್ಲ, ಅದು ಸೀತೆ ಅಲ್ಲ ಅನ್ನೋದು ಅವನಿಗೆ ಮಾತ್ರ ಗೊತ್ತು. ನೀನು ನನ್ನ ಹೆಂಡತಿ ಅಲ್ಲ. ಯಾರ್ಯಾರ ಜೊತೆಗೋ ಇದ್ದವನು ನನ್ನ ಹೆಂಡತಿ ಆಗೋದು ಹೇಗೆ? ನೀನು ನನ್ನ ಹೆಂಡತಿ ಅಲ್ಲ, ಎಲ್ಲಿ ಬೇಕಾದ್ರೆ ಹೋಗು ಅಂತ. ಇದೇ ಇಷ್ಟು ನಿಷ್ಠುರವಾಗಿದೆ. ಯಾರ್ಯಾರ ಜೊತೆಗೆ ಇದ್ದವನು ನೀನು ನನ್ನ ಹೆಂಡತಿ ಅಲ್ಲ, ಎಲ್ಲಿ ಬೇಕಾದ್ರೆ ಹೋಗು ಅಂತ ರಾಮಚಂದ್ರ ಹೇಳ್ತಾನೆ. ಆಗ ಇಂದ್ರ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾನೆ. ಅಗ್ನಿಯಿಂದ ನಿಜವಾದ ಸೀತೆ ಬರ್ತಾಳೆ, ಸ್ವೀಕಾರ ಮಾಡಿದ. ಹಾಗಾದ್ರೆ ಜಾನಕಿ ಕಾಂತ ಅಲ್ಲೇನವ ಅಂತ ಕೇಳ್ತಾರೆ ಆಚಾರ್ಯ. ಅವನು ಜಾನಕಿಯನ್ನು ಪ್ರೀತಿಸಿದ್ಲೆಂದೇ ಈ ಮಾಯಾ ಸೀತೆ ಅಂದ್ಬಿಟ್ಟು ನಿಜವಾದ ಸೀತೆಗೋಸ್ಕರ ತಾನು ಅಷ್ಟು ನಿಷ್ಠುರನಾಗಿ ನಡ್ಕೊಂಡ. ಯಾವ ಕ್ರಿಯೆಯನ್ನು ನೋಡಿದ್ರು ನೀನು ಜಾನಕಿ ಕಾಂತ, ಮಾರುತಿ ವಲ್ಲಭ ಜಾನಕಿ ಕಾಂತ. ರಾಘವ ರಾಕ್ಷಸತ್ರೋ ಮಾರುತಿ ವಲ್ಲಭ ಜಾನಕಿ ಕಾಂತ. ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧು. ದೇವಕಿ ನಂದನ, ಮತ್ತೆ ಹಿಂದೆ ಪ್ರಾರಂಭದಲ್ಲಿ ಅದನ್ನು ಸ್ತೋತ್ರ ಮಾಡಿದ್ದಾರೆ. ದೇವಕಿ ನಂದನ ಅಂತಕ್ಕಂಥ ಶಬ್ದದ ಅರ್ಥ ಏನೇನು ಬಗೆಯಲ್ಲಿ ಅದು ತೆರ್ಕೊಳ್ಳುತ್ತೆ ಅನ್ನೋದನ್ನು ನಾನು ಹೇಳಿದ್ದೇನೆ. ಜಾನಕಿ ಕಾಂತ ಅನ್ನುವಲ್ಲಿ ಹಾಗೆ ಜಾನಕೀ ಕಾಂತ ಅಲ್ಲ, ಜಾನಕಿ ಕಾಂತ ಅಂತ ಶಬ್ದ ಅಂತ ಹೇಳಿದೆ ನಾನು. ಅದನ್ನು ಅವರು ಹ್ರಸ್ವವಾಗಿ ಪ್ರಯೋಗ ಮಾಡೋದಕ್ಕೂ ಇನ್ನೊಂದು ಕಾರಣ ಇದೆ. ಜನಕರು ಅಂದರೆ ಜನಯಂತಿ, ಈ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ದೇವತಾ ಶಕ್ತಿಗಳು ಜನಕರು. ಆ ದೇವತಾ ಶಕ್ತಿಗಳನ್ನ, ಜನನ ಶಕ್ತಿ, ಜಗತ್ತಿಗೆ ಜನನವನ್ನು ಮಾಡತಕ್ಕಂಥ ಶಕ್ತಿಗಳು ಜನಕರು. ಅಂಥ ದೇವತೆಗಳನ್ನ ತಿಳಿದವರು ಜಾನಕಿಗಳು. ಜಾನಕಿಗಳಿಗೆ ಇವನು ಕಾಂತ. ಅದು ಪುಲ್ಲಿಂಗವೂ ಹೌದು, ಅದರಿಂದ ದೀರ್ಘ ಇಲ್ಲ ಅಲ್ಲಿ. ಇನ್ನೊಂದು ಅರ್ಥದಲ್ಲಿ ಅದು ತೆರ್ಕೊಳ್ಳುತ್ತೆ ಅದು. ಆಮೇಲೆ ದೇವಕಿ ನಂದನ, ದೇವಕಿ ಅಂದ್ರು ಹಾಗೆ ಹೇಳಿದ್ದೆ ನಾನು. ದೇವಕಿಗಳು ಜ್ಞಾನದಿಂದ ಆನಂದವನ್ನು ಪಡ್ತಕ್ಕಂಥ ಜ್ಞಾನಿಗಳಿಗೆ ನಂದನ ಆನಂದವನ್ನು ಕೊಟ್ಟವ. ದೇವಕಿಯ ಮಗನಾಗಿ ಹುಟ್ಟಿ ದೇವಕಿಗೆ ಆನಂದವನ್ನು ಕೊಟ್ಟವ. ಸುಂದರ ರೂಪ, ಕೃಷ್ಣನ ರೂಪವನ್ನು ಕಂಡು ಮೋಹಿಸದೇ ಇದ್ದವರೇ ಇಲ್ಲ. ಅದನ್ನು ನಾನು ನಿನ್ನೆ ವಿವರಿಸಿದ್ದೆ. ಅವನ ರೂಪವನ್ನು ಕಂಡು ಮನುಷ್ಯರು ಅಷ್ಟೇ ಅಲ್ಲ, ಪ್ರಾಣಿಗಳು ಪಕ್ಷಿಗಳು ಕೂಡ ಅದಕ್ಕೆ ಮೋಹಗೊಂಡು ಮರುಳಾಗಿ ಸ್ತಬ್ಧವಾಗಿ ನಿಂತು ಕಂಡದ್ದುಂಟು. ಮನುಷ್ಯರು, ಗಂಡಸರು, ಹೆಂಗಸರು ಎಲ್ಲರೂ ನನ್ನ ಸಾಕ್ಷಾನ್ ಮನ್ಮಥ ತಾಸಾಂ ಆವಿರ್ಭೂ ಚೌರಿಹಿ ಸ್ಮಯಮಾನ ಮುಖಾಂಬುಜ. ಸಾಕ್ಷಾನ್ ಮನ್ಮಥ ಅತ್ಯಂತ ಸುಂದರವಾದಂಥ ರೂಪ. ಆದ್ದರಿಂದ ಕೃಷ್ಣಾವತಾರದ ಮೋಹಕತ್ವ ಇನ್ಯಾವ ಅವತಾರದಲ್ಲೂ ಅಂಥ ಮೋಹಕ ರೂಪವನ್ನು ಅಭಿವ್ಯಕ್ತಗೊಳಿಸಲಿಲ್ಲ ಭಗವಂತ. ಯಾರು ಕಂಡ್ರೂ ಮರಳಾಗುವಂಥ ಚೆಲುವು. ಅದಕ್ಕೋಸ್ಕರ ಅವನನ್ನ ದೇವಕಿ ನಂದನ, ಸುಂದರ ರೂಪ, ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ. ಅಲ್ಲಿ ಮಾರುತಿ ವಲ್ಲಭ ಜಾನಕಿ ಕಾಂತ ಅಂದರು, ಇಲ್ಲಿ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ. ನೀನು ಅಲ್ಲಿ ಜಾನಕಿಗೆ ವಲ್ಲಭನಾಗಿ ಕಾಂತನಾದಿ. ಅದೇ ಜಾನಕಿ ಇಲ್ಲಿ ರುಕ್ಮಿಣಿಯಾಗಿ ಬಂದಳು, ರುಕ್ಮಿಣಿ ವಲ್ಲಭನಾದಿ, ರುಕ್ಮಿಣಿಗೆ ಪತಿಯಾದಿ. ರುಕ್ಮಿಣಿ ಅಂತ ನಾನು ಹೇಳಿದೆ, ಅದನ್ನು ಈಗ ಹೇಳುವಂತಹದ್ದು ರುಕ್ಮಿಣಿ ಅಂತ. ಮತ್ತು ದೀರ್ಘ ರುಕ್ಮಿಣೀ ವಲ್ಲಭ ಪಾಂಡವ ಬಂಧೋ ಅಂತ ಪ್ರಿಂಟ್ ಮಾಡಿದರೆ ಹಾಗೆ ಹೇಳ್ತಾರೆ, ರುಕ್ಮಿಣೀ ವಲ್ಲಭ ಅಂತ. ಹಾಗೆ ಎಳೆದ್ಬಿಟ್ರೆ ಅದು ಮೀಟ್ರೇ ಇಲ್ಲ. ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ನನ್ನ ಹೀಗೆ ನಾಲ್ಕೇ ಮಾತ್ರೆಯಲ್ಲಿ ಬರಬೇಕು. ರುಕ್ಮಿಣಿ ಅಲ್ಲ, ರುಕ್ಮಿಣೀನೂ ಅಲ್ಲ, ರುಕ್ಮಿಣಿ ಅನ್ನುವುದು ಈಗ ಸಂಸ್ಕೃತದಲ್ಲಿ ಬಳಕೆ ಇರುವ ಶಬ್ದ, ಸಂಸ್ಕೃತ ವ್ಯಾಕರಣ ಒಪ್ಪಿರುವ ಶಬ್ದ ರುಕ್ಮಿಣಿ ಅಂತ. ರುಕ್ಮಿಣಿ ಅನ್ನೋದು ಸಂಸ್ಕೃತದ ಈಗ ಪ್ರಚಲಿತ ವ್ಯಾಕರಣ ಪ್ರಕಾರ ಸರಿಯಾದ ಶಬ್ದ ಅಲ್ಲ. ಆದರೆ ನಿಜವಾಗಿ ಸರಿಯಾದ ಶಬ್ದ ರುಕ್ಮಿಣಿ ಅನ್ನೋದು ರುಕ್ಮಿಣಿ ಅಲ್ಲ, ಗಕಾರ. ಆದರೆ ವ್ಯಾಕರಣ ಪ್ರಕಾರ ರುಕ್ಮಿಣಿ ಆಗ್ಬೇಕು. ಪಾಣಿನೀಯ ವ್ಯಾಕರಣದ ಪ್ರಕಾರ ರುಕ್ಮಿಣಿ ಅಂತ ಅನ್ನೋದು ಕರೆಕ್ಟ್. ಆದರೆ ಪ್ರಾಚೀನ ಪ್ರಯೋಗ, ವೇದಗಳಲ್ಲಿ ಇರತಕ್ಕಂಥ ಪ್ರಯೋಗ ರುಕ್ಮಿಣಿ, ರುಕ್ಮ ಅಲ್ಲ,
ರುಗ್ಮ. ಯದಾ, ಇದು ವೇದದಲ್ಲಿ ಇರತಕ್ಕಂಥ ಪ್ರಾಚೀನ ಎಲ್ಲ ಪ್ರಾಚೀನ ಲಿಪಿಕಾರರು ಇದನ್ನ ಹೀಗೆ ಬರೀತಾರೆ ನೋಡಿ. ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ, ಇದು ಉಪನಿಷತ್ತು. ಈಗ ಪ್ರಿಂಟ್ ಆದಂತಹ ಪುಸ್ತಕಗಳೆಲ್ಲ ರುಕ್ಮವರ್ಣಂ ಅಂತಿದೆ, ರುಕ್ಮ. ಆದರೆ ಎಲ್ಲ ಪ್ರಾಚೀನ ಲಿಪಿಕಾರರು ಋಷಿಕೇಶ ತೀರ್ಥರು ಕೂಡ ಹೇಗೆ ಬರೀತಾರೆ? ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ. ಹಾಗೆ ಮಹಾಭಾರತಾತ್ಮನೇಯದಲ್ಲಿ ರುಗ್ಮಿಣಿ ಅಂತ ಎಲ್ಲಿ ಬಂತೋ, ಇಲ್ಲಿ ಆ ಋಷಿಕೇಶ ತೀರ್ಥರು ರುಕ್ಮಿಣಿ ಅಂತ ಬರೆಯುವುದಿಲ್ಲ, ರುಗ್ಮಿಣಿ ಅಂತ ಬರೀತಾರೆ. ಪ್ರಾಚೀನ ಶಬ್ದ, ಮೂಲ ಶಬ್ದ ರುಗ್ಮಿಣಿ. ಅನಂತರ ಈಗ ನವೀನ ವ್ಯಾಕರಣದವರು ಒಪ್ಪಿಕೊಂಡ ಶಬ್ದ ರುಕ್ಮಿಣಿ. ಇಂತಹ ತುಂಬಾ ಇದೆ. ಇವಾಗ ಪ್ರಾಚೀನ ಮೂಲ ಶಬ್ದ ಅಕ್ಷೋಹಿಣಿ ಅಂತ, ಈಗ ವ್ಯಾಕರಣದವರು ಒಪ್ಪಿಕೊಂಡ ಶಬ್ದ ಅಕ್ಷೌಹಿಣಿ ಅಂತ. ಈಗ ಅಕ್ಷೋಹಿಣಿ ಅಂತ ಬರೆದರೆ ಕ್ಲಾಸ್ನಲ್ಲಿ ಮೇಷ್ಟ್ರು ಆ ಹುಡುಗನಿಗೆ ಅದನ್ನ ಕಾಟ ಹಾಕ್ತಾರೆ, ತಪ್ಪಿದು ಅಕ್ಷೌಹಿಣಿ ಆಗಬೇಕು ಅಂತ. ಆದರೆ ಪ್ರಾಚೀನ ಸಂಸ್ಥೆಯಲ್ಲಿ ಇರೋದು ಅಕ್ಷೌಹಿಣಿಯೇ, ಅಕ್ಷೌಹಿಣಿ ಅಲ್ವೇ ಅಲ್ಲ. ಯಾವುದು ಸರಿಯೋ ಅದು ಈಗ ತಪ್ಪಾಗಿಬಿಟ್ಟಿದೆ. ವ್ಯಾಕರಣದವರು ಮಾಡಿದ ಅಧ್ವಾನ ಇದು. ಅಕ್ಷೌಹಿಣಿ ಎನ್ನುವ ಶಬ್ದವನ್ನು ಸರಿ ಅಂತ ಒಪ್ಪಿಕೊಂಡ್ರು ವ್ಯಾಕರಣದವರು. ಪ್ರಾಚೀನ ಗ್ರಂಥಗಳಲ್ಲಿ ಎಲ್ಲಿಯೂ ಅಕ್ಷೌಹಿಣಿ ಶಬ್ದ ಇಲ್ಲ. ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯರು ಅನೇಕ ಬಾರಿ ಯುದ್ಧದಲ್ಲಿ ಇಷ್ಟು ಅಕ್ಷೋಹಿಣಿ ಸೇನೆಯ ಜೊತೆಗೆ ಬಂದರು ಅಂತ ಹೇಳ್ತಾರೆ. ಅಲ್ಲಿ ಎಲ್ಲ ಕಡೆಯೂ ತಪ್ಪದೆ ಅಕ್ಷೋಹಿಣಿ ಅನ್ನುವ ಶಬ್ದವನ್ನು ಋಷಿಕೇಶ ಬರೆದಾರೆ, ಅಕ್ಷೌಹಿಣಿ ಬರೆಯೋದಿಲ್ಲ. ಬಾಹುಶಾಲಿ ಅಂತ ಒಂದು ಶಬ್ದ ಇದೆ. ಬಾಹುಶಾಲಿ ಅಂದ್ರೆ ಒಳ್ಳೆ ಪರಾಕ್ರಮ ಅಂತ. ಅದರದ್ದು ಋಷಿಕೇಶ ತೀರ್ಥರು ಅಥವಾ ಪ್ರಾಚೀನ ಸಂಸ್ಕೃತ ಶಬ್ದ ಬಾಹುಶಾಳಿ ಅಂತ. ಬಾಹುಶಾಳಿ, ಬಾಹುಶಾಲಿ ಅಲ್ಲ, ಶಾ ಮೂರ್ಧನ್ಯ ಶಕಾರ, ಬಾಹುಶಾಳಿ. ಅದು ಮರೆತೇ ಹೋಗಿದೆ. ವ್ಯಾಕರಣದವರು ಬಾಹುಶಾಲಿ ಅನ್ನೋ ಶಬ್ದವನ್ನು ಒಪ್ಪಿಕೊಂಡ್ರು. ಇವತ್ತು ಸಂಸ್ಥೆಯಲ್ಲಿ ಬಾಹುಶಾಲಿ ಅನ್ನೋದು. ಆಚಾರ್ಯರು ತಪ್ಪಿ ಕೂಡ ಬಾಹುಶಾಲಿ ಅನ್ನೋ ಶಬ್ದವನ್ನು ಬಳಸುವುದಿಲ್ಲ, ಬಾಹುಶಾಳಿ ಎಂದು ಬರೀತಾರೆ. ಬಾಹುಶಾಳಿ ಅನ್ನೋ ಶಬ್ದ ಈಗದ ವ್ಯಾಕರಣದ ಪ್ರಕಾರ ತಪ್ಪು. ರುಗ್ಮಿಣಿ ಅನ್ನೋದು ಈಗಿನ ವ್ಯಾಕರಣ ಪ್ರಕಾರ ತಪ್ಪು. ಅಕ್ಷೋಹಿಣಿ ಅನ್ನೋದು ಈಗಿನ ವ್ಯಾಕರಣ ಪ್ರಕಾರ ತಪ್ಪು. ಆದರೆ ಆಚಾರ್ಯ ಹಾಗೇ ಪ್ರಯೋಗ ಮಾಡೋದು. ಪ್ರಾಚೀನ ಗ್ರಂಥಗಳಲ್ಲಿ ಹಾಗೇ ಪ್ರಯೋಗ ಇರೋದು. ಇನ್ನೊಂದು ಇಂಥದೇ ಶಬ್ದ ಸಂಖ. ಯುದ್ಧಕ್ಕೆ ಸಂಖ್ಯಾ ಅಂದ್ರೆ ಯುದ್ಧ ಅಂತ. ನೀವು ಯಾವ ಕೋಶ ಬೇಕಾದ್ರೆ ನೋಡಿ, ಯಾವ ವ್ಯಾಕರಣ ಬೇಕಾದ್ರೆ ನೋಡಿ, ಅವರು ಸಂಖ್ಯಂ ಅಂತ ಅಂತಾರೆ. ಆಚಾರ್ಯರು ಸಂಖ್ಯೆ ಅಂತ ಹೇಳಿದ್ರು, ಸಂಖ ಅಂತ ಹೇಳಿದವರು. ಯಾವತ್ತು ಅದು ಮತ್ತೆ ಸೇರಿದ್ದು ಸಂಖ. ಯುದ್ಧ ಅಂದ್ರೆ ಸಂಖ. ಹೀಗೆ ಇವತ್ತು ಬಳಕೆಯಲ್ಲಿರುವ ವ್ಯಾಕರಣ ಸೂತ್ರಕಾರರು ಯಾವುದನ್ನು ಸಾಧು ಶಬ್ದ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ, ಆದಂತಹ ಶಬ್ದಗಳನ್ನು ಎಷ್ಟನ್ನು ಬಿಟ್ಟು ಯಾವುದು ಸಾಧು ಶಬ್ದ ಅಲ್ಲ ಅಂತ ವ್ಯಾಕರಣದವರು ತೀರ್ಮಾನ ಮಾಡಿದ್ದಾರೆ, ಈಗ ಅಂಥ ಶಬ್ದಗಳನ್ನು ಆಚಾರ್ಯರು ಬಳಸಿದ್ದಾರೆ. ಅದರಲ್ಲಿ ಒಂದು ರುಗ್ಮಿಣಿ. ರುಗ್ಮಿಣಿ ಅನ್ನೋದು ಈಗದ ವ್ಯಾಕರಣದ ಪ್ರಕಾರ ತಪ್ಪು. ಅಂದ್ರೆ ನೀವು ಯಾಕೆ ಇಷ್ಟು ವಿವರಣೆ ಕೊಟ್ಟೆ ಅಂದ್ರೆ, ಸಾಮಾನ್ಯ ನೀವೀಗ ರುಗ್ಮಿಣಿ ವಲ್ಲಭ ಪಾಂಡವ ಬಂಧೋ ಅಂತ ನೀವೆಲ್ಲೋ ಓದ್ತೀರಿ ಮುಂದೆ. ಈ ನನ್ನ ಮಾತು ಕೇಳಿಕೊಂಡು ರುಗ್ಮಿಣಿ ವಲ್ಲಭ ಅಂತ. ಅವಾಗ ಯಾರಾದ್ರೂ ಸಂಸ್ಕೃತ ಪಂಡಿತರು, ಹೇ ರುಗ್ಮಿಣಿ ವಲ್ಲಭ ಅಲ್ಲೋ ರುಕ್ಮಿಣಿ ವಲ್ಲಭ ಅಂತ. ಇಲ್ಲಪ್ಪ ಅದು ಬನ್ನಂಜಿಯವರು ರುಗ್ಮಿಣಿ ವಲ್ಲಭ ಅಂತ ಪಾಠ. ಬನ್ನಂಜಿಯವರು ಏನು ಗೊತ್ತು, ವ್ಯಾಕರಣ ವಿರುದ್ಧ ಅದು ಅಂತಾರೆ. ಅಷ್ಟು ಆದ ಕೂಡಲೇ ನಿಮ್ಗೆ ಗಾಬರಿ ಆಗ್ಬಿಟ್ಟು, ಓ ಬನ್ನಂಜಿಗೂ ವ್ಯಾಕರಣ ಗೊತ್ತಿರಲಿಲ್ಲ, ಅವನು ತಪ್ಪು ಹೇಳಿಬಿಟ್ಟ, ನಾವಿನ್ನು ಬನ್ನಂಜಿಯ ಬಗ್ಗೆ ಜಾಗ್ರತೆ ಮಾಡಬೇಕು ಅಂತ. ಅದರಿಂದ ಯಾಕೆಂದ್ರೆ ಬನ್ನಂಜಿ ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳದೆ ಖಂಡನೆ ಮಾಡುವವರು ಬಹಳ ಜನ ಹುಟ್ಟಿಕೊಳ್ತಾ ಇದ್ದಾರೆ. ಆದರೆ ಅರ್ಥ ಮಾಡಿಕೊಳ್ಳುವ ತಾಕತ್ತು ಬಹಳ ಜನಕ್ಕೆ ಇಲ್ಲ. ಖಂಡನೆ ಮಾಡೋದು ಯಾರು ಗೊತ್ತಾಗದಿದ್ದವರು ಖಂಡನೆ ಮಾಡಬಹುದು. ಅದಕ್ಕೋಸ್ಕರ ಇಷ್ಟು ವಿವರ ಕೊಟ್ಟೆ. ರುಗ್ಮಿಣಿ ಅನ್ನೋದು ವ್ಯಾಕರಣ ವಿರುದ್ಧ ರುಕ್ಮಿಣಿ ಆಗಬೇಕು ಅಂತ ಪಂಡಿತರು ನಿಮ್ಮ ಹತ್ರ ಇನ್ಸಿಸ್ಟ್ ಮಾಡಬಹುದು. ಆಗಲೂ ನಮಗೆ ವ್ಯಾಕರಣ ಬೇಡ, ಋಷಿ ಚಿತ್ರ ಪಾಠ ಬೇಕು ಅಂತ ಹೇಳ್ರಿ. ಆಚಾರ್ಯರ ಸಾಕ್ಷಾತ್ ಪಾಠ ಬೇಕು ನಮಗೆ. ಅದಕ್ಕೆ ವಿರುದ್ಧವಾಗಿದ್ದರೆ ವ್ಯಾಕರಣವೇ ತಪ್ಪು ಅಂತ ಹೇಳೋರು ಹೊರತು ನಾವು ಆ ವ್ಯಾಕರಣದ ಪ್ರಕಾರ ಆಚಾರ್ಯ ಪ್ರಯೋಗ ಅಂತಿದ್ದವರು ಅಲ್ಲ ಅನ್ನುವ ದಾರ್ಢ್ಯವನ್ನು ಬೆಳೆಸಿಕೊಳ್ಬೇಕು ನಾವು. ರುಗ್ಮಿಣಿ ವಲ್ಲಭ ಅಂತ ಅನ್ನೋದು ಆಚಾರ್ಯರ ಪ್ರಯೋಗ. ರುಗ್ಮಿಣಿಗೆ ವಲ್ಲಭನಾದಮ ಪಾಂಡವ ಬಂಧೋ, ಪಾಂಡವರಿಗೆ, ಅದರಲ್ಲಿ ವಿಶೇಷವಾಗಿ ಭೀಮಾರ್ಜುನರಿಗೆ, ಅಲ್ಲೂ ಲೋಕದ ದೃಷ್ಟಿಯಿಂದ ಸಾರಥಿಯಾಗಿ ಅರ್ಜುನನಿಗೆ, ಪಾಂಡುಪುತ್ರರಿಗೆ ಬಂಧುವಾಗಿ ನಿಂತವ ಪಾಂಡವ ಬಂಧು. ಅವರು ಪಾಂಡವರು ಅದರಲ್ಲೇ ಬಂಧು ಅದೇನೇನು ಅಂತ. ಪಾಂಡವರು ಅಂದ್ರೆ ಏನು? ಪಾಂಡು ಅಂದ್ರೆ ಬಿಳಿ ಅಂತ ಅರ್ಥ, ಸ್ವಚ್ಛ ಅಂತ ಅಂದ್ರೆ ಸತ್ವಗುಣ, ಸತ್ವಗುಣಕ್ಕೆ ಸಂಬಂಧಪಟ್ಟವರು. ಪಾಂಡವರು ಅಂದ್ರೆ ಸಾತ್ವಿಕರು ಅಂತ ಅರ್ಥ ಶಬ್ದಕ್ಕೆ. ಪಾಂಡು ಅಂದ್ರೆ ಸತ್ವಗುಣ, ಪಾಂಡವರು ಅಂದ್ರೆ ಸಾತ್ವಿಕರು. ಸಾತ್ವಿಕರ ಬಂಧು ನೀನು, ತಾಮಸರಿಗೆ ಶತ್ರು. ಆದ್ರಿಂದ ಪಾಂಡವರಿಗೆ ಬಂಧು. ಅದೇ ಪೈಕಿಯವರು ಅಂತಲ್ಲ, ಪೈಕಿಯವರು ಕೌರವರು ಪೈಕಿ, ಇವರು ಪೈಕಿ. ಹೆಣ್ಣು ಕೊಟ್ಟಿರ್ಲಿ ಕೌರವನ ಮಗಳನ್ನ ಇವನು ಸಾಂಬ ಮದುವೆ ಮಾಡ್ಕೊಂಡಿದ್ದ. ಹಾಗಾಗಿ ಕೃಷ್ಣನಿಗೆ ಪೈಕಿಯವರು ಅಂದ್ರೆ ಹೊರಗಿನ ಲೋಕದ ವ್ಯವಹಾರದ ಪೈಕಿ ಪಾಂಡವರು ಪೈಕಿಯೇ, ಕೌರವರು ಪೈಕಿಯೇ. ನಿನ್ನ ಪೈಕಿ ಯಾರು ಅಂದ್ರೆ ಸಾತ್ವಿಕರು ನಿನ್ನ ಪೈಕಿ, ತಾಮಸರು ನಿನ್ನ ಶತ್ರುಗಳು. ಆದ್ರಿಂದ ಪಾಂಡವರು ನಿನ್ನ ಬಂಧು ಆದರು. ರುಗ್ಮಿಣಿ ವಲ್ಲಭ ಪಾಂಡವ ಬಂಧು. ಏನು ಮುಂದಿನದ್ದು? ದೈತ್ಯ ವಿಮೋಹಕ ದೇವ ಸುಖದೆ.
ನಿತ್ಯ ಸುಖಾದೆ ದೇವ ಸುಬೋಧಕ ಬುದ್ಧ ಸ್ವರೂಪ. ದೈತ್ಯ ವಿಮೋಹಕ ನಿತ್ಯ ಸುಖಾದೆ ದೇವ ವಿಬೋಧಕ ಬುದ್ಧ ಸ್ವರೂಪ. ದುಷ್ಟಕಲಾಂತಕ ಕಲ್ಪಿ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದೆ ಅಂತ. ಇನ್ನೆರಡು ಅವತಾರಗಳನ್ನ ಆಚಾರ್ಯ ಹೇಳುವಾಗ ಬುದ್ಧನನ್ನ ತಗೊಂಡ್ರು. ಯಾಕೆ ಅಂದ್ರೆ ಇದು ಹೇಗೆ ಪರಶುರಾಮ ಸಾಕ್ಷಾತ್ ಅವತಾರ ಅಲ್ವೋ ಹಾಗೆ ಹೇಳುವಲ್ಲಿ ಬುದ್ಧ ಅನ್ನೋದು ಅವತಾರವೇ ಅಲ್ಲ, ಭಗವಂತನ ಅವತಾರವೇ ಅಲ್ಲ ಬುದ್ಧ ಅಂತ ಹೇಳ್ತಕ್ಕಂಥ ಒಂದು ವಾದ ಇದೆ. ಅವರು ಏನ್ ಮಾಡ್ತಾರೆ, 10 ಅವತಾರಗಳಲ್ಲಿ ಬುದ್ಧನನ್ನು ಸೇರಿಸಿಕೊಳ್ಳುವುದಿಲ್ಲ. ಬುದ್ಧನನ್ನು ಸೇರಿಸಿಕೊಳ್ಳದೆ ಈಗ ರಾಮಾನುಜಾಚಾರ್ಯರು ಬುದ್ಧನನ್ನು 10 ಅವತಾರಗಳಲ್ಲಿ ಸೇರಿಸಿಕೊಳ್ಳುವುದಿಲ್ಲ. ಅವರು ರಾಮಶ್ಚ ಬುದ್ಧ ಕಲ್ಕಿ ಅನ್ನು ರಾಮ ಅಂದ್ರೆ ಪರಶುರಾಮ, ದಾಶರಥಿ ರಾಮ ಮತ್ತು ಬಲರಾಮ ಕೃಷ್ಣ ಕಲ್ಕಿ. ಬುದ್ಧನ ಬದಲೇ ಬಲರಾಮನ ಸೇರಿಸಿಕೊಂಡು 10 ಅವತಾರ ಅಂತ ಹೇಳ್ತಾರೆ ಅವರು. ಬುದ್ಧನನ್ನು ಸೇರಿಸಿಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಬುದ್ಧನನ್ನು ಬಿಟ್ಟು 10 ಅವತಾರ ಅಂತ ಹೇಳೋರಿದ್ದಾರೆ. ಆಚಾರ್ಯರು ತನ್ನ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಅನೇಕ ಕಡೆ. ಬುದ್ಧ ಕಲ್ಕೀಚ ತೇದಶ ಅಂತ. ಹಾಗೆ ಇಲ್ಲಿಯೂ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀಚ ತೇದಶ ಅಂತ ಅದಕ್ಕೆ ಅನೇಕ ಪುರಾಣ ವಚನಗಳನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಬುದ್ಧ ಭಗವಂತನ ಅವತಾರದಲ್ಲಿ ಸೇರಿದ ಬುದ್ಧ ಹೊರತು ಅವನು ಅವತಾರ ಅಲ್ಲ. ಅದರ ಬದಲು ಬಲರಾಮನನ್ನ ಅವತಾರಗಳಲ್ಲಿ ಸೇರಿಸಬೇಡಿ ಅಂತ ಸ್ಪಷ್ಟಪಡಿಸುವುದಕ್ಕೋಸ್ಕರ. ದೈತ್ಯ ವಿಮೋಹಕ ನಿತ್ಯ ಸುಖಾದೆ ದೇವ ಸುಬೋಧಕ ಬುದ್ಧ ಸ್ವರೂಪ. ಬುದ್ಧ ಸ್ವರೂಪ ನೀನು ಯಾವಾಗಲೂ ಬುದ್ಧ ಸ್ವರೂಪ. ಬುದ್ಧ ಅಂದ್ರೆ ಯಾವಾಗಲೂ ಬುದ್ಧಿಯಿಂದ ಪೂರ್ಣ ಪ್ರತಿಬುದ್ಧ, ಯಾವಾಗಲೂ ನಿತ್ಯ ಜಾಗೃತ ಸ್ವರೂಪ. ಅದನ್ನು ಅವತಾರ ಮಾಡಿದರೆ ಮಾತ್ರ ಬುದ್ಧ ಸ್ವರೂಪ. ನಿನ್ನ ಸ್ವರೂಪವೇ ಬುದ್ಧ ಅಂದರು. ನೀನು ಬುದ್ಧರಾಗಿ ಬಂದದ್ದಲ್ಲ, ನೀನು ಬುದ್ಧ ಸ್ವರೂಪ. ಬುದ್ಧ ಅಂದ್ರೆ ಸದಾ ಪ್ರಬುದ್ಧ, ಯಾವಾಗಲೂ ಜಾಗೃತವಾದದ್ದು. ಅದಕ್ಕೆ ಮೋಹ ಅಂತ ಅನ್ನುವುದೇ ಇಲ್ಲ. ಮೋಹರಹಿತವಾದ ಸದಾ ಜಾಗೃತವಾದ ಜ್ಞಾನಮಯವಾದ ರೂಪ ಅಂತ ಅರ್ಥ ಬುದ್ಧ ಸ್ವರೂಪ ಅಂದ್ರೆ. ನೀನು ಯಾವಾಗಲೂ ಬುದ್ಧನಯ್ಯ. ಆಮೇಲೆ ಬುದ್ಧ ಅವತಾರ ಮಾಡಿದ ಮೇಲೆ ಬುದ್ಧ ಅಲ್ಲ, ಯಾವಾಗಲೂ ಬುದ್ಧನೇ ಇರೋದು. ಬುದ್ಧ ಸ್ವರೂಪ ಅಲ್ಲ. ಅಂಥ ಜ್ಞಾನಮೂರ್ತಿ ನೀನು ಮೋಹ ಅವತಾರ ಮಾಡಿದ್ದೆ. ಜನರಿಗೆಲ್ಲ ಬುದ್ಧ ಅವತಾರ ಮಾಡಿದ್ದೆ ಅಂಥದ್ದು. ಜನರಿಗೆ ಅನ್ಯಥಾ ಜ್ಞಾನ ಬರುವ ಹಾಗೆ ಎಲ್ಲ ಜಗತ್ತು ಶೂನ್ಯ, ವೇದ ಇಲ್ಲ, ದೇವರಿಲ್ಲ, ಜಗತ್ತು ಶೂನ್ಯ, ಹಾಗೆ ಹೀಗೆ ಅಂತೆಲ್ಲ ಬರುವ ಹಾಗೆ ಮೋಹಕ್ಕೆ ಒಳಗಾಗುವ ಹಾಗೆ ಮಾಡಿಬಿಟ್ಟಿಯಲ್ಲ. ಇಲ್ಲ ಅಂದ್ರು ಆಚಾರ್ಯ. ಎಂದೂ ಭಗವಂತ ಮೋಹಕ ಅಲ್ಲ. ಮತ್ತೆ ನಿಮ್ಮ ಸ್ವಭಾವ ಮೋಹದ್ದಾದ್ರೆ ನಿಮಗೆ ಮೋಹ ಆಗತ್ತೆ ಅಷ್ಟೇ. ಅವನು ಮೋಹ ಕೊಟ್ಟದ್ದಲ್ಲ, ನಿಮ್ಮ ಒಳಗೆ ಮೋಹವೇ ಇತ್ತು, ಅದನ್ನು ಅವರ ಮಾತಿನಲ್ಲೂ ಕಂಡ್ರಿ ಅಷ್ಟೇ. ದೈತ್ಯ ವಿಮೋಹಕ ಅಂದ್ರು. ಯಾರು ತಾಮಸರೋ ಅವರಿಗೆ ತಪ್ಪು ಅರ್ಥ ಆಯ್ತು ಅಷ್ಟೇ. ಅದು ಜ್ಞಾನಿಗಳಿಗೆ ಮೋಹಕ ಅಲ್ಲ ನೀನು. ಯಾರು ದೈತ್ಯರೋ ದುಷ್ಟ ಸ್ವಭಾವದವರೋ ದಿತಿಗೆ ಸಂಬಂಧಪಟ್ಟವರು, ದಿತಿಯ ಮಕ್ಕಳು ಅಂತ ಒಂದು ಅರ್ಥ ದೈತ್ಯರು ಅಂದ್ರೆ. ಮತ್ತೊಂದರ್ಥ ನಾನು ಹೇಳಿದೆ ರಾಕ್ಷಸರು ಅಂತನ್ನುವಂಥ ಜಾತಿಗೆ ಸಂಬಂಧಪಟ್ಟದ್ದಲ್ಲ, ಗುಣಧರ್ಮಕ್ಕೆ ಸಂಬಂಧಪಟ್ಟ ಶಬ್ದ. ಹಾಗೆ ದೈತ್ಯರು ಅಂತಂದ್ರೆ ಯಾರನ್ನೂ ದೈತ್ಯರು ಅಂತ, ರಾಕ್ಷಸರನ್ನು ದೈತ್ಯ ಅಂತ ಹೇಳ್ಬೋದು, ದಾನವರನ್ನು ದೈತ್ಯರು ಅಂತ ಹೇಳ್ಬೋದು. ಅದು ಅವನ ಕ್ವಾಲಿಟಿ ಸ್ವಭಾವಕ್ಕೆ ಸಂಬಂಧಪಟ್ಟ ಶಬ್ದ. ದಿತಿ ಎಂದರೆ ಏನು? ದಿತಿಯ ಸ್ವಭಾವವುಳ್ಳವರು ದೈತ್ಯರು. ದಿತಿ ಅಂದ್ರೆ ಏನು? ದಿತಿ ಅಂದ್ರೆ ಅವಖಂಡನೆ ಅಂತ, ಸಮಾಜವನ್ನ ನಾಶ ಮಾಡುವುದಕ್ಕೆ ದಿತಿ. ಅದಿತಿ ಅಂತಂದ್ರೆ ನಾಶ ಮಾಡದ ರಕ್ಷಣೆ. ದಿತಿ ಅಂದ್ರೆ ನಾಶ. ಆದ್ರಿಂದ ಯಾರು ಲೋಕ ಕಂಟಕರೋ ಅವರೆಲ್ಲರನ್ನೂ ದೈತ್ಯರು ಅಂತ ಕರೆಯುವುದು. ದೈತ್ಯರಿಗೆ ಯಾರು ಲೋಕ ಕಂಟಕರೋ ಅವರಿಗೆ ನೀನು ಹೇಳಿದ ಅರ್ಥ ಆಗಲಿಲ್ಲ, ವಿಪರೀತ ಅರ್ಥ ಆಯ್ತು. ಅದಕ್ಕೆ ನೀವೇನು ಮಾಡಬೇಕು ಅಂತ ಆಚಾರ್ಯ. ದೈತ್ಯ ವಿಮೋಹಕ ಯಾರು ದುಷ್ಟರೋ ಅವರ ಸ್ವಭಾವತಃ ತಾಮಸರಾದ್ದರಿಂದ ನಿನ್ನ ಮಾತಿಗೂ ತಾಮಸವಾದ ಇಂಟರ್ಪ್ರಿಟೇಷನ್ ಕೊಟ್ಟುಕೊಂಡು ಕೂತ್ಕೊಂಡ್ರು. ಸ್ವತಃ ಬೌದ್ಧರೇ ಈ ಮಾತನ್ನು ಹೇಳ್ತಾರೆ. ಇವತ್ತು ಬೌದ್ಧ ಧರ್ಮ ಅಂತ ಉಂಟಲ್ಲ, ಅವರ ಪ್ರಾಚೀನ ಗ್ರಂಥಗಳಲ್ಲಿ ಒಂದು ಮಾತಿದೆ. ಏನು ಅಂದ್ರೆ, ಬುದ್ಧ ನಮ್ಮ ಗುರು, ಅವನು ಹೇಳಿದ್ದು ಎಲ್ಲ ಶಿಷ್ಯರಿಗೂ ಅರ್ಥ ಆಗಲಿಲ್ಲ, ಒಬ್ಬೊಬ್ಬರು ಶಿಷ್ಯರಿಗೆ ಒಂದೊಂದು ಥರ ಅರ್ಥ ಆಯಿತು. ಆದ್ರಿಂದ ಬೌದ್ಧ ಧರ್ಮ ನಾನಾ ಬಗೆಯಿಂದ ಹಬ್ಬಿತು ಅಂತ ಹೇಳ್ತಾರೆ. ಹಾಗಾದ್ರೆ ಅವನ ಗುರು ಹೇಳಿದ್ದು ಶಿಷ್ಯನಿಗೆ ಅರ್ಥ ಆಗಲಿಲ್ಲ ಅಂತ ಶಿಷ್ಯರೇ ಒಪ್ಕೊಂಡು ಹಾಗಾಯ್ತಾರೆ. ಆಚಾರ್ಯನ ಹೇಳ್ತಾರೆ, ನಿಮ್ಮ ಯಾರು ನಾವು ಬೌದ್ಧ ಧರ್ಮಾವಲಂಬಿಗಳು, ಬುದ್ಧನ ಶಿಷ್ಯರು ಅಂತ ತಿಳ್ಕೊಂಡಿದ್ದೀರೋ, ನಿಮಗೆ ಬುದ್ಧ ಧರ್ಮ ಅರ್ಥ ಆಗಲಿಲ್ಲ, ನಿಮಗೆ ಮೋಹ ಆಯಿತು, ನಿಮ್ಮ ಹೃದಯದಲ್ಲಿ ತಪ್ಪು ಕಲ್ಪನೆ ಇತ್ತು, ಅದನ್ನೇ ಆ ವಾಕ್ಯದಲ್ಲಿ ಕಂಡ್ರಿ, ನೀವು ಮೋಹಕ್ಕೆ ಒಳಗಾದ್ರಿ. ಅದರಿಂದ ಯಾರು ದುಷ್ಟರೋ ಅವರಿಗೆ ಮೋಹ ಬಂತು ಹೊರತು ಬುದ್ಧ ಮೋಹಕ ಅಲ್ಲ. ನಚ ಭಗವದ್ರೂಪೇಶು ಮೋಹಕತ್ವಂ ಶಂಕ್ಯಂ ಅಂತ ತ್ರಿಕುಣ ಪಂಡಿತಾಚಾರ್ಯ ಮಾತು. ಭಗವಂತನ ಯಾವ ರೂಪವನ್ನು ಮೋಹಕ ಅಂತ ಉಪಾಸನೆ ಮಾಡಬೇಡ. ಯಾರು ಮೂಢರೋ ಅವರಿಗೆ ಮೋಹ ಬರುತ್ತೆ, ಅದು ಬೇರೆ ವಿಷಯ. ಅವನು ಮೋಹಕ ಅಲ್ಲ. ನೀನು ಮೋಹಕ್ಕೆ ಒಳಗಾದೆಯಾ, ನಿನ್ನ ಸ್ವಭಾವ, ನಿನ್ನ ಸ್ವರೂಪ ಯೋಗ್ಯತೆ ಯಾರೇನು ಮಾಡ್ಲಿಕ್ಕೆ ಬರುತ್ತೆ ಅಂತ. ದೈತ್ಯ ವಿಮೋಹಕ ಅಂತಂದ್ರು. ಆದರೆ ಅವನು ಏನು ಅಂದ್ರೆ ದೇವ ಸುಬೋಧಕ. ದೇವತೆಗಳಿಗೆ ನಿನ್ನ ಬುದ್ಧ ಧರ್ಮ ಅದಕ್ಕೆ ಪ್ರಶಾಂತ ವಿದ್ಯೆ ಅಂತ.
ಆಚಾರ್ಯ ಹೇಳ್ತಾರೆ ಅದಕ್ಕೆ ಪ್ರಶಾಂತ ವಿದ್ಯೆ ಅಂತ ಹೆಸರು. ಬೌದ್ಧ ಧರ್ಮಕ್ಕೆ ದೇವತೆಗಳು ಉಪಾಸನೆ ಮಾಡತಕ್ಕಂತಹ ವಿದ್ಯೆ ಅದು ಭಗವಂತನನ್ನೇ ಹೇಳ್ತಕ್ಕಂಥದ್ದು. ಬುದ್ಧ ಏನು ತಪ್ಪು ಹೇಳಿದ್ದಾನೆ ಹೇಳ್ರಿ ನನಗೆ. ಈಗ ಅದನ್ನು ಬಿಟ್ಬಿಡೋಣ. ಆಚಾರ್ಯ ಹೇಳಿದ್ದು ಬೌದ್ಧ ಧರ್ಮದಲ್ಲಿ ಅವನು ಬುದ್ಧನ ಉಪದೇಶ, ಅವನ ಶಿಷ್ಯರ ಉಪದೇಶ ಎಲ್ಲ ಬಿಡ್ರಿ. ಬುದ್ಧ ಏನು ಹೇಳಿದ್ದಾನೆ ಅದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ರಿ. ಬುದ್ಧ ವೇದ ಅಪ್ರಮಾಣ ಅಂತ ಹೇಳಿದ್ದಾನೆ, ಅದು ಸರಿಯೋ? ಎಲ್ಲಿ ಹೇಳಿದ್ದಾನೆ? ವೇದ ಅಪ್ರಮಾಣ ಅಂತ ಬುದ್ಧ ಹೇಳಿದ ಒಂದು ದಾಖಲೆ ನನಗೆ ತೋರಿಸಿ. ಬುದ್ಧನ ಚರಿತ್ರೆ, ಬೌದ್ಧರೇ ಬರೆದಿಟ್ಟ ಬುದ್ಧನ ಚರಿತ್ರೆಯಲ್ಲಿ ವೇದ ಅಪ್ರಮಾಣ ಅಂತ ಎಲ್ಲೂ ಹೇಳಲಿಲ್ಲ. ಮತ್ತೆ ವೇದ ಪ್ರಮಾಣ ಅಂತ ಹೇಳ್ಕೊಂಡು ತಿರುಗಲಿಲ್ಲ. ಅದು ಮಹಾಕೋಳ. ಅವರು ವೇದ ಪ್ರಮಾಣ ಅಂತ ಹೇಳಲಿಲ್ಲ, ಅದರಿಂದ ವೇದ ಅಪ್ರಮಾಣ ಅಂತ ತಿಳ್ಕೊಂಡ್ರಿ ಅವರು. ಅಲ್ಲಿ ಯಾವುದು ಸಿದ್ಧವಾದನ್ನು ಯಾಕೆ ಹೇಳ್ಬೇಕ್ರಿ? ನಾನಿದ್ದೇನೆ, ನಾನು ಬದುಕಿದ್ದೇನೆ, ನಾನು ಬಗ್ಗೆ ಹೇಳ್ತಾ ತಿರುಗಬೇಕಾ? ನಾನು ಇರೋದನ್ನೇ ಬದುಕಿದ್ದೇನೆ, ಇದ್ರಲ್ಲಿ ತಿರುಗೋದಿಲ್ಲ. ಯಾರ 4 ಜನ ಹೊತ್ಕೊಂಡು ಹೋಗ್ಬೇಕಾಗತ್ತೆ. ನಾನು ತಿರುಗಾಡ್ತಾ ಇರೋ ಮೇಲೆ ನಾನು ಬದುಕಿದ್ದೇನೆ, ವೇದ ಪ್ರಮಾಣ ಅನ್ನೋದು ಸ್ವತಃ ಸಿದ್ಧವಾದ ವಿಷಯ. ಅದನ್ನ ವೇದ ಪ್ರಮಾಣ ಅಂತ ಹೇಳಲಿಲ್ಲ. ಅವ್ರ ಶಿಷ್ಯರು ಹೌದು ನಮ್ಮ ಗುರುಗಳು ವೇದ ಪ್ರಮಾಣ ಅಂತ ಹೇಳಲಿಲ್ಲ, ಅದರಿಂದ ವೇದ ಅಪ್ರಮಾಣ. ಇದು ಏನು ಲಾಜಿಕ್ಕು? ಹಾಗಾದ್ರೆ ಈಗ ನಾನು ಬದುಕಿದ್ದೇನೆ ಅಂತ ಹೇಳಲಿಲ್ಲ, ಅದನ್ನ ನಾನು ಸತ್ತಿದ್ದೇನೆ ಅಂತ ಲಾಜಿಕ್ ಮಾಡಿದ ಹಾಗೆ. ಅದು ಗುರುಗಳು ವೇದ ಪ್ರಮಾಣ ಅಂತ ಹೇಳಲಿಲ್ಲ, ಆದ್ರಿಂದ ವೇದ ಪ್ರಮಾಣ ಅಲ್ಲ ಅಂದ್ರು ಬೌದ್ಧರು. ತಪ್ಪಾಯ್ತಾ? ಅವ್ರ ಮೋಹ ಗ್ಯಾರಂಟಿ ಆಯ್ತೋ? ಅವನು ತಪ್ಪು ತಿಳುವಳಿಕೆ ಹೇಗೆ ಬಂತು ನೋಡಿ. ಆಮೇಲೆ ಎಲ್ಲ ಬೌದ್ಧರು ದೇವರನ್ನು ಒಪ್ಪುವುದಿಲ್ಲ, ಮತ್ತೆ ನೀವು ದೇವರನ್ನು ಪರಮಾತ್ಮನನ್ನು ಒಪ್ಪುವರು, ಹೇಗೆ ಅದು ಬುದ್ಧ ಧರ್ಮ ನಿಮಗೆ ಪ್ರಶಾಂತ ವಿದ್ಯಾ? ಎಲ್ಲಿ ಹೇಳಿದ್ದಾನೆ ದೇವರಿಲ್ಲ ಅಂತ? ದೇವರಿದ್ದಾನೆ ಅಂತ ಹೇಳಲಿಲ್ಲ, ಆದ್ರಿಂದ ದೇವರಿಲ್ಲ ಅಂತ ತೀರ್ಮಾನ ಮಾಡಿ. ಅವರು ಎಲ್ಲೂ ದೇವರಿಲ್ಲ ಅಂತ ಹೇಳಿಲ್ಲ, ಎಲ್ಲೂ ವೇದ ಪ್ರಮಾಣ ಅಂತ ಹೇಳಲಿಲ್ಲ. ಮತ್ತೆ ಹಿಂಸೆ ಮಾಡುವುದು ತಪ್ಪು ಅಂತ ಹೇಳಿದ. ವೇದದಲ್ಲಿ ಪ್ರಾಣಿ ಹಿಂಸೆಯನ್ನು ಹೇಳಿದ್ದಾರೆ, ಅದನ್ನು ಮಾಡುವುದು ತಪ್ಪು ಅಂತ ಹೇಳಿದ್ದಾರೆ. ಹಾಗಂದ್ರೆ ವೇದ ವಿರೋಧ ಆಯಿತು. ಹಿಂಸೆ ಮಾಡುವುದು ತಪ್ಪು ಅಂತ ಹೇಳಿದ, ಅಹಿಂಸೆ ಮಾಡಬೇಕು ಅಂತ. ನಾಮ ಹಿಂಸ್ಯಾತ್ ಸರ್ವಾಭೂತಾನಿ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ವೇದವೂ ಹೇಳಿದೆಲ್ಲ ಹಿಂಸೆ ಮಾಡಬಾರದು ಅಂತ. ಹಾಗೆ ಹಿಂಸೆ ಮಾಡಬಾರದು ಅನ್ನುವುದು ಕೂಡ ವೇದೋಕ್ತವೆ. ಮತ್ತೆ ಯಜ್ಞ ಆಗಿದ್ರೆ ಹಿಂಸೆ ಮಾಡ್ತಾ ಇದ್ರಲ್ಲ, ಹೌದು, ಅದಕ್ಕೆ ಹೇಳಿದ್ದವನು. ಹಿಂಸೆಗೋಸ್ಕರ ಹಿಂಸೆ ಮಾಡಿದ ಯಜ್ಞವೇ ಅಲ್ಲ, ಅದು ವೇದ ವಿರುದ್ಧ, ಅವೈದಿಕ. ಪ್ಲವಾಹ್ಯೇತೆ ವೇದದಲ್ಲಿ ಹೇಳಲಿಲ್ಲೇನು? ಪ್ಲವಾಹ್ಯೇತೆ ಅದೃಢ ಯಜ್ಞರೂಪಾ. ಈ ಪ್ರಾಣಿ ಹಿಂಸೆಗಳನ್ನ ಮಾಡಿ ಇದರಿಂದ ನಾವು ಏನೋ ಲೋಕೋದ್ಧಾರ ಆಗತ್ತೆ, ನಮ್ಮ ಉದ್ಧಾರ ಆಗತ್ತೆ ಅಂತ ತಿಳ್ಕೊಂಡವರು ತೂತು ಬಿದ್ದ ದೋಣಿಯಲ್ಲಿ ಸಾಗುವವರು ಅಂತ ಹೇಳ್ಬಿಟ್ರು. ಈ ಯಜ್ಞಗಳು ಅಂದ್ರೆ ಪ್ಲವಾಹ್ಯೇತೆ ಅದೃಢ, ಮುರಿದ ದೋಣಿಯಲ್ಲಿ ಸಾಗ್ತಾ ಇದ್ದೀರಿ, ನೀವು ದಡ ಸೇರುವುದಿಲ್ಲ, ಮುಳುಗಿ ಹೋಗ್ತೀರಿ. ವೇದವೇ ಹೇಳುತ್ತೆ ಯಜ್ಞವನ್ನು ವೈದ್ಯೆ. ಹಾಗಾದ್ರೆ ವಿಧಿವಿಧಾನ ತಿಳಿಯದೆ ಮಾಡಿದ ಯಜ್ಞವೂ ಕೂಡ ಅದು ನಿಷೇಧವೇ, ಅದು ನಿಷೇಧಾರ್ಥವೇ. ಹಿಂಸೆ ಅಂದ್ರೆ ಪ್ರಾಣಿಗಳ ಮಾಂಸದ ಚಪಲಕ್ಕೋಸ್ಕರ ಯಜ್ಞ ಮಾಡುವುದು ಹಿಂಸೆ, ಅದರ ಉದ್ದೇಶ ಬೇರೆ ಇದೆ. ಆದ್ರಿಂದ ಹಿಂಸೆಗೋಸ್ಕರ ಯಜ್ಞ ಮಾಡುವುದು ನಿಷಿದ್ಧ. ಅವನು ಹಿಂಸೆ ಮಾಡಬಾರದು ಹೇಳಿದ, ವೇದದಲ್ಲಿ ಹೇಳಿದ್ದಾರೆ. ಮಾ ಹಿಂಸ್ಯಾತ್ ಸರ್ವಾಭೂತಾನಿ ಅಹಿಂಸಾ, ಅಹಿಂಸಾ ಸತ್ಯಮಸ್ತೇಯಂ. ಗೀತೆಯಲ್ಲಿ ನಮ್ಮ ಯಮನಿಯಮಗಳಲ್ಲಿ ಮೊದಲನೇದ ಹಿಂಸೆ. ಸಮಸ್ತ ಶಾಸ್ತ್ರಗಳ ಹಿಂಸೆ ಒತ್ತು ಕೊಡ್ತಾವೆ. ಏನು ವೇದ ವಿರುದ್ಧ ಶಾಸ್ತ್ರ ವಿರುದ್ಧ ಅದು ಹೇಳಲಿಲ್ಲ. ಅಲ್ಲಪ್ಪ ಸರ್ವಂ ಕ್ಷಣಿಕ ಅಂತ ಹೇಳಿಬಿಟ್ನಲ್ಲ, ಅದನ್ನು ಹೇಳಿದ್ದಾನೆ. ಇದೇನು ಹೇಳಲಿಲ್ಲ ಅಂತ ನೀವು ಹೇಳೋದು, ಹೇಳಲಿಲ್ಲ ಅಂತ, ಎಲ್ಲ ಕ್ಷಣಿಕ ಅಂತ ಹೇಳಿದ್ದಾರೆ. ಸರ್ವಂ ಕ್ಷಣಿಕಂ ಸರ್ವಂ ಕ್ಷಣಿಕಂ. ಹೌದು, ಏನು ಹೇಳಿದ್ರೆ ತಪ್ಪೇನು? ಈ ಜಗತ್ತು ಕ್ಷಣಿಕವಪ್ಪ ಅಂತ ಹೇಳಿದ, ಮತ್ತೆ ಶಾಶ್ವತ ಅಂತ ಹೇಳಬೇಕಿತ್ತ? ಇದು ನಾಶವೇ ಆಗುವುದಿಲ್ಲ, ಈ ಜಗತ್ತೇ ಪರಮ ಸತ್ಯ, ಇದ್ರ ಆಚೆಗೇನಿಲ್ಲ ಅಂತ ಹೇಳಬೇಕಿತ್ತ? ಈ ಜಗತ್ತು ಕ್ಷಣಿಕ ಅಂತ ಹೇಳಿ ಏನು ತಪ್ಪು? ಮತ್ತೆ ಅವ್ರಿಗೇನು ಅರ್ಥ ಆಯ್ತು ಬೌದ್ಧರಿಗೆ? ಕ್ಷಣಿಕ ಅಂದ್ರೆ ಒಂದು ಕ್ಷಣ, ಅಂದ್ರೆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಷ್ಟೇ ಹೊತ್ತಿರೋದು ಈ ಜಗತ್ತು ಅಂತ. ಅದು ಯಾರು ಹೇಳಿದ್ದಾರೆ ಹಾಗೆ ಅರ್ಥ ಅಂತ? ನೀವು ಅರ್ಥ ಮಾಡಿಕೊಂಡಂತ ಇರ್ಬೋದು, ಅವನು ಎಲ್ಲಿ ಹೇಳಿದ ಹಾಗೆ? ಪೂರ್ವಾಪರ ಕಲಾದಿ ಕೆಲ ಕಾಲ ಕ್ಷಣ ಅಂತ ನೀವೊಂದು ಡೆಫಿನೇಷನ್ ಮಾಡಿದೆ. ಕ್ಷಣ ಅಂದ್ರೆ ಯಾವ ಒಂದು ಫ್ರಾಕ್ಷನ್ ಆಫ್ ಟೈಮ್ಗೆ ಮೊದಲನೆಯ ಭಾಗ ಎರಡನೆಯ ಭಾಗ ಅಂತ ಡಿವೈಡ್ ಮಾಡ್ಲಿಕ್ಕೆ ಬರಲು ಅಂಥ ಸಟ್ಲೆಸ್ಟ್ ಪಾರ್ಟಿಕಲ್ ಆಫ್ ಟೈಮ್ ಈಸ್ ಕಾಲ್ಡ್ ಕ್ಷಣ. ಅದು ಯಾರು ಹೇಳಿದ್ದು? ನೀವೇ, ನಿಮ್ದೇ ಡೆಫಿನೇಷನ್. ಬುದ್ಧ ಹೇಳಿದ್ದಾರೆ ಹಾಗೆ? ಏನು ಹೇಳಿಲ್ಲ, ನಮ್ದು ಡೆಫಿನೇಷನ್. ನೀವು ಅದಕ್ಕೆ ಡಿಫೈನ್ ಮಾಡಿದ್ರಿ. ಅವಂತ ಹೇಳಿದ ಈ ಜಗತ್ತು ಕ್ಷಣಿಕ. ಕ್ಷಣ ಅಂದ್ರೆ ಏನು? ಕ್ಷಣ ಅಂದ್ರೆ ಇಷ್ಟು, ಕ್ಷಣಿಕ ಅಂದ್ರೆ ನಾವು ಒಂದು ಕ್ಷಣದಲ್ಲಿ ಬಂದ್ಬಿಟ್ಟೆ ಅಂತೇವೆ. ಒಂದು ಕ್ಷಣ ಅಂತ ಹೇಳಿ 5 ನಿಮಿಷವೂ ಆಗೋದುಂಟು, ಒಂದು ಕ್ಷಣ ಅಂದ್ರೆ ಆದಷ್ಟು ಬೇಗ ಬರ್ತೇವೆ ಅಂತ ಅರ್ಥ. ಈಗ ಕ್ಷಣಾರ್ಧದಲ್ಲಿ ಬಂದ್ಬಿಟ್ಟೆ. ಕ್ಷಣಾರ್ಧ ಅಂದ್ರೆ ಅವ್ನು ಹೇಳಲಿಕ್ಕೂ ಬರುಸುತ್ತಿರೋದಿಲ್ಲ, ಆದ್ರೆ ಕ್ಷಣಾರ್ಧ ಆಗಿಬಿಡುತ್ತೆ. ಬರೋದು ಹೇಗೆ? ಈ ಕ್ಷಣಾರ್ಧದಲ್ಲಿ ಬಂದ್ಬಿಟ್ಟೆ, ತಕ್ಷಣ ಬರ್ತೇನೆ. ತಕ್ಷಣ ಅಂದ್ರೆ ಏನು? ತಕ್ಷಣ ಆದಷ್ಟು ಬೇಗ, ವಿಳಂಬ ಮಾಡದೆ ಬರ್ತೇನೆ ಅಂತ ಅರ್ಥ ಅಲ್ವಾ? ಹಾಗೆ ಇದು ಕ್ಷಣಿಕ ಅಂದ್ರೆ ಬಹಳ ಬೇಗ ನಾಶವೂ ಅರ್ಥಪ್ಪ. ನಶ್ವರ ಅಂತ ಅರ್ಥ. ಅದು ಒಂದು ಕ್ಷಣ. ಕ್ಷಣ ಅಂತಂದ್ರೆ ಅದರ ಆಚೆ ಈಚೆ ಅಂತ ವಿಭಾಗ ಮಾಡ್ಲಿಕ್ಕೆ ಆಗದಷ್ಟು ಸಣ್ಣ ಕಾಲ. ಆ ಕಾಲದಲ್ಲಿ ಇದು ನಾಶ ಆಗ್ತದೆ. ಪ್ರತಿ ಕ್ಷಣ ಹುಟ್ಟುತ್ತೆ, ಪ್ರತಿ ಕ್ಷಣ ನಾಶ ಆಗುತ್ತೆ. ಯಾರು ಹೇಳಿದ್ದಾರೆ ಇದನ್ನು? ಬುದ್ಧ ಹೇಳಿದ. ನಾವು ಕ್ಷಣಿಕ ಒಂದು ಶಬ್ದ ಹೇಳಿದ, ಅದಕ್ಕೆ ನೀವು ಹೇಳಿ, ನೀವು ಬೇಕಾದ ಅರ್ಥ ಮಾಡಿಕೊಂಡು ನೀವು ಬೌದ್ಧ ಧರ್ಮ ಅಂತ ನಾವೇನು ಮಾಡ್ಬೇಕು? ಇದು ಜಗತ್ತು ಕ್ಷಣಿಕ, ಕ್ಷಣತ್ತು ನಶ್ವರ. ಕ್ಷಣಿಕವಲ್ಲದ, ನಶ್ವರವಲ್ಲದ, ಅವಿನಾಶಿಯಾದ ತತ್ವ ಅಂದ್ರೆ ಭಗವಂತ ಅಂತ ಹೇಳಿದ ಅಲ್ರಿ. ಅದನ್ನು ಅವನು ಭಗವಂತರು ಒಪ್ಪಲಿಲ್ಲ. ಯಾಕೆ? ಸರ್ವಂ ಶೂನ್ಯಂ ಅಂತ ಹೇಳಿದಲ್ಲ. ಎಲ್ಲ ಶೂನ್ಯ, ಏನು ಇಲ್ಲ ಅಂತ ಹೇಳಿದ. ಅಲ್ಲ, ಶೂನ್ಯ ಅಂದ್ರೆ ಇಲ್ಲ ಅಂತ ಅರ್ಥ ಹೇಳಿದೆ. ಈಗ ಅದು ಪಾಸಿಟಿವ್ ಆಗಿ ಹೇಳಿದಾನಲ್ಲ, ಸರ್ವಂ ನಾಸ್ತಿ ಅಂತ ಹೇಳಿಲ್ಲ. ಮತ್ತೇನಿದ? ಯಾವುದು ಇಲ್ಲ ಅಂತ ಹೇಳಿಲ್ಲ, ಮತ್ತೆ ಶೂನ್ಯ ಇದೆ ಅಂತ ಹೇಳಿದ.
ಅಂದ್ರೆ ಏನು ಯೋಚನೆ ಮಾಡ್ರಿ ಸ್ವಲ್ಪ. ಶೂನ್ಯ ಇರುವುದು ಅಂದ್ರೆ ಏನು? ಮೊಲದ ಕೋಡು ಇದೆ ಅಂತ ಹೇಳಿ ಬರುತ್ತೆ? ಬರೋದಿಲ್ಲ. ಶೂನ್ಯ ಇದೆ ಅಂತ ಹೇಳಿದ್ನಲ್ಲ, ಎಲ್ಲವೂ ಶೂನ್ಯವಾಗಿದೆ ಅಂತ. ಓಹೋ, ಇದು ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗಿ ಹೇಳಿಲ್ಲ, ಯಾವುದು ಇಲ್ಲ ಅಂತ ಹೇಳಿಲ್ಲ, ಎಲ್ಲವೂ ಶೂನ್ಯ ಅಂತ. ಹಾಗಾದ್ರೆ ಅದಕ್ಕೆ ಶೂನ್ಯ ಅನ್ನೋದು ಏನೋ ಒಂದು ಪಾಸಿಟಿವ್ ಆಸ್ಪೆಕ್ಟ್. ಏನದು ಶೂನ್ಯ ಅಂತ ಯೋಚನೆ ಮಾಡಿ. ಶೂನ್ಯ ಅಂತ ಅನ್ನುವುದು ಕೂಡ ಭಗವಂತನ ಹೆಸರು. ತುಚ್ಛ ಅಂತ ವೇದದಲ್ಲಿ ಹೇಳ್ತಾರೆ ಭಗವಂತನ. ತುಚ್ಛೇನಾಭ್ವಭಿಹಿತಂ ಯದಾಸೀತ್. ಭಗವಂತ ತುಚ್ಛ, ಭಗವಂತ ಶೂನ್ಯ ಹೇಳ್ತಾರೆ ಶಾಸ್ತ್ರದಲ್ಲಿ. ಯಾಕಂದ್ರೆ ಶೂನ್ಯ ಅಂದ್ರೆ ಏನು? ಶೂನ ಅಂದ್ರೆ ಏನು? ಶೂನ ಅಂದ್ರೆ ಶ ಪ್ಲಸ್ ಊನ. ಊನ ಶ ಅಂದ್ರೆ ಆನಂದ, ಶನ್ನೋ ಮಿತ್ರ ಗೊತ್ತಿದೆ ನಮಗೆ ವೇದದಲ್ಲಿ. ಶಮ್ ಅಂದ್ರೆ ಆನಂದ. ಶೂನ ಅಂದ್ರೆ ಆನಂದದಿಂದ ಊನನಾದವ. ಊನ ಆನಂದ, ಯಾವಾಗಲೂ ದುಃಖ ಪಡುವವ ಅಂದ್ರೆ ಜೀವ. ಅವನನ್ನು ಯಾ ಅಂದ್ರೆ ನಿಯಮಿಸುವವ. ಓಹೋ, ಸರ್ವ ಜೀವ ನಿಯಾಮಕ ಅಂತ ಅರ್ಥ ಶೂನ್ಯ ಅಂದ್ರೆ. ಮತ್ತೆ ಅದನ್ನೇ ಹೇಳಿದ್ದವನು ಸರ್ವಂ ಶೂನ್ಯಂ ಅಂತ. ನಿಮ್ಗೆ ಅರ್ಥ ಆಗಿಲ್ಲ, ದೇವತೆಗಳಿಗೆ ಅರ್ಥ ಆಯ್ತು. ಅದರಿಂದ ದೇವ ಸುಬೋಧಕ, ದೇವತೆಗಳಿಗೆ ಮಹಾಮಹತ್ತರವಾದಂಥ ಅರಿವನ್ನು ಕೊಟ್ಟ. ದೈತ್ಯರಿಗೆ ವಿಪರೀತ ಅರ್ಥ ಬಂತು. ದೇವತೆಗಳಿಗೆ ನಿತ್ಯ ಸುಖಾದೇ, ನಿತ್ಯ ಸುಖವಾದ ಮೋಕ್ಷಕ್ಕೆ ಕಾರಣ ವಿದ್ಯೆ. ಬುದ್ಧ ಸಿದ್ಧಾಂತ ಅದು ಮೋಹಕ ಅಲ್ಲ. ಮತ್ತೆ ನಿತ್ಯ ಸುಖಾದಿ ಎಂದ್ರು. ನಿತ್ಯ ಸುಖವಾದ ಮೋಕ್ಷಕ್ಕೆ ಕಾರಣವಾಗಿರತಕ್ಕಂಥ ಪ್ರಶಾಂತ ವಿದ್ಯೆಯನ್ನ ದೇವತೆಗಳು ಇವತ್ತಿಗೂ ಉಪಾಸನೆ ಮಾಡತಕ್ಕ ವಿದ್ಯೆಯನ್ನ ಕೊಟ್ಟಂಥ ಮಹಾ ಅವತಾರ ಅದು ಬುದ್ಧ ಸ್ವರೂಪ. ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ, ಧರ್ಮ ವಿವರ್ಧನ ಮೂಲ ಯುಗಾದೇ. ಆಮೇಲೆ ಕೊನೆಗೆ ಬುದ್ಧರೂಪದಿಂದಲೂ ಅದನ್ನು ತಪ್ಪು ಅರ್ಥ ಮಾಡಿಕೊಂಡು ಹೀಗೆ ತಪ್ಪು ತಿಳುವಳಿಕೆ, ತಪ್ಪು ಉಪಾಸನೆ, ತಪ್ಪು ಜ್ಞಾನ, ತಪ್ಪು ಫಿಲಾಸಫಿ, ಬದುಕಿನಲ್ಲೆಲ್ಲ ತಪ್ಪು ಆಗಿ ದುಷ್ಟ ಸಂತತಿ ಸಮಾಜದಲ್ಲಿ ಬೆಳೆದಾಗ ಅದರ ನಾಶಕ್ಕೋಸ್ಕರ ದುಷ್ಟ ಕುಲದ ಅಂತಕನಾಗಿ ನೀನು ಬರ್ತಿ. ದುಷ್ಟಕುಲ ಅಂತಕ ಕಲ್ಕಿ ಸ್ವರೂಪ. ಕಲ್ಕಿ ಅಂದ್ರೆ ಆ ಹೆಸರಿಗೆ ಅರ್ಥವೇ ಹಾಗೆ. ಕಲಿಯನ್ನು ಕಾತ್ಕರಿಸಿದವ ಅಂತ, ಕಲಿಯನ್ನು ನಾಶ ಮಾಡ, ಕಲಿ ಸಂಹಾರ ಮಾಡಿ ಮತ್ತೆ ಕೃತಯುಗ. ಅದಕ್ಕೆ ದುಷ್ಟಕುಲ ಅಂತಕ ಕಲ್ಕಿ ಸ್ವರೂಪ. ಕಲ್ಕಿ ಸ್ವರೂಪನ ಕೆಲಸ ಏನು? ಕಲಿಯನ್ನು ತಿರಸ್ಕರಿಸುವುದು. ಕಲಿಯನ್ನು ತಿರಸ್ಕರಿಸಿದಾಗ ಧರ್ಮ ವಿವರ್ಧನ, ಅಧರ್ಮ ಬೆಳೆದಿರತಕ್ಕಂಥದ್ದು ಕಲಿಯಿಂದ. ಆ ಕಲಿಯನ್ನು ನಾಶ ಮಾಡಿ ಧರ್ಮವನ್ನು ಬೆಳೆಸಿದ. ಧರ್ಮವನ್ನು ಬೆಳೆಸುವುದಕ್ಕೋಸ್ಕರ ಧರ್ಮ ಪ್ರಧಾನವಾಗಿರತಕ್ಕಂತಹ ಕೃತಯುಗದ ಪ್ರಾರಂಭ ಮಾಡಿದ. ಅಲ್ಲಿಂದ ಕಲಿಯುಗ ನಾಶ ಆಗಿ ಮೂಲಯುಗ ಆದೆ ಅಂತ. ಮೂಲಯುಗ ಅಂದ್ರೆ ಕೃತಯುಗ. ಕೃತಯುಗಕ್ಕೆ ಕಾರಣ ಪುರುಷನಾಗಿ ಕೃತಯುಗದಲ್ಲಿ ಮತ್ತೆ ಲೋಕದಲ್ಲಿ ಧರ್ಮ ಸ್ಥಾಪನೆ ಮಾಡೋದಕ್ಕೆ ಬರತಕ್ಕಂಥ ಓ ಕಲ್ಕಿಯೇ, ನಿನಗೆ ಒಂದೇ ಆನಂದ ತೀರ್ಥ ಕೃತಾ ಹರಿಗಾಥ ಪಾಪಹರ ಶುಭ ನಿತ್ಯ ಸುಖಾರ್ಥ. ಇಲ್ಲಿ ಪ್ರಿಂಟಿನಲ್ಲಿ ಇಲ್ಲಿ ಒಂದು ತಪ್ಪಿದೆ. ಆನಂದ ತೀರ್ಥ ಮುನೀಂದ್ರ ಕೃತಾ ಹರಿಗಾಥ ಅಂತಿದೆ. ಇದು ಇಷ್ಟರವರೆಗಿನ ಮೀಟರ್ ನೋಡಿ. ದೇವಕಿ ನಂದನ ನಂದಕುಮಾರ ಆನಂದ ತೀರ್ಥ ಮುನೀಂದ್ರ ಕೃತಾ ಆಗೋದಿಲ್ಲ. ಆನಂದ ತೀರ್ಥ ಕೃತಾ ಹರಿಗಾಥ, ಆನಂದ ತೀರ್ಥ ಕೃತಾ ಹರಿಗಾಥ ಅಷ್ಟೇ ಇರೋದು. ಮುನೀಂದ್ರ ಇಲ್ಲ, ಋಷಿಕೇಶ ತೀರ್ಥರು ಬರೀಲಿಲ್ಲ. ಇವು ಛಂದಸ್ಸು, ತಾಳ, ಲಯ ಒಂದೂ ಗೊತ್ತಿಲ್ಲದೆ ಇದ್ದಂಥ ಪ್ರಳಯ ಪಂಡಿತರು ಮಾಡಿರ್ತಕ್ಕ ಪಾಠ ಇದು. ಆನಂದ ತೀರ್ಥ ಮುನೀಂದ್ರ ಕೃತಾ ಹರಿ, ಆನಂದ ತೀರ್ಥ ಕೃತಾ ಹರಿಗಾಥ ಪಾಪಹರ ಶುಭ ನಿತ್ಯ ಸುಖಾರ್ಥ. ಇಷ್ಟೇ ಇರೋದು ಋಷಿಕೇಶ ತೀರ್ಥ ಬದಲಿ. ಆನಂದ ತೀರ್ಥ ಕೃತಾ, ಆನಂದ ತೀರ್ಥರು ರಚಿಸಿರತಕ್ಕಂಥ ಹರಿಗಾಥೆ, 10 ಅವತಾರಗಳನ್ನು ಹೊತ್ತ ಹರಿಯ ಗಾಥೆ ಇದು. ಗಾಥೆ ಅಂದ್ರೆ ಏನು ಅಂತ ಅರ್ಥವನ್ನು ಹೇಳಿದ್ದೆ ನಾನು, ಹಾಡುಗಬ್ಬ ಅಂತ ಅರ್ಥ. ಪಾಪಹರ, ಪಾಪಹರ ಶುಭ ನಿತ್ಯ ಸುಖಾರ್ಥ ಕರೆಕ್ಟ್ ಇದೆ. ಅದನ್ನು ಪಾಪಹರ ಶುಭ ನಿತ್ಯ ಸುಖಾರ್ಥ ಅಂತ ಪ್ರಿಂಟ್ ಮಾಡಿದ್ದಾರೆ. ಅದು ದೀರ್ಘ ಹಾಕಿದ್ರೆ ಮತ್ತೆ ಪುನಃ ತಪ್ಪುತ್ತೆ, ಅದು ರಿದಮ್ ತಪ್ಪುತ್ತೆ. ಪಾಪಹರ ಶುಭ ನಿತ್ಯ ಸುಖಾರ್ಥ. ಈ ದಶಾವತಾರ ಸ್ತುತಿಯ ಹರಿಗಾಥೆಯನ್ನ ಯಾರು ನಿತ್ಯ ಪಠಿಸ್ತಾರೆ ಅವರ ಪಾಪವನ್ನೆಲ್ಲ ಪರಿಹರಿಸುವಂತಹ ಸ್ತುತಿ ಇದು. ಶುಭ ನಿತ್ಯ ಸುಖಾರ್ಥ. ಶುಭ ಅಂದ್ರೆ ಮಂಗಲವಾದ ಸುಖ. ಮಂಗಲ ಸುಖ ಅಂದ್ರೆ ಅಮಂಗಲದಿಂದ ಕೂಡಿರದ ಸುಖ, ಅಂದ್ರೆ ದುಃಖರಹಿತವಾದ ಸುಖ. ಅವು ಮತ್ತೆ ನಿರಂತರ ಎಂದೂ ನಾಶವಿಲ್ಲದ ದುಃಖದ ಸ್ಪರ್ಶವಿಲ್ಲದ ಸುಖ ಅಂದ್ರೆ ಮೋಕ್ಷ ಸುಖ. ಬೇರೆ ಸುಖಕ್ಕೆಲ್ಲ ದುಃಖದ ಸ್ಪರ್ಶ ಇದೆ ಅಥವಾ ನಾಶ ಇದೆ. ನಾಶವಿಲ್ಲದ ದುಃಖದ ಸ್ಪರ್ಶವಿಲ್ಲದ ಶುಭ ನಿತ್ಯ ಸುಖಕ್ಕೋಸ್ಕರ ರಚಿಸಿದ ಸುಖ ಸ್ತುತಿ ಎಂದ್ರು. ಅಂದ್ರೆ ಈ ಸ್ತುತಿ ಮೋಕ್ಷ ಫಲಪ್ರದವಾದಂತಹ ಸ್ತುತಿ. ಇದನ್ನು ನೀನು ಉಪಾಸನೆ ಮಾಡಿದರೆ ಇದನ್ನ ಮೋಕ್ಷದ ತನಕ ಕೊಂಡೊಯ್ಯುವ, ಪಾಪಗಳನ್ನೆಲ್ಲ ಪರಿಹರಿಸಿ ನಿತ್ಯ ಸುಖವನ್ನ ಕೊಡತಕ್ಕಂತಹ ಸ್ತುತಿಯನ್ನ, ಹರಿಗಾಥೆಯನ್ನ ಆನಂದ ತೀರ್ಥರು ರಚಿಸಿ ನಿನಗೆ ಕೊಟ್ಟಿದ್ದಾರೆ ಅಂತ ಈ ಕೊಲಫನ್ನ ಜೊತೆಗೆ ಈ ಸ್ತೋತ್ರ ಮುಕ್ತಾಯವಾಗ್ತದೆ. ಈ ಮೊದಲನೆಯ ದಶಾವತಾರ ಸ್ತುತಿ, ಆಚಾರ್ಯರ ಸ್ತೋತ್ರ ಮಾಲಿಕೆಯಲ್ಲಿ ಮೊದಲನೆಯ ದಶಾವತಾರ ಸ್ತುತಿಯನ್ನು ನಾವು ನೋಡಿದೆವು. ಇನ್ನೊಂದು ದಶಾವತಾರ ಸ್ತುತಿ ಮಾಡಿದ್ದಾರೆ, ಸ್ವಲ್ಪ ದೊಡ್ಡದು. ಇದು ಚಿಕ್ಕದು, ಇದಕ್ಕಿಂತ ಸ್ವಲ್ಪ ದೊಡ್ಡದು ದಶಾವತಾರ. 2 ದಶಾವತಾರ ಸ್ತುತಿಯನ್ನು ಆಚಾರ್ಯ ಬರೆದಿದ್ದಾರೆ. ಇನ್ನೊಂದು ದಶಾವತಾರ ಸ್ತುತಿ ಅತಿಮತ ತಮಗಿರಿ ಸಮಿತಿ ವಿಭೇದನ ಪಿತಮಹ ಭೂತಿದ ಗುಣಗಣ ನಿಲಯ ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ ಅಂತಕ್ಕಂಥ
ಅದು 16 ಪದ್ಯಗಳು, ಸ್ವಲ್ಪ ದೊಡ್ಡ ದಶಾವತಾರ ಸ್ತುತಿ. ಅದನ್ನು ಸಂಜೆ, ನಾಳೆ ಮತ್ತು ಉಳಿದ ಕ್ಷಣಗಳಲ್ಲಿ ಅದರ ಬಗ್ಗೆ ನೋಡೋಣ. ಸದ್ಯಕ್ಕೆ ಇಷ್ಟು ಸಾಕು.